ನಾನು ಶ್ರೀಮತಿ ಪದ್ಮಶ್ರೀ ಕಿರಣ್ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ದೀಪವನ್ನು ಹಚ್ಚಿದ್ದಾದರೆ ಮತ್ತೊಂದು ಕಡೆ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಆ ಬೆಳಕು ಬೇಕಾಗಿದೆ. ಆ ಬೆಳಕಿನ ಹುಡುಕಾಟ ಸದಾ ನಮ್ಮ ಬದುಕಿನಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿಗಳನ್ನು ಸ್ವಾಗತ ಮಾಡೋದಕ್ಕೆ ನಾನು ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಶ್ರೀ ಮೋಹನ್ ಕುಮಾರ್ ಅವರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇಂದು ನಮ್ಮ ಲಕ್ಷ್ಮೀಶ ಫೌಂಡೇಶನ್ನ ಪ್ರಥಮ ವಾರ್ಷಿಕೋತ್ಸವ ಸಮಾರಂಭದ ಪ್ರಯುಕ್ತ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. 3ನೇ ತಾರೀಕು ಜೂನ್ 3ನೇ ತಾರೀಕು 2020ರಲ್ಲಿ ನಮ್ಮ ಸಂಸ್ಥೆ ವಿದ್ಯುಕ್ತವಾಗಿ ನೋಂದಣಿಯಾಯಿತು. ಹಾಗೆ 20/9/2020ರಲ್ಲಿ ಪ್ರಥಮ ನಮ್ಮ ಉದ್ಘಾಟನೆ ಕಾರ್ಯಕ್ರಮ ಉಪ್ಕಾರ್ ಲೇಔಟ್ನ ಸಭಾಭವನದಲ್ಲಿ ವಿದ್ಯುಕ್ತವಾಗಿ ಅವತ್ತು ಚಾಲನೆಗೊಂಡಿತು. ಅವತ್ತಿನಿಂದ ಇವತ್ತಿನವರೆಗೆ 1 ವರ್ಷದ ಕೂಸು ಮಾತ್ರ ನಮ್ಮ ಸಂಸ್ಥೆ. ಸಾಗಬೇಕಾಗಿರುವ ಹಾದಿ ಬಹಳಷ್ಟಿದೆ ಅಂತ ನಮಗೆ ಗೊತ್ತಿದೆ. ಅದರ ಜೊತೆಗೆ ನಿಮ್ಮ ಪ್ರೋತ್ಸಾಹ ಸಹಕಾರ ಹರಿದು ಬರ್ತಾ ಇದೆ. ಅದಕ್ಕಾಗಿ ನಮ್ಮ ಕೆಲಸವನ್ನು ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಸಿಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಕೋವಿಡ್ ನಿಯಮಾವಳಿಗೆ ಇಲ್ಲದೆ ಹೋಗಿದ್ರೆ, ಕೋವಿಡ್ ಪಿಡುಗು ಇಲ್ಲದೆ ಹೋಗಿದ್ರೆ ನಾವು ಇನ್ನೂ ಉತ್ತಮ ಮಟ್ಟದಲ್ಲಿ ನಾವು ಜನರಿಗೆ ತಲುಪುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ವಿ. ಆದರೂ ಸಹ ನಾವು ಈ ಕೆಲಸದಲ್ಲಿ ಹಿಂದೆ ಬಿದ್ದಿಲ್ಲ ಅನ್ನೋ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ. 13/3/2021ರಲ್ಲಿ ಸಾರ್ಥಕ 61 ಲಕ್ಷ್ಮೀಶ ಅವರ ಹೆಸರಿನಲ್ಲಿ ಒಂದು ಸ್ಮರಣ ಸಂಚಿಕೆಯನ್ನು ಬಸವಾಪಟ್ಟಣದಲ್ಲಿ ನಾವು ಬಿಡುಗಡೆ ಮಾಡಿದ್ವಿ. ಆಗ ಸುಮಾರು ಜನ ಅಭಿಮಾನಿಗಳು ಬಂಧು ಮಿತ್ರರು ಬಂದು ಸೇರಿದ್ರು. ಸಾರ್ಥಕತೆಯ ಒಂದು ಅಧ್ಯಾಯ ಅವತ್ತು ಒಂದು ಆಯಿತು ಅಂತ ನಾನು ಭಾವಿಸ್ತೇನೆ. ಹಾಗೆ ಲಾಕ್ಡೌನ್ ಟೈಮಲ್ಲಿ ಮೇ ಮತ್ತು ಜೂನ್ 2021ರಲ್ಲಿ ಸುಮಾರು 600 ಕಿಟ್ಗಳನ್ನು, ಆಹಾರ ಪೊಟ್ಟಣಗಳನ್ನು, ನಾವು 1000 ಮುಖಬೆಲೆಯ ಪೊಟ್ಟಣಗಳನ್ನು ಅವಶ್ಯಕತೆ ಉಳ್ಳವರಿಗೆ ನಾವು ತಲುಪಿಸುವುದರ ಮೂಲಕ ಒಂದು ಸಮಾಜ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ವಿ. ಅದರ ಜೊತೆಗೆ ನಮ್ಮ ಧ್ಯೇಯೋದ್ದೇಶ ಏನಿದೆ, 5-6 ಜನಕ್ಕೆ ಬಡ ಕುಟುಂಬಗಳಿಗೆ ನಾವು ಧನ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಇವತ್ತು ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ನಾವು ನೀವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ. ಇಂದಿನ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಚಕ್ರವರ್ತಿ ಸೂಲಿಬೆಲೆ, ಕರ್ನಾಟಕದ ಹೆಮ್ಮೆ, ಅತ್ಯುತ್ತಮ ಬರಹಗಾರರು, ಅತ್ಯುತ್ತಮ ವಾಗ್ಮಿ, ದೇಶ ಪ್ರೇಮಿ, ಹಲವಾರು ಪುಸ್ತಕಗಳನ್ನು ರಚಿಸಿದ್ದಾರೆ ಹಾಗೂ ಅನುವಾದ ಕೂಡ ಮಾಡಿದ್ದಾರೆ. ಇವರು ಹಲವಾರು ಕಾರ್ಯಕ್ರಮಗಳಲ್ಲಿ ಯುವ ಜನತೆಯನ್ನ ಬಡಿ ದೆಬ್ಬಿಸಿ ದೇಶ ಪ್ರೇಮವನ್ನು ಉಕ್ಕಿಸುವಂತಹ ಕೆಲಸವನ್ನು ತಮ್ಮ ಭಾಷಣದ ಮೂಲಕ, ಅಂಕಣದ ಮೂಲಕ ನೀಡ್ತಾ ಬಂದಿದ್ದಾರೆ. ಇವರು ಎಷ್ಟೇ ಇವತ್ತಿನ ದಿನ ಅವರಿಗೆ ಕೆಲಸದ ಒತ್ತಡ ಇದ್ದರೂ ಸಹ ನಮ್ಮ ಫೌಂಡೇಶನ್ನ ಮೇಲೆ ಅಭಿಮಾನ ಇಟ್ಟು ದಯಮಾಡಿ ಬಂದಿರ್ತಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ, ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ನಾನು ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಡಾಕ್ಟರ್ H.S. ಪ್ರೇಮಾ ಅವರು, ಇವರು ಹಿರಿಯ ವೈದ್ಯೆ, ಡಯಟಿಷಿಯನ್, ನ್ಯೂಟ್ರಿಷಿಯನ್, ಆಹಾರ ತಜ್ಞರು. ತಮ್ಮದೇ ಒಂದು ಕ್ಲಿನಿಕ್ನ ಹೊಂದಿದ್ದಾರೆ. ಇವರು ಹಲವಾರು ಮಾಧ್ಯಮಗಳ ಮೂಲಕ ಅವಶ್ಯಕತೆ ಇರುವ ಎಲ್ಲ ರೋಗಿಗಳಿಗೆ ತಮ್ಮ ಛಾಪನ್ನು ಮೂಡಿಸಿ ಒಂದು ಬದಲಾವಣೆಯನ್ನು ತಂದು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಹಲವಾರು ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಬಂದಿದ್ದಾರೆ. ಇವರು ಸಹ ನಮ್ಮೊಂದಿಗೆ ಇವತ್ತು ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳಬೇಕು ಅಂತ ಕೇಳಿಕೊಂಡಾಗ ದಯಮಾಡಿ ಒಪ್ಪಿ ಬಂದಿರ್ತಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ, ನಮ್ಮ ಫೌಂಡೇಶನ್ನ ಪರವಾಗಿ ವೈಯಕ್ತಿಕವಾಗಿ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಹಾಗೂ ನಮ್ಮ ಮುಖ್ಯ ಇನ್ನೊಬ್ಬ ಅತಿಥಿ M.D. ಕೌಶಿಕ್ ಅವರು. ಇವರು ರಂಗಭೂಮಿ ಕಲಾವಿದರು, ಕಿರುತೆರೆ ಕಲಾವಿದರು, ಹಿರಿಯ ಭೂಮಿಯ ಕಲಾವಿದರು, ಹಲವಾರು ನಾಟಕಗಳನ್ನು
ರಚಿಸಿದ್ದಾರೆ, ನಿರ್ದೇಶಿಸಿದ್ದಾರೆ ಹಾಗೂ ನಿರ್ವಹಿಸ್ತಾ ಇದ್ದಾರೆ. ನಾಟಕ ಭೂಮಿಯಲ್ಲಿ ಅಥವಾ ರಂಗಭೂಮಿಯಲ್ಲಿ ಸಿನಿಮಾದಲ್ಲಿ ಇರುವವರಿಗೆ ಎಲ್ಲರಿಗೂ ಸಹ ಚಿರಪರಿಚಿತರು. ಅದರ ಜೊತೆಗೆ ಮಂಕುತಿಮ್ಮನ ಕಗ್ಗದವನ್ನು ಮ್ಯಾಜಿಕ್ ಮೂಲಕ ಜನರಿಗೆ ತಲುಪಿಸುವಂತಹ ಕಾರ್ಯವನ್ನು ಇವರು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಒಂದು ಅರ್ಥದಲ್ಲಿ ಇವತ್ತು ನಮ್ಮ ಸಭೆಗೆ ಆಗಮಿಸಿರ್ತಕ್ಕಂತಹ ಗಣ್ಯ ವ್ಯಕ್ತಿಗಳು ತುಂಬ ಅರ್ಥವಂತಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸಂಸ್ಥೆಯು ಸಾಮಾಜಿಕ, ವೈದ್ಯಕೀಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇದು ಒಂದು ಧ್ಯೇಯವನ್ನು ಇಟ್ಟುಕೊಂಡು ಕಾರ್ಯವನ್ನು ಮುನ್ನಡೆಸ್ತಾ ಬರ್ತಾ ಇದೆ. ಅಂತ ಅದರಲ್ಲಿ 3 ಕ್ಷೇತ್ರಗಳಲ್ಲಿ ಇವರು ದಿಗ್ಗಜರೇ ಹೌದು. ಕರ್ನಾಟಕದ ಹೆಮ್ಮೆಯ ಪುತ್ರ ಸೂಲಿಬೆಲೆ ಚಕ್ರವರ್ತಿಯವರು, ಹಾಗೆ ಡಾಕ್ಟರ್ HS ಪ್ರೇಮ ಅವರು ಹಾಗೂ MD ಕೌಶಿಕ್ ಅವರು, ಅವರಿಗೆ ಮತ್ತೊಮ್ಮೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಈ ಸಭೆಗೆ ಸತೀಶ್ ಹಂಪಿಹೊಳ್ಳಿ ತಬಲಾ ವಾದಕರು, ತುಂಬ ಫೇಮಸ್ ತಬಲಾ ವಾದಕರು ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಾವುದೇ ಸಭೆಗೆ ಸಭಿಕರೇ ಶೋಭೆ. ಸಭಿಕರು, ಅಭಿಮಾನಿಗಳು, ಬಂಧು ಮಿತ್ರರು ನೀವೆಲ್ಲರೂ ಸಹ ಆಗಮಿಸಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ವೈಯಕ್ತಿಕವಾಗಿ ನಾನು ಸ್ವಾಗತವನ್ನು, ಸುಸ್ವಾಗತವನ್ನು ಬಯಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಎಲ್ಲರೂ ಕೂಡ ಪ್ರೀತಿಯಿಂದ ಸ್ವಾಗತ ಮಾಡಿದ ಶ್ರೀ ಮೋಹನ್ ಕುಮಾರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಮುಂದುವರಿಸೋಣ. ಡಾಕ್ಟರ್ HS ಪ್ರೇಮ ಅವರ ಜೊತೆ ನಿಲ್ಲಿದ್ದಾರೆ. ಎಲ್ಲರೂ ಒಳಗಡೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯ ಆತ್ಮೀಯವಾದಂಥ ಬರುವಿಕೆಯ ಜೊತೆಗೆ ಬನ್ನಿ ಎಲ್ಲರೂ ಮಸಾಲಾ ಪುರಿ ತಿನ್ನಿ ಅಂತ ಹೇಳಿ ಉಷಾ ಮ್ಯಾಮು ಎಲ್ಲ ಒಟ್ಟು ಕರೀತಾ ಇದ್ರು. ಏನಪ್ಪ ಇದು ಹೊಸ ಥರ ಇದೆಯಲ್ಲ, ಏನ್ರಿ ಕಾಫಿ ಟೀ ಏನೋ ಅರೇಂಜ್ ಮಾಡಿರ್ತಾರೆ, ಮಸಾಲಾ ಪುರಿ ತಿನ್ನಿ ಅಂತ. ಇಲ್ಲಿ ನೋಡಿದ್ರೆ ಡೈಟಿಷನ್, ಅಲ್ಲಿ ನೋಡಿದ್ರೆ ಮಸಾಲಾ ಪುರಿ, ವಾಟ್ ಇಸ್ ದಿಸ್, ಒಡ ರೇರ್ ಕಾಂಬಿನೇಷನ್ ಅಂತ. ಬಟ್ ಆಮೇಲೆ ಗೊತ್ತಾಗಿದ್ದು ಏನಂತ ಹೇಳಿದ್ರೆ, ಪರವಾಗಿಲ್ಲ ರೀ, ಇವತ್ತೊಂದಿನ ನಮ್ಮ ಹೊಟ್ಟೆ ಹಾಳಾದ್ರೂ ಪರವಾಗಿಲ್ಲ, ಆದರೆ ನಮ್ಮ ಯಜಮಾನರು ತುಂಬ ಪ್ರೀತಿಯಿಂದ ಇಷ್ಟಪಡ್ತಾ ಇದ್ರು ಮಸಾಲಾ ಪುರಿ, ಆ ನೆನಪಿಗೋಸ್ಕರ ಅದನ್ನ ಇಟ್ಟಿದ್ದೀವಿ ಅಂತ ಹೇಳಿದ್ರು. ಸೊ ಆ ಒಂದು ಅಲ್ಲ, ನಾನು ಹೇಳ್ತಿದ್ದೆ ಸರಿ, ಬಟ್ ನಾನು ಪೀಠಿಗೆ ಹಾಕ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಾಗಿ ಅದರ ಜೊತೆಗೆ ಒಂದು ರೀತಿಯ ಈ ವಾತಾವರಣದಲ್ಲಿ ಖಾರವಾಗಿ ಸಿಹಿಯಾಗಿ ಎಲ್ಲ ಕಾರ್ಯಕ್ರಮ ಶುರು ಮಾಡಿದ್ರು ಕೂಡ ಪ್ರೇಮ ಮ್ಯಾಮ್ ಇವತ್ತು ಅಂಗೈಲೇ ಅರಮನೆ ತೋರಿಸುವಂಥ ಸಾಕಷ್ಟು ವಿಷಯಗಳಿದೆ. ಅದೇ ರೀತಿಯಾಗಿ ಅಂಗೈಯಲ್ಲಿ ಎಲ್ಲ ಸಿಗತ್ತೆ ಅಂತ ಹೇಳ್ಬಿಟ್ಟು ಗ್ಯಾಡ್ಜೆಟ್ಸ್ ಇಟ್ಕೊಂಡು ಏನೇ ಒತ್ತಿದ್ರು ಟಕ್ ಅಂತ ಓಪನ್ ಆಗುತ್ತೆ. ಸೊ ಇವತ್ತು ಎಲ್ಲರೂ ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡು ಸೆಲ್ಫ್ ಡಾಕ್ಟರ್ಗಳಾಗ್ತಾ ಇದ್ದಾರೆ. ಇಂಥದ್ರಲ್ಲಿ ಎಷ್ಟರ ಮಟ್ಟಿಗೆ ಈ ಅಂಗೈಯಲ್ಲಿ ಅಂತರ್ಜಾಲದಲ್ಲಿ ಹುಡುಕಿ ತಮಗೆ ತಾವೇ ವೈದ್ಯರಾಗಿ ಆಹಾರದ ಆರೋಗ್ಯವನ್ನು ನೋಡ್ಕೊಳ್ಳುವಂಥ ಪದ್ಧತಿ ಅಥವಾ ಆ ಕ್ರಮಣ ಏನು ಸರಿ ಇದೆಯಾ ತಪ್ಪ, ಇದರ ಬಗ್ಗೆ ಮಾತಾಡಬೇಕು ಅಂತ ನಾನು ಬರ್ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್. ಒಂದು ಡಯಾಬಿಟಿಸ್ ಬಂತು ಅಂತಂದರೆ ಫಸ್ಟ್ ಬ್ರೌಸ್ ಮಾಡಿ ನೋಡೋದು, ಯಾವ ಆಹಾರ ತಿಂದರೆ ನನ್ನ ಡಯಾಬಿಟಿಸ್ಗೆ ಕಂಟ್ರೋಲ್ ಬರುತ್ತೆ. ಅದು ಹೇಳತ್ತಪ್ಪ ಇಂಟರ್ನೆಟ್ಟಲ್ಲಿ, ನೀವು ಕಿನ್ವಾ ತಿನ್ನಿ, ನಿಮ್ಮದು ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ. ಹುಡ್ಕೋದು ಎಲ್ಲಿ ಸಿಗುತ್ತೆ, ಈ ಕಿನ್ವಾ ಎಲ್ಲಿ ಸಿಗುತ್ತೆ ಅಂತ ಡೆಸ್ಪರೇಟ್ ಆಗಿ ಹುಡುಕ್ತಾರೆ. ಹುಡುಕ್ಬಿಟ್ಟು 250-300 ರೂಪಾಯಿ ರೀ ಅದು ಕೆಜಿ. ನಾನು ಮೊನ್ನೆ ಎಲ್ಲೋ ನೋಡಿದೆ, 375 ರೂಪಾಯಿ ಕೆಜಿ. ಇಂಡಿಯಾದ ಉತ್ತರ ಕಾಶಿನಲ್ಲೂ ಸಿಗುತ್ತೆ ಈ ಕಿನ್ವಾ ಅಂತ ಅನ್ನೋದು. ಉತ್ತರ ಕಾಶಿ, ನಾನು ಹೇಳ್ತಾ ಇರೋದು ಬೆಂಗಳೂರಲ್ಲ, ಉತ್ತರ ಕಾಶಿನಲ್ಲಿ ಒಂದು ಸ್ಟೋರಲ್ಲಿ ನನಗೆ ಕಿನ್ವಾ ನೋಡಿದ್ರೆ ನನಗೆ ಶಾಕ್ ಆಯಿತು. ಇಲ್ಲೂ ಕೂಡ ಮಾಡ್ತೀರಾ ಕಿನ್ವಾ? ಹಾಮಾಜಿ ಅಂತಂತಾರೆ ಅವರು ಕೂಲಾಗಿ, ಅಂದರೆ ಏನು ಹೊಸದೇನು ಅಲ್ಲ, ನಾವಿಲ್ಲಿ ಮಾಡ್ತಿರೋದು ರೀತಿಯಲ್ಲಿ ಹೇಳ್ತಾನೆ. ಎಲ್ಲಿಂದ ಬಂತು ಇದು ಭಾರತೀಯರಿಗೆ? ನಾವು ಇಂಟರ್ನೆಟ್ನ ಬ್ರೌಸ್ ಮಾಡಿ 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 ಈ ಕಿನ್ವಾವನ್ನು ಶುರು ಮಾಡಿದ್ವಿ. ಓಟ್ಸ್ ಯಾವ ಭಾರತೀಯ ಡಾಕ್ಟರ್ ಅಥವಾ ಡೈಟಿಷಿಯನ್ ಡಾಕ್ಟರ್ಗಳು ಇರ್ಬೋದು, ಅದು ಒಂದು, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು. ಅದು ಹೇಗೆ ವೈಟ್ ಓಟ್ಸ್ ಹೇಗೆ ಬಂತು, ಆಲ್ ಇಂಡಿಯಾ ಮೆಡಿಕಲ್ ಅಸೋಸಿಯೇಷನ್ ಏನು ಮಾಡ್ತು, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇಲ್ಲ. ನಾವಂತೂ ಯಾವತ್ತೂ ನೀವು ಓಟ್ಸ್ ತೊಗೊಳ್ಳಿ ಅಂತ ಹೇಳಿಲ್ಲ. ಓಟ್ಸ್ ಇವತ್ತು ಎಷ್ಟು ಕಾಮನ್ ಆಗಿದೆ ಅಂತ ಹೇಳಿದರೆ, ನಾನು ಸರ್ವೆ ಮಾಡ್ತೀನಿ. ಅಂದರೆ ನನ್ನ ಹತ್ರಕ್ಕೆ ಯಾರೇ ಪೇಷಂಟ್ ಬಂದರೂ ಅವ್ರದ್ದು 2 ದಿವಸದ ಡಯಟ್ ಇಟ್ಬಿಟ್ಟು ಇವಾಲ್ಯೂಯೇಟ್ ಮಾಡಿದಾಗ ನನಗೆ ಸಿಕ್ಕಿದ ಪ್ರಕಾರ 18% ನನಗೆ ಸಿಕ್ಕಿರೋದು ಸ್ಟಡಿನಲ್ಲಿ ಓಟ್ಸ್ ತೆಗೆದುಕೋತಾರೆ, 3% ಅಷ್ಟು ಕಿನ್ವಾ ತೆಗೆದುಕೋತಾರೆ. 18, 3, 21% ವಿದೇಶದ ಏಕದಳ ಧಾನ್ಯವನ್ನು ನಾವು ಬಳಸ್ತಿದ್ದೀವಿ. ಆದರೆ ನಮ್ಮದು 21% ಕೆಳಗೆ ಹೋಯಿತು. ನಮ್ಮ ರೈತರು ಬೆಳೆದಿದ್ದ ನಮ್ಮ ದೇಹಕ್ಕೆ ಅನುಕೂಲವಾಗಿದ್ದಂತಹ ಆಹಾರ ಧಾನ್ಯ 21% ಕೆಳಗೆ ಹೋಯಿತು.
ಬ್ರೌಸ್ ಮಾಡಿ ಇದನ್ನು ತಗೊಂಡಿದ್ದಷ್ಟೇ ದಿನ ಓಟ್ಸನ್ನ ಕಿನ್ವಾನ ಯಾರು ಇದನ್ನು ನಿಮಗೆ ಅಡ್ವೈಸ್ ಮಾಡಿದ್ದಂತೂ ಅಲ್ಲ. ಇದು ಬ್ರೌಸ್ ಮಾಡಿ ನೀವು ತಗೊಂಡಿರೋದು. ಇನ್ನೊಂದು ವಿಷಯ ಬರ್ತೀನಿ, ಎಣ್ಣೆಗಳ ವಿಷಯ. ಇದು ಜಾಹೀರಾತು ಸೇರ್ಕೊಳ್ಳುತ್ತೆ. ಇದು ಸ್ವಲ್ಪ ಇಂಟರ್ನೆಟ್ ಬ್ರೌಸಿಂಗು ಮೊದಲಿನ ಜಾಹೀರಾತುಗಳು ಸ್ವಲ್ಪ ಹೋಗಬೇಕಾಗಿ ಬರುತ್ತೆ. ಪ್ರತಿಯೊಬ್ಬರನ್ನು ಕೇಳ್ತೀನಿ, ಏನೆಣ್ಣೆ ಉಪಯೋಗಿಸ್ತೀರಾ ಅಂತ. ಏನೆಣ್ಣೆ ಉಪಯೋಗಿಸ್ತೀರಿ ಅಂತ ಹೇಳ್ತಾರೆ, ಗೊತ್ತಿದೆಯಾ? ನಿಮಗೂ ಗೊತ್ತಿರ್ಬೋದು, ನೀವೇ ಹೇಳ್ತೀರ ನನ್ನ ಹತ್ರ ಉತ್ತರ. ಯಾರು ನನ್ನ ಹತ್ರ ಬಂದಿದ್ರು, ಸಫಲ್ ಉಪಯೋಗಿಸ್ತೀವಿ, ಇದಯ ಉಪಯೋಗಿಸ್ತೀವಿ, ಅಮೃತಂ ಉಪಯೋಗಿಸ್ತೀವಿ. ಅದೇ ರಾಮ ಸಫಲ್ ಎಣ್ಣೆ ಅಲ್ಲ, ಈ ಇದಯ ಎಣ್ಣೆ ಅಲ್ಲ, ಈ ಅಮೃತಂ ಎಣ್ಣೆ. ಹೌದು ಮೇಡಮ್, ಎಣ್ಣೆನೇ ಅದು. ಅಯ್ಯೋ ಎಣ್ಣೆ ಅಂದರೆ ಬ್ರ್ಯಾಂಡ್, ಅದು ಏನೆಣ್ಣೆ ಇದೆ ಹೇಳ್ರಿ. ಗೊತ್ತಿಲ್ಲ. ಸಫಲ್ ಅಂತ ಅನ್ನೋದು ಬರುತ್ತೆ. ನೀವು ಬ್ರೌಸ್ ಮಾಡುವಾಗ ನಿಮಗೆ ಆಲಿವ್ ಆಯಿಲ್ ಅಂತಾನೆ ಹಾಕ್ತಾರೆ, ಅಟ್ಲೀಸ್ಟ್ ಅದು ಆಯಿಲ್ ಹೆಸರು. ಕನೋಲಾ ಅಂತ ಬರುತ್ತೆ. ಕನೋಲಾ 1% ತಗೋತಾ ಇದ್ದಾರೆ. 1% ಆಫ್ ಬ್ಯಾಂಗ್ಳೂರಿಯನ್ಸ್, ಮಿಡಲ್ ಕ್ಲಾಸ್ ಅಂಡ್ ಲೋವರ್ ಮಿಡಲ್ ಕ್ಲಾಸ್ ಅಂಡ್ ಅಪ್ಪರ್ ಮಿಡಲ್ ಕ್ಲಾಸ್ 3 ರೇಂಜ್ನವರು ಬರ್ತಾ ಇದ್ದಾರೆ ಕ್ಲಿನಿಕ್ಗೆ. 1% ಕನೋಲಾ ಇದೆ. 16% ಅಷ್ಟು ಇದಿದೆ, ಆಲಿವ್ ಆಯಿಲ್ ಇದೆ. ಕನೋಲಾ ಅನ್ನೋದು ಎಣ್ಣೆ ಅಂತ ನಿಮ್ಗೆ ಗೊತ್ತಿದೆಯಾ? ಕನೋಲಾ ಅನ್ನೋದು ಎಣ್ಣೆನೇ ಅಲ್ಲ ರೀ. ನೀವು ಬ್ರೌಸ್ ಮಾಡುವಾಗ ನಿಮಗೆ ಕನೋಲಾ ವಿಷಯ ಏನಾದರೂ ಕೊಡ್ತಾರಾ? ಕನೋಲಾನಲ್ಲಿ ಇಷ್ಟಿಷ್ಟು ಫ್ಯಾಟಿ ಆಸಿಡ್ ಕಾಂಬಿನೇಷನ್ ಇದೆ. ಇದು ನಿಮ್ಮ ಹೃದ್ರೋಗವನ್ನು ತಡೆಯುತ್ತೆ, ನಿಮ್ಮ ಡಯಾಬಿಟಿಸನ್ನು ತಡೆಯುತ್ತೆ, ನಿಮ್ಮ ಒಬೆಸಿಟಿಗೆ ತುಂಬ ಬೇಕು ಅಂತ ಕನೋಲಾ ಕತೆ ಹೇಳುತ್ತಲ್ಲ ಬ್ರೌಸ್ ಮಾಡುವಾಗ. ಈ ಕನೋಲಾ ಅನ್ನೋದು ಒಂದು ಎಣ್ಣೆನೇ ಅಲ್ಲ. ಸಿ ಅಂತಂದರೆ ಕೆನಡಾ ಆಯಿಲ್ ಏನೋ ಒಂದಿಷ್ಟು ಇದೆ ಅವರದ್ದು. I'm least bit bothered to know about the name of that. It is a Canadian oil. ಯಾವ ಆಯಿಲು? ರೇಪ್ ಸೀಡ್ ಆಯಿಲ್. They never mention rape seed oil. ಯಾಕೆ ಅಂತ ಹೇಳಿದ್ರೆ, ರೇಪ್ ಸೀಡ್ ಆಯಿಲು ವಿಷಯುಕ್ತವಾಗಿರುವಂತಹ ಒಂದು ಎಣ್ಣೆ, ಒಂದು ಬೀಜ. ಅದರ ಎಣ್ಣೆ, ಈ ರೇಪ್ ಸೀಡ್ ಆಯಿಲ್ನ ಎಣ್ಣೆ ವಿಷ. ಆ ವಿಷವನ್ನು ತೆಗಿತಾರೆ, ಪ್ರಾಸೆಸ್ ಮಾಡಿ ಏನೇನು ಮಾಡಿ ಅದರಲ್ಲಿರೋ ಎಲ್ಲ ವಿಷವನ್ನು ಒಳ್ಳೆಯದು ಎಲ್ಲ ತೆಗೆದು ಒಂದು ಕೆಲಸಕ್ಕೆ ಬಾರದೆ ಇರುವಂತಹ ಒಂದು ಎಣ್ಣೆಗೆ ರೇಪ್ ಸೀಡ್ ಆಯಿಲ್ ಅಂತ ಅಂದರೆ ಮಾರ್ಕೆಟ್ ಸಿಕ್ಕಲ್ಲ ಅಂತ ಇರೋದ್ರಿಂದ ಕನೋಲಾ ಅಂತ ಹೇಳಿ, ಕನೋಲಾ ಅನ್ನೋದೇನೆ ಒಂದು ಎಣ್ಣೆ ಥರ ನಿಮ್ಮ ಮುಂದೆ ಬಂದಿದ್ದಾರೆ ಇಂಟರ್ನೆಟ್ ಮೂಲಕ. ಕನೋಲಾ ಅನ್ನೋದು ಎಣ್ಣೆ ಕೊಟ್ಟಿದ್ದೆ ನಾನು, ಎಣ್ಣೆ ಅಲ್ಲ ಅದು ಹೆಸರು. ಅದು ನೀವು ಯಾಕೆಂದರೆ ನಾವು ಮೊದಲೇ ನೋಡೋಕ್ಕೆ ಹೋಗಲ್ವಲ್ಲ, ಕಣ್ಣು ಮುಂದೆ ಸಫಲ್ ಅಂತೀವಿ. ಇದು ಸಫಲ್ ಏನ್ರಿ ಗೊತ್ತಿಲ್ಲ. ಕಡಲೆಕಾಯಿ ಸಫಲ್ ತರ್ತೀವಿ, ಹೋದ್ರೆ ಹಾಕೊಳ್ಳಿ. ಅದೇನಾದರೂ ರೀಫೈಂಡಾ, ಫಿಲ್ಟರ್ಡಾ, ಗಾಣದ ಗೊತ್ತಿಲ್ಲ. ಏನೋ ಇಂಟರ್ನೆಟ್ಟಲ್ಲಿ ಸೂರ್ಯಕಾಂತಿ ಎಣ್ಣೆ ಚೆನ್ನಾಗಿದೆ ಅಂತಾರೆ ತಗೋತಾರೆ, ಇಂಟರ್ನೆಟ್ಟಲ್ಲಿ ಸಫಲ್ ಚೆನ್ನಾಗಿದೆ ಅಂತಾರೆ ತಗೋತಾರೆ. ಈ ಥರ ನಾವು ಏನನ್ನೂ ಪ್ರಶ್ನೆಯನ್ನು ಮಾಡುವುದೇ ಕಲ್ತುಕೊಳ್ಳದೆ ಇದ್ದಿದ್ದರಿಂದ ಅಲ್ಲಿ ಏನು ಕಾಣಿಸುತ್ತೆ ನಾವು ಅದನ್ನು ತಗೋತಾ ಇದ್ದೀವಿ. ಅತ್ಯಂತ ಶ್ರೇಷ್ಠವಾಗಿದ್ದಂತಹ ಕಡಲೆಕಾಯಿ ಎಣ್ಣೆಯನ್ನು ತಿನ್ನಿ ಅಂತ ಎಲ್ಲಾದ್ರೂ ನಿಮಗೆ ಕಾಣಿಸಿದ್ಯಾ? ನಾನು ನೋಡಿದೆ ಇವತ್ತು ಬರೋಕ್ಕೋಸ್ಕರ ಇಲ್ಲಿಗೆ ಬರಬೇಕಾದ್ರೆ ಒಂಚೂರು ನಾನು ಬ್ರೌಸ್ ಮಾಡಿದೆ ಏನಾದರೂ ಸಿಕ್ಕತ್ತಾ ಅಂತ. ಕಡಲೆಕಾಯಿ ಎಣ್ಣೆ ನನಗಂತೂ ಸಿಗಲಿಲ್ಲ. ಎಲ್ಲಾದರೂ ಕಡಲೆಕಾಯಿ ಎಣ್ಣೆ ತಿನ್ನಿ, ಅದು ನಿಮಗೆ ತುಂಬ ಒಳ್ಳೆಯದು ಅಂತ ಹೇಳಿದ್ಯಾ? ಕಡಲೆಕಾಯಿ ಎಣ್ಣೆಯಲ್ಲಿ ಫ್ಯಾಟಿ ಆಸಿಡ್ ಕಾಂಬಿನೇಷನ್ನು ಒಟ್ಟು ಚೆನ್ನಾಗಿದೆ, ಎಲ್ಲೂ ಕೊಟ್ಟಿಲ್ಲ. ಎಣ್ಣೆಗೆ ಕೊಟ್ಟಿದ್ಯಾ? ಓ ಗಾಡ್ ಅಂತ ಭಗವಂತ ಕೊಟ್ಟಂಥ ಅದ್ಭುತವಾದಂತಹ ಎಣ್ಣೆನಲ್ಲಿ ಎಣ್ಣೆಣ್ಣೆ ಒಂದು ಇಲ್ಲ, ಅದನ್ನು ಎಲ್ಲೂ ಕೊಟ್ಟಿಲ್ಲ. ಏನು ಕೊಡ್ತು? ಕೆಲವು ವರ್ಷದ ಕೆಳಗೆ ಈ ಬ್ರೌಸ್ ಮಾಡೋಕ್ಕೂ ಮೊದಲು ತೆಂಗಿನೆಣ್ಣೆ ಕೆಟ್ಟದ್ದು ಅಂತ ಪ್ರಚಾರ ಬಂತು. ಯಾಕೆ ಬಂತು ಪ್ರಚಾರ? ತೆಂಗಿನೆಣ್ಣೆ ಯಾಕೆ ಕೆಟ್ಟದ್ದು ಪ್ರಚಾರ ಬಂತು ಅಂತ ಹೇಳಿದರೆ, ಈ ಆಹಾರ ಅಂತ ಅನ್ನೋದು ಒಂದು ಸಂಸ್ಕೃತಿ ಅಂತ ಅನ್ನೋದನ್ನೇ ಯಾರು ತಗೊಂಡಿಲ್ಲ. ಆಹಾರ ಒಂದು ಮಾರುಕಟ್ಟೆಗೆ ಬೇಕಾಗಿರುವಂತಹ ಒಂದು ಆಹಾರ ಇರ್ಬೋದು, ಆರೋಗ್ಯ ಇರ್ಬೋದು, ಎರಡು ಇಂಡಸ್ಟ್ರಿ. ಇಲ್ಲಿ ಹ್ಯುಮ್ಯಾನಿಟಿ ಬರೋದಿಲ್ಲ, ಇದು ಇಂಡಸ್ಟ್ರಿ. ನನಗೇನು ಲಾಭ ಇದೆ, ನನಗೇನು ಬೇಕು ಅದು ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ಈ ತೆಂಗಿನೆಣ್ಣೆ ಏನಾಯಿತು, ಭಾರತೀಯರು ಏಷ್ಯಾ ಅಂತ ತುಂಬ ಒಂದು ಬೇರೆ ನಾಯ್ಸ್ ಬರ್ತದೆ, ಅಡಿಷನಲ್ ನಾಯ್ಸ್ ಒಂದು ಬರ್ತಾ ಇದೆ. ಈಗ ಹಾಗೆ ಮಾತಾಡೋಣ. ಹಾಂ, ಇದೇನಾಯಿತು, ಏಷ್ಯಾ ಸ್ಪೆಷಲಿ ಇಂಡಿಯಾ ಒಂದಷ್ಟು ಏಷ್ಯಾಟಿಕ್ ಕಂಟ್ರೀಸ್ನಲ್ಲಿ ಮಾತ್ರವೇ ತೆಂಗನ್ನು ಬೆಳೀತಿದ್ದಿದ್ದು.
ಅನಿಸುತ್ತೆ. ಅದಕ್ಕೋಸ್ಕರನೇ ಇಲ್ಲಿ ತುಂಬ ಹಿಂದೆ 30 ವರ್ಷದ ಕೆಳಗೆ ನನಗೆ ಏನೋ ಒಂದು ವಿಜುವಲೈಸ್ ಮಾಡಿದೆ ಹೀಗಿರುತ್ತೆ ಅಂತ. ಎಲ್ಲರೂ ನಕ್ಬಿಟ್ಟಿದ್ರು ನನ್ನ ನೋಡಿ, ಅತೀ ಯೋಚನೆ ಮಾಡ್ತಾಳೆ, ಅದ್ಭುತವಂತೆ ಅನ್ನೋ ರೀತಿಯಲ್ಲಿ ನನಗೆ ಕಮೆಂಟ್ ಮಾಡಿದ್ರು. ನಾನು ಆವಾಗ ಹೇಳಿದೆ, ಯಾವುದೋ ಒಂದು ಎಣ್ಣೆ ಬರುತ್ತೆ ಅಂತ ಅನಿಸುತ್ತೆ ಈ ದೇಶಕ್ಕೆ, ಅದಕ್ಕೆ ಇದನ್ನು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಆಯಿತು. ಎಲ್ಲರೂ ತೆಂಗಿನ ಎಷ್ಟು ಮಟ್ಟಿಗೆ ಬಿಟ್ಟರು ಅಂದರೆ, ಚಿಕ್ಕ ಚಿಕ್ಕ ಮಕ್ಕಳು ಕರ್ಕೊಂಬರ ಅಮ್ಮದ್ರು, ತೆಂಗಿನ ಉಪಯೋಗಿಸೋದೇ ಇಲ್ಲಪ್ಪ ಮಕ್ಕಳಿಗೆ ಅಂತ ಶುರು ಮಾಡಿ. ಅದೇ ಇಂಟರ್ನೆಟ್ ಇವತ್ತು ತೆಂಗಿನೆಣ್ಣೆ ಒಳ್ಳೆಯದಕ್ಕೆ ಸುಮಾರು ಮನೆಗಳಲ್ಲಿ ತೆಂಗಿನೆಣ್ಣೆ ಬಳಸ್ತಿದ್ದಾರೆ. ಯಾವ ಮಟ್ಟಕ್ಕೆ ಅದು ಎಕ್ಸಾಜರೇಷನ್ ಆಗಿದೆ ಅಂದರೆ, ತೆಂಗಿನೆಣ್ಣೆ ಮನೆಯಲ್ಲಿ ಬಳಸದೇ ಇದ್ದವರು ಕೂಡ ತೆಂಗಿನೆಣ್ಣೆ ಹೊರಟೋದು. ಸೊ ತಿರ್ಗಾನಿವಲ್ಲಿ ಮೊನೋಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ನೇ ಜಾಸ್ತಿ ಇದೆ. ಸೊ ನಿಮ್ಮ ಆಹಾರದ ಆಯ್ಕೆಯಲ್ಲಿ ಇಡೀ ಒಂದು ಸಮಗ್ರವಾಗಿ ಈ ತುದಿಯಿಂದ ಆ ತುದಿ ತನಕ ನೋಡಿ ನಾವು ಆಹಾರವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಇಂಟರ್ನೆಟ್ ಸಹಾಯ ಮಾಡೋಣ, ಕನ್ಫ್ಯೂಸ್ ಮಾಡಿಸುತ್ತೆ. ಇದು ಇಷ್ಟೇ ಅಲ್ಲ, ಇಂಟರ್ನೆಟ್ ಹೋಗ್ಕೊಂಡು ಹೊಸ ಹೊಸ ಆಹಾರಗಳಿಗೆ ದುಡ್ಡು ಖರ್ಚು ಮಾಡ್ತಾರೆ. ಒಬೇಸಿಟಿಗೆ ಆಪಲ್ ಸಿಡಾಲ್ ಅಂತ ನಾನಂತೂ ಇದುವರೆಗೆ ತನಕ ಟೇಸ್ಟ್ ಮಾಡೋದು ಇಲ್ಲ ಆಯಿತಾ. ನಾನು ವಿದೇಶದಲ್ಲಿ ಹೋಗಿದ್ದಾಗಲೂ ಅಲ್ಲಿ ಹೋಟ್ಲಾಗಿ ಕೊಟ್ಟರು ನಾನು ಮಾಡಲ್ಲ. ನಾನು ನೋಡ್ತೀವಿ ಏನು ಇಂಡಿಯನ್ ಫುಡ್ ಇಟ್ಟಿದ್ದಾರೆ ಅಂತ. ನನಗೆ ಹೇಳಿಲ್ಲ, ನನಗೆ ಪೈಸಾ ಹಾಕೊಂಡು ಹಾಡು ಇದರಲ್ಲಿ ಹಾಕೊಂಡು ನಿಮ್ಮ ದೇಶಕ್ಕೆ ತಂದಿರೋದು ನನಗೆ ಹೇಳಬೇಕು, ಅದನ್ನು ನೀವು ಅಲ್ಲಿ ಇಡಬೇಕು ಅನ್ನೋಟ್ಟು ಭಾರತೀಯ ಕೊಬ್ಬಿದೆ ನನಗೆ, ಅಷ್ಟು ಗರ್ವ ಇದೆ ನನಗೆ. ನಾನು ತಿನ್ನಲ್ಲ. ಈ ಆಪಲ್ ಸಿಡಾಲ್ನ ಕೊಂಡ್ಕೋತಾರೆ ಜನ. ಆಪಲ್ ಸಿಡಾಲ್ ತಪ್ಪಿ ನಾನು ಡಯಟ್ ಬರ್ಸಿಸ್ತೀನಿ 2 ದಿವಸ ಏನು ಅಂತ. ಆಪಲ್ ಸಿಡಾಲ್ ತುಂಬ ಜನ ಬೆಳಗ್ಗೆ ಇದು ಆಪಲ್ ಸಿಡಾಲ್ ತೊಗೊತಾರೆ. ನೀವು ಬೆಳಗ್ಗೆ ಹಂಗೆ ಆಪಲ್ ಸಿಡಾಲ್ ತೆಗೆದುಕೊಂಡ್ರೆ ಹೊಟ್ಟೆ ಉರಿಗುತ್ತೆ, ಗ್ಯಾಸ್ಟ್ರೈಟಿಸ್ ಹಾಕೋ ಚಾನ್ಸಸ್ ಇರುತ್ತೆ. ಆಪಲ್ ಸಿಡಾಲ್ ಬರುತ್ತೆ. ಇದು ಬೇಬಿ ಕಾರ್ನ್ ಅಂತ ಅದರಲ್ಲಿ ಇಷ್ಟು ಬರುತ್ತಂತೆ. ಆಮೇಲೆ ಇಂಥದ್ದು ಬ್ರುಸೆಲ್ಸ್ ಸ್ಪ್ರೌಟ್ಸ್ ಅಂತ. ಇದೆಲ್ಲ ನಾವು ಬೆಳೆಯೋ ತರಕಾರಿ ಅಲ್ಲ, ಎಲ್ಲಿಂದನೋ ಬರುತ್ತದು. ಎಲ್ಲಿಂದನೋ ಬರಬೇಕಾದ್ರೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಅದಕ್ಕೆ ಅದು ಪೂರ್ತಿ ಮೆಚ್ಯೂರ್ ಆಗಬಾರ್ದು, ಬಾಡಬಾರ್ದು. ಬಿಟ್ಟು ಸುಮಾರು ಇವುಗಳೆಲ್ಲ ಕ್ಲೈಮೆಟಿಕ್ ಫ್ರೂಟ್ಸ್ ಇರುತ್ತೆ. ಅದು ಕ್ಲೈಮೆಟಿಕ್ ಫ್ರೂಟ್ಸ್ ಅಂತಂದರೆ ದಿನೇ ಹಣ್ಣು ಹಾಕೊಂಡು ಬರುವಂತಹದ್ದಿರಲ್ಲ. ಹಾಗೆ ಹಣ್ಣು ಹಾಕೊಂಡು ಬಂದ್ಬಿಟ್ರೆ ಕುಯ್ದ ಜಾಗದಿಂದ ನಿಮ್ಮ ಮನೆಗೆ ಬರೋ ಒಳಗೆ ಅದು ಹಣ್ಣಾಗಿ ಕೊಳುತ್ತು ಹೋಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಅದು ಮೆಚ್ಯೂರ್ ಆಗದೆ ಇರೋ ಹಾಗೆ ಅದನ್ನು ಸ್ಟಾಪ್ ಮಾಡ್ತಾರೆ, ಸೀಸ್ ಮಾಡ್ತಾರೆ. ಮೆಚುರೇಷನ್ ಸೀಸ್ ಮಾಡೋಕ್ಕೊಂದು ಹಾರ್ಮೋನ್ ಕೊಟ್ಟು ಅದು ಇಲ್ಲಿಗೆ ಬರಬೇಕಾದ್ರೆ ಅದಕ್ಕೆ ಇನ್ನೊಂದು ತಿರ್ಗ ಅದನ್ನು ಕೌಂಟರ್ ಮಾಡಿ ಅದು ನಿಮಗೆ ಹಣ್ಣಾಗೋ ರೀತಿಯಲ್ಲಿ ಮಾಡಿಕೊಟ್ಟಿರ್ತಾರೆ. ಈ ಪ್ರಾಸೆಸ್ಸಲ್ಲಿ ಅನೇಕ ಆಹಾರ ಅಂಶಗಳು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಬ್ರುಸೆಲ್ಸ್ ಸ್ಪ್ರೌಟ್ಸು ಅದು ನಾನು ನೋಡಿದೆ, ತುಂಬಾ ಬ್ರುಸೆಲ್ಸ್ ಸ್ಪ್ರೌಟ್ಸ್ ಬರ್ತವೆ ವೆಯ್ಟ್ ಲಾಸ್ಗೆ. ಅದು ಮತ್ತು ಚಿಯಾ ಸೀಡ್ಸ್ ಅಂತೆ, ಚಿಯಾ ಸೀಡ್ಸ್ ಏನೋ ಹೋಗ್ಕೊಳ್ಳಿ ಪರವಾಗಿಲ್ಲ, ನಮ್ಮ ಕಾಮ್ ಕಸ್ತೂರಿ ಇದೆ, ನಮ್ಮ ಮನೆಗಳೆಲ್ಲ ಬೆಳೆಸ್ಕೋತೀವಿ ನಾವೆಲ್ಲ ಕಾಮ್ ಕಸ್ತೂರಿ, ದಟ್ ಈಸ್ ಓಕೆ, ಪರವಾಗಿಲ್ಲ. ಈ ತರಹದೆಲ್ಲವನ್ನು ನಾವು ನಮ್ಮನ್ನು ಅಲ್ಲದೆ ಇರುವಂಥ ಅನೇಕವನ್ನು ನಾವು ತೆಗೆದುಕೊಳ್ತಾ ಹೋಗ್ತೀವಿ. ಇಲ್ಲಿ ಮುಖ್ಯವಾಗಿರುವಂತಹ ವಿಷಯ ಏನಂತ ಹೇಳಿದರೆ, ಇದು ಇವತ್ತು ತುಂಬ ಕಳಕಳಿಯಿಂದ ಹೇಳ್ತಿರೋಂತಹ ಒಂದು ಮಾತು. ಈ ಇಂಟರ್ನೆಟ್ ನೀವು ಬ್ರೌಸ್ ಮಾಡಿ ಬೇರೆ ದೇಶಕ್ಕೆ ತೆಗೆದುಕೊಂಡ್ರೆ, ಬೇರೆ ದೇಶಕ್ಕೆ ಆಹಾರಗಳಿಗೆ ನೀವು ಮಾರುಕಟ್ಟೆ ಕೊಡ್ತೀರಾ, ನಿಮ್ಮ ಆಹಾರವನ್ನು ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊತೀರಾ, ಜೇಬನ್ನಂತೂ ಪೂರ್ತಿ ತೂತು ಮಾಡ್ಕೊತೀರ. ಅಪಾರ್ಟ್ ಫ್ರಮ್ ದಟ್ ಏನಿದೆ ಗೊತ್ತಾ, ಇವತ್ತು ನೀವು ಯಾವುದೇ ನೋಡಿ, ಯೂಟ್ಯೂಬ್ ನೋಡಿ, ಫೇಸ್ಬುಕ್ ನೋಡಿ, ಯಾವುದೇ ನೋಡಿ, ಇದನ್ನೆಲ್ಲವನ್ನು ಕಂಟ್ರೋಲ್ ಮಾಡ್ತಾ ಇರೋದು ಬೆಸ್ಟ್. ಆ ದೇಶಗಳು ಇದನ್ನು ಕಂಟ್ರೋಲ್ ಮಾಡ್ತಾರೆ. ಈ ದೇಶಗಳಿಗೆ ಮಾನವೀಯತೆ ಅಂತ ಅನ್ನೋದಕ್ಕಿಂತಲೂ ಪ್ರತಿಯೊಂದು ಅವರಿಗೆ ಕಾಣಿಸೋದು ದುಡ್ಡು 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 ಮತ್ತು ದುಡ್ಡು. ಇದು ಬಿಟ್ಟರೆ ಅವರಿಗೆ ಬೇರೆ ಏನು ಕಾಣಿಸೋದು. ನೀವು ಯಾರು ಅವರಿಗೆ ಮನುಷ್ಯರ ಥರ ಕಾಣಿಸೋದಿಲ್ಲ, ನೀವುಗಳೆಲ್ಲರೂ ಅವರಿಗೆ ಒಂದು ಕಮೋಡಿಟಿ ಥರ ಕಾಣಿಸ್ತಾ ಇರ್ತಾರೆ. ಅವರು ಅವರ ಪ್ರಾಡಕ್ಟನ್ನು ಮಾತ್ರ ಮಾರಾಟ ಮಾಡೋದಕ್ಕೆ ನೋಡ್ತಾರೆ. ಬೇರೆ ಯಾವುದಾದ್ರೂ ಒಳ್ಳೆಯದಿದೆ ಅಂತ ಹೇಳಿದರೆ ಅದನ್ನು ಬ್ಲಾಕ್ ಮಾಡ್ತಾರೆ. ಒಂದು ಉದಾಹರಣೆ ಕೊಡ್ತೀನಿ, ಜ್ವಲಂತವಾಗಿರುವಂತಹ ಒಂದು ಉದಾಹರಣೆ. ನಾನು ಆಗಲೇ ನಿಮಗೆ ಹೇಳಿದಂಗೆ ಕಳೆದ ವರ್ಷ ಕೋವಿಡ್ ಔಟ್ಬ್ರೇಕ್ ಒಂದು ಸ್ವಲ್ಪ ಮೊದಲು ಮಾರ್ಚ್ 8ನೇ ತಾರೀಕಿಗೆ ನಾನು ಕೊಟ್ಟಿದ್ದು, ಭಾರತೀಯ ಆಹಾರಗಳು ಹೇಗೆ ಇಮ್ಯುನಿಟಿಯನ್ನು ಹೆಚ್ಚಿಸುತ್ತೆ ಅಂತ. ಅದು ಹಾಕಿದ ತಕ್ಷಣ ವೈರಲ್ ಆಯಿತು. ತುಂಬ ಜನ
ಬ್ಲಾಗ್ಸು ಯಾವುದಕ್ಕೆ ಅಗೇನ್ಸ್ಟ್ ಆಗಿದೆ ಯೋಚನೆ ಮಾಡಿದಾಗ ಭಾರತೀಯ ಲಾಸ್ಟಲ್ಲಿ ಒಂದು ಇದು ಹೇಳಿದೆ, ಉಪಸಂಹಾರ ಥರ. ಭಾರತೀಯ ಆಹಾರಗಳು ಪ್ರಪಂಚದ ಆಹಾರಗಳೆಲ್ಲ ಶ್ರೇಷ್ಠವಾದದ್ದು, ಇಮ್ಯುನಿಟಿಯನ್ನು ಯಾರೇ ತೆಗೆದುಕೊಂಡ್ರು ಯಾವ ದೇಶದವರ ಇಮ್ಯುನಿಟಿಯನ್ನು ಹೆಚ್ಚು ಮಾಡ್ತದೆ ಅಂತ ಒಂದು ಉಪಸಂಹಾರ ಥರ ಹೇಳಿದ್ರು. ಬಹುಶಃ ಅದೇನಾದರೂ ಇವರ ಕಮ್ಯುನಿಟಿ ನಾಮ್ಸಿಗೆ ಅಗೇನ್ಸ್ಟ್ ಆಗಿರಬೇಕು. ಯಾಕೆಂದರೆ ಉದ್ದಕ್ಕೂ ನಾನು ಭಾರತೀಯ ಆಹಾರಗಳನ್ನು ವೈಜ್ಞಾನಿಕವಾಗಿ ಒಂದೊಂದೇ ಸುಮ್ಮನೆ ಹೇಳಿಬಿಟ್ಟಿದ್ರೆ ಅವ್ರು ಎದುರ್ತಿಲ್ಲ. ನಾನು ವೈಜ್ಞಾನಿಕವಾಗಿ ನಾನು ICMR ಹೆಸರು ತೊಗೊಂಡಿದ್ದೀನಿ, WHO ಹೇಳಿದ್ದೀನಿ, ಅದರೊಳಗೆ ಎಲ್ಲವನ್ನು ಏನೇನು ಹೇಳ್ತಾ ಇದ್ದಾರೆ ಏನೇನು ಅಂತ ಅನ್ನೋದನ್ನು ಕೊಟ್ಟಾಗ ಸ್ವಲ್ಪ ನಡುಕ ಶುರು ಆಗಿರಬಹುದು. ಅದನ್ನು ಬ್ಲಾಕ್ ಮಾಡಿದ್ದಾನೆ ಅಂದರೆ ಏನು ಅರ್ಥ? ಪ್ರತಿಯೊಂದೊಂದನ್ನು ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಳ್ಳುವಂತಹ ಈ ಇಂಟರ್ನೆಟ್ ಅಂತ ಅನ್ನೋದು ಇದೆಯಲ್ಲ, ಇದನ್ನ ಅವರು ಮಾನಿಟರ್ ಮಾಡ್ತಾರೆ, ಅವರು ಇದನ್ನು ಕಂಟ್ರೋಲ್ ಮಾಡ್ತಾರೆ. ಅವ್ರಿಗೆ ಯಾವುದು ಸರಿ ಅನ್ಸುತ್ತೋ ಅದನ್ನು ಮಾತ್ರ ಅವರು ಬಿಡ್ತಾರೆ. ಅವರಿಗೆ ಸರಿ ಇಲ್ಲ, ಅವರ ಮಾರುಕಟ್ಟೆಗೆ ತೊಂದರೆ ಆಗ್ತಿದೆ ಅಂತಂದರೆ ಅದನ್ನು ಬ್ಲಾಕ್ ಮಾಡ್ತಾರೆ. ಇದು ಬರೀ ಆಹಾರಕ್ಕೆ ಅಲ್ಲ, ಇವನ್ ಆಯುರ್ವೇದದ ಒಂದಷ್ಟು ಇದನ್ನು ಕೂಡ ಬ್ಲಾಕ್ ಮಾಡೋದು ಗೊತ್ತು ನನಗೆ. ಬಹಳ ಚೆನ್ನಾಗಿ ಅವರು ಮಾಡಿದರು, ಅದನ್ನೆಲ್ಲ ಬ್ಲಾಕ್ ಮಾಡಿದರು. ಇದೆಲ್ಲವನ್ನು ಮಾಡ್ತಾ ಇದೆ ಯೂಟ್ಯೂಬ್ ಮಾಡಿ. ಇದು ಯಾರಿಗೂ ನಮಗೆ ಸ್ವಾತಂತ್ರ್ಯ ಇಲ್ಲ. ನಾವು ಅವ್ರೇನು ಹೇಳ್ತಾರೋ ಅದನ್ನು ಜೀವಜು ಅಂತ ಅಂದ್ಕೊಂಡು ತಗೊಂಡಾಗ ಮಾತ್ರ ನಮಗೆ ಕೆಲಸ. ನೀವು ಕ್ವೆಶ್ಚನ್ ಮಾಡಿದಾಗ ನಿಮ್ಮನ್ನು ಅವರು ತಿರುಗಿಸಿ ಕೊಡ್ತಾರೆ. ಇನ್ನೊಂದು ಸಣ್ಣ ಉದಾಹರಣೆ, ಈ ಇಂಟರ್ನೆಟ್ಗಳ ವಿಷಯಕ್ಕೆ ಬಂದಾಗ ಗ್ರೀನ್ ಟ್ರಿಬ್ಯೂನಲ್ ಸಿಕ್ಕಾಪಟ್ಟೆ ಅತಿರೇಕವಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಯಾವ ಮಟ್ಟಕ್ಕೆ ಮಾತಾಡ್ತು ಅಂತಂದರೆ, ಅಮರ್ನಾಥಿಗೆ ಹೋಗ್ಬೇಕಾದ್ರೆ ನೀವು ಪಂಪಂಬೋಲೆ ಅಂತ ಹೇಳಿದ್ರೆ ಅಮರ್ನಾಥ್ನ ಇಕೋಸಿಸ್ಟಮ್ ಹಾಳಾಗುತ್ತೆ, ನೀವು ಪಂಪಂಬೋಲೆ ಹೇಳಬಾರ್ದು ಅಂತ ತುಂಬ ಪ್ರಚಾರ ಮಾಡಿ ನಾವು ಪ್ರತಿಯೊಂದಕ್ಕೂ ಟ್ವಿಟರಲ್ಲಿ ಕೌಂಟರ್ ಮಾಡ್ತಾನೆ ಬಂದೆ. ಕಡೆಗೆ ಒಂದ್ಸತಿ ನಾನು ಹೇಳಿದೆ, ಐ ನೀದರ್ ಸಿ ಸೈನ್ಸ್ ನಾಟ್ ಸೆನ್ಸ್ ಇನ್ ಯುವರ್ ಸ್ಟೇಟ್ಮೆಂಟ್ ಅಂತ ಬರ್ಕಳಿಸಿ. ನನಗೆ ಅವ್ರು ಏನು ರಿಪ್ಲೈ ಮಾಡಿದ್ದಾರೆ ಗೊತ್ತಾ? ಗ್ರೀನ್ ಟ್ರಿಬ್ಯೂನಲ್ ಇಸ್ ವಾಚಿಂಗ್ ಯು ಅಂತ. ಇವ್ರು ಯಾಕೆ ನನ್ನ ವಾಚ್ ಮಾಡೋಕ್ಕೆ ನನ್ನ ಹೆದರಿಸ್ಬಿಟ್ರೆ ವಾಚಿಂಗ್ ಅಂತ ನಾನು ಹೆದರ್ಕೊಂಡ್ಬಿಟ್ಟಿನ. ತಿರ್ಗಾ ನಾನು ಕೌಂಟರ್ ರಿಪ್ಲೈ ಕೊಡ್ತಾನೆ. ನನ್ನನ್ನು ಬ್ಲಾಕ್ ಮಾಡಿದ್ರು, ನನ್ನ ಟ್ವಿಟರಲ್ಲಿ ಬ್ಲಾಕ್ ಮಾಡಿದ್ರು. ಈಗ ಒಂದು 2-3 ತಿಂಗಳಿಂದ ಬೇಡ್ಕೋತಾ ಇದ್ದಾರೆ ನನಗೆ, ಏನೋ ಪ್ಲೇಸ್ಟೋರಿಗೆ ಹೋಗಿ ಯಾರ ಅವೈಲಬಲ್ ಅಂತ ದಿನ ಬರುತ್ತೆ, ಹಕ್ಕಿ ಬಂದುಬಿಟ್ಟು ಪ್ಲೇಸ್ಟೋರಲ್ಲಿದ್ದರೆ ಡೌನ್ಲೋಡ್ ಮಾಡ್ಕೊಳ್ತಾ ದಿನ ನನ್ನ ತಲೆ ತಿಂತಾ ಇದೆ. ನನ್ನನ್ನು ಬ್ಲಾಕ್ ಮಾಡಿದ್ರು, ಇವತ್ತು ಬೇಡ್ಕೋತಾ ಇದ್ದಾರೆ. ನಾನು ಯಾಕೆ ಟ್ವಿಟರ್ಗೆ ಹೋಗಿ ನನಗೆ ಕೂ ಇದೆ, ನಾನು ಕೂ ಮಾಡ್ತೀನಿ. ಐ ಡೋಂಟ್ ಟ್ವಿಟರ್, ಐ ಡೋಂಟ್ ವಾಂಟ್ ಟು ಟ್ವೀಟ್, ಐ ಕೂ. ಸೊ ಈ ಮಟ್ಟಕ್ಕೆ ನಾವು ನಮ್ಮನ್ನು ಯೋಚಿಸ್ಕೊಂಡಾಗ ನಿಮ್ಮ ಅಹಂಕಾರವನ್ನು ನಾವು ಮುರಿತೀವಿ. ನಿಮ್ಮ ಹಕ್ಕಲ್ಲಿ ನಿಮ್ಮ ಇದರೊಳಗೆ ನಮ್ಮ ಎಲ್ಲ ಆರೋಗ್ಯ ಇದೆ ಅಂತ ನೀವು ಹಿಡ್ಕೊಂಡಿದ್ದರೆ ಖಂಡಿತವಾಗಲೂ ನಿಮ್ಮ ಅಹಂಕಾರದ ಒಳಗೆ ನಿಮ್ಮ ಮಾರುಕಟ್ಟೆಗೆ ನಾವು ಸೀಮಿತವಾಗಿಲ್ಲ. ನಾವು ಬೇರೆಯಾಗೇ ಯೋಚಿಸ್ತೀವಿ, ನಾವು ಬೇರೆಯಾಗೇ ಅರ್ಥ ಮಾಡ್ಕೋತೀವಿ ಅನ್ನುವಂತಹ ಒಂದು ಬಲ ಧೈರ್ಯ ನಮಗೆ ಬರಬೇಕು. ಈ ಇಂಟರ್ನೆಟ್ಗಳನ್ನು ಬ್ರೌಸ್ ಮಾಡುವಾಗ ಯಾವಾಗ ನಾವು ಶಕ್ತಿವಂತರಾಗ್ತೀವೋ ಆವಾಗ ನಮ್ಮದು ಸ್ವಲ್ಪ ಬೆಳೀತಾ ಬರುತ್ತೆ. ನಾವು ಬೆಳೀತಾ ಬಂದಾಗ ಅವ್ರು ಹೆದರ್ಕೋತಾರೆ. ಈಗ ನಾನು ಅದೇ ಹೇಳಿದ್ರಲ್ಲ, ಟ್ವಿಟರ್ ನಾನು ಬೇಡ್ಕೋತಾ ಇದ್ದಾರೆ ನನ್ನನ್ನು ಅಂತ, ಮಾಡು ಟ್ವಿಟರ್ ಓಪನ್ ಮಾಡು, ಡೌನ್ಲೋಡ್ ಮಾಡು. ಆ ಮಟ್ಟಕ್ಕೆ ಎಲ್ಲರೂ ಬರಬೇಕು, ಅವರೆಲ್ಲರೂ ಬರಬೇಕು. ನಾವೆಲ್ಲರೂ ಆ ಮಟ್ಟಕ್ಕೆ ಚೆನ್ನಾಗಿದ್ರು. ಇಲ್ಲ ನಾವು ನಿಮ್ಗೆ ಏನು ನಿಮ್ಮ ಇದು ಆಹಾರಗಳು ಏನೇನೇನು ಕೊಟ್ಟಿದ್ದೀರಲ್ಲ ಇಷ್ಟಿಷ್ಟು ತಾರ ನಾವು ಯಾವುದೋ ತಿನ್ನೋಲ್ಲ, ನಾವು ಅಕ್ಕಿನೇ ತಿಂತೀವಿ, ನಾವು ಬೇಳೆನೇ ತಿಂತೀವಿ, ಆ ತೊಗರಿ ಬೇಳೆನೇ ತಿಂತೀವಿ, ಅಕ್ಕಿನೇ ತಿಂತೀವಿ. ಸಮಯ ಇಲ್ಲ ಇವತ್ತು ಅಕ್ಕಿ ವಿಷಯ ಮಾತಾಡಿದ್ರೆ ಅದ್ಭುತವಾದ ಲಾಬಿ ಹೇಗೆ ನಡೆದೋಯ್ತು ಅಂತನ್ನೋದನ್ನು ನನಗೆ ಸಂಕಟ ಆಗುತ್ತೆ. ಒಂದು ಕಡೆ ಮೈ ಉರಿಯುತ್ತೆ ನನಗೆ. ಅಕ್ಕಿ ವಿಷಯದಲ್ಲಿ ಆದ ಲಾಬಿಂಗು 70 ವರ್ಷಗಳಿಂದ ಸ್ವತಂತ್ರ ಭಾರತ ಬಂದ ಮೇಲೆ ಮಣ್ಣು ತಿಂತಾ ಇದ್ವಿ ನಾವು ಅಂತ ಅನಿಸುತ್ತೆ. ಅಷ್ಟು ವೆರೈಟಿ ಅಕ್ಕಿ ಇದ್ರೆ ಇವತ್ತು ನಮ್ಮ ದೇಶದಲ್ಲೆಲ್ಲ ಅಮೆರಿಕಾದಲ್ಲಿದೆ ಅದರ ವಿಷಯ ನನಗೆ ಮಾತಾಡ್ತಾ ಇಲ್ಲ. ಇದು ಎಲ್ಲವೂ ಹೀಗೆ ಇದೇ ತರಹನೇ ಇಂಟರ್ನೆಟ್ ಕೂಡ ಅವರ ಮುಷ್ಟಿಯಲ್ಲಿ ಇದೆ. ಅವರ ಮುಷ್ಟಿಯಿಂದ ನಾವು ಬಿಡಿಸ್ಕೊಂಡು ನಮ್ಮ ಆಹಾರದ ಆಯ್ಕೆಯನ್ನು ನಾವು ಮಾಡಿಕೊಂಡಾಗ ಖಂಡಿತವಾಗ್ಲೂ ಈ ಇಂಟರ್ನೆಟ್ಟು ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ನಾವು ಯೋಚಿಸಬೇಕಾಗಿ ಬರುತ್ತೆ ಯಾವುದು ಒಳ್ಳೆಯದು ಯಾವುದು ಒಳ್ಳೆಯದು ಅಂತ ಪ್ರಕಾರ ನಾವು ಅವ್ರನ್ನ ಒಂದು ಸ್ವಲ್ಪ ಪಕ್ಕಕ್ಕಿಟ್ಟಾಗ ಅವ್ರಿಗೆ ಅಹಂಕಾರ ಕಡಿಮೆ ಆಗ್ತಾ ಬರುತ್ತೆ, ನಮ್ಮದು ಮೇಲ್ ಬರುತ್ತೆ. ಈ ಜನರೇಷನ್ ಪರವಾಗಿಲ್ಲ, ಇಲ್ಲಿ ಕೂತಿರೋದೆಲ್ಲ ನಮ್ಮ ಜನರೇಷನಲ್ಲಿ ನಾವು ಇಂಟರ್ನೆಟ್ ನೋಡ್ಕೊಂಡು ಬೆಳೆದ
ಮಗು ಓಡಾಡ್ತಿದೆಯಲ್ಲ, ಅದಕ್ಕೆ ಶಾಲೆ ಇಲ್ಲ, ಅದಕ್ಕೆ ಇವಾಗಿಂದನೇ ಅದು ಆನ್ಲೈನಲ್ಲಿ ನಡೆಸ್ತೀವಿ. ಸೊ ಆ ಥರ ಸದಾ ಆನ್ಲೈನಲ್ಲಿ ನೋಡ್ತಿರುವಾಗ ಆ ದೇಶದ ಕಲ್ಚರ್, ಆ ದೇಶದ ಫುಡ್ ಕಲ್ಚರ್, ಅವ್ರಿಗೆ ಫುಡ್ ಕಲ್ಚರ್ ಅನ್ನೋದೇ ಇಲ್ಲ. ಫುಡ್ ದೇ ಈಟ್ ಫುಡ್, ಅವ್ರಿಗೇನು ಅದು ಫುಡ್ ಅಂತ ಅನ್ನೋದೊಂದು ಕಲ್ಚರೇ ಅಲ್ಲ. ಅದು ನಮ್ಮ ಮಕ್ಕಳಿಗೆ ಪಾಸ್ ಆನ್ ಆಗುತ್ತೆ. ಆ ಮಕ್ಕಳು ಅದನ್ನೇ ತಿಂತಾರೆ. ಅದರ ಬಗ್ಗೆ ತಂದೆ ತಾಯಿಗಳಿಗೆ ಈಗ ಹೆಚ್ಚು ಜವಾಬ್ದಾರಿ ಇದೆ. ಸೊ ಹೀಗೆ ಇಂಟರ್ನೆಟ್ಟಿಂದ ಒಳ್ಳೆಯದು ಕೆಟ್ಟದ್ದು ಇದ್ದಾಗ ಜರಡಿ ಹಿಡೋದನ್ನು ಕಲಿಬೇಕು ನಾವು. ಜರಡಿ ಹಿಡೀರಿ, ಜರಡಿ ಹಿಡಿದು ಯಾವುದು ನಿಮಗೆ ಬೇಕಿದೆ, ಉಳ್ಕೊಂಡಿದೆ, ಅದನ್ನು ತಗೊಳ್ಳಿ. ಜೊಳ್ಳನ್ನು, ಹೊಟ್ಟನ್ನು ಕಿತ್ತು ಎಸೀರಿ. ಈ ಜೊಳ್ಳು ಹೊಟ್ಟು ನಮಗೆ ಹೆಚ್ಚಾಗಿ ಬರೋದೇ ಇಂಟರ್ನೆಟ್ನ ಕಂಟ್ರೋಲ್ ಮಾಡ್ತಿರೋ ಈ ವಿದೇಶಗಳ ಜಾಗಗಳಿಂದ. ಇಷ್ಟು ನನ್ನ ಮಾತು ಹೇಳಿ ಮುಗಿಸ್ತೀನಿ. ಡಾಕ್ಟರ್ ಎಚ್ ಎಸ್ ಪ್ರೇಮಾ ಅವರಿಗೆ ಧನ್ಯವಾದ ಹೇಳೋದರ ಜೊತೆಗೆ ಎಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕು, ಎಷ್ಟೊಂದು ನಮ್ಮದನ್ನು ಬಿಟ್ಕೊಟ್ಟು ನಾವು ಬೇರೆಯವ್ರದನ್ನ ಆಮದು ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನ ಕೆಲವೇ ವಿಷಯಗಳನ್ನು ಹೇಳಿದ್ರು ಕೂಡ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ. ಅಂದರೆ ನಮ್ಮ ಹಿಂದಿನ ಪರಂಪರೆ ಹೇಗಿತ್ತಲ್ಲ ಅದೆಲ್ಲ ಕೂಡ ಆರೋಗ್ಯಕರವಾಗಿ ಸತ್ವಯುತವಾಗಿತ್ತು ಅನ್ನೋದನ್ನ ಮತ್ತೆ ಮತ್ತೆ ಮನನ ಮಾಡ್ಕೊಳ್ತಾ ಇದ್ದೀವಿ. ಅದೇ ನಮ್ಮದನ್ನೆಲ್ಲ ಕತ್ಕೊಂಡು ಅವರು ಹೋಗಿದ್ದಾರೆ, ಅದನ್ನು ನಾವು ಅವರ ಸಂಸ್ಕೃತಿನ, ಅವರ ಆಹಾರ ಪದ್ಧತಿ ಇಲ್ಲಿ ಇಟ್ಕೊಂಡು ನಾವು ನರಳ್ತಾ ಇದ್ದೀವಿ. ಇವಾಗ ಬದಲಾಗಬೇಕು ಅನ್ನುವಂಥ ಒಂದು ಪರಂಪರೆ ಮತ್ತೆ ಅಭಿಯಾನ ಶುರುವಾಗಬೇಕು. ವರಣ್ಯ ನ್ಯೂಟ್ರಿಷನ್ ಕಾನ್ಸೆಪ್ಟ್ನ ಮುಖಾಂತರ ಬಹುಶಃ ಪ್ರೇಮಾ ಮ್ಯಾಮ್ ಮೊದಲ 1 ಲಕ್ಷ ಜನ ಪೇಷಂಟ್ಸ್ನ ನೋಡಿರ್ಬೋದು. ಆ್ಯಂಡ್ ಅದರ ಗ್ರಾಫ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿದೆ. ಸಾಕಷ್ಟು ಪುಸ್ತಕಗಳನ್ನು ಹೊರತಂದಿದ್ದಾರೆ. ಅಂದರೆ ಬರೀ ಬಾಯಿ ಮಾತಲ್ಲ, ಕಾರ್ಯರೂಪದಲ್ಲಿರೋದ್ರ ಜೊತೆಗೆ ಅದು ಮುದ್ರಣದಲ್ಲೂ ಕೂಡ ಇದೆ ಅಂತ ಅದರ ಪ್ರತೀಕವಾಗಿ ಹೊರಗಡೆ ಒಂದು ಪುಸ್ತಕ ಕೂಡ ಮಾರಾಟವಾಗ್ತಾ ಇದೆ. ಆಹಾರ ಸಂಸ್ಕೃತಿ ಅಂತ ಮುದ್ರಣ ಆಗಿದ್ದ 6 ತಿಂಗಳು ಆದರೆ ಮತ್ತೆ ಮುದ್ರಣ ಕಂಡಿದೆ ಅಂತ ಹೇಳಿದ್ರೆ ಅದು ಎಷ್ಟರ ಮಟ್ಟಿಗೆ ಸತ್ವವನ್ನು ಪಡ್ಕೊಂಡಿದೆ ಅಂತ ದಯವಿಟ್ಟು ನಿಮಗೆ ಆಸಕ್ತಿ ಇದ್ದವರು ಅದನ್ನು ಕೊಂಡು ಓದಬಹುದು. ಸುಮಾರು 120 ರೂಪಾಯಿ ಮುಖಬೆಲೆ ಇದೆ. ದಯಮಾಡಿ ಅಂದರೆ ಪುಸ್ತಕ ಸಂಸ್ಕೃತಿಯನ್ನು ಕೂಡ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಡಾಕ್ಟರ್ ಪ್ರೇಮಾ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮುಂದೆ ನಾನು ಶ್ರೀತಾ ಚಕ್ರವರ್ತಿ ಸುಲಿಬೆಲೆ ಅವ್ರನ್ನ, ಅಂದರೆ ಅವ್ರ ಬಗ್ಗೆ ಏನು ಹೇಳೋದೇ ಬೇಕಿಲ್ಲ. ಏನಂತ ಹೇಳಿದ್ರೆ ಇವತ್ತು ಮ್ಯಾಮ್ ಶುರು ಮಾಡಿದಂಥ ಮಾತಿನಲ್ಲಿ ಮತ್ತೆ ಸ್ವದೇಶಿತನ ಇತ್ತು. ಮತ್ತೆ ಚಕ್ರವರ್ತಿ ಸುಲಿಬೆಲೆ ಸರ್ ಮಾತಾಡಿದ್ರೆ ಮತ್ತೆ ಅಲ್ಲಿ ಅದೇ ಸ್ವದೇಶಿತನನೇ ಮತ್ತೆ ಎದ್ದು ಕಾಣುತ್ತೆ. ಒಂದು ನಮ್ಮ ಆಧ್ಯಾತ್ಮ ಇರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು, ನಮ್ಮ ದೇಶದ ಬಗ್ಗೆ ಗೌರವ ಇರ್ಬೋದು, ದೇಶಭಕ್ತರು ಇರ್ಬೋದು, ವೀರ ಯೋಧರು ಇರ್ಬೋದು, ಹೀಗೆ ಪ್ರತಿಯೊಂದು ಸ್ವತಂತ್ರ ಹೋರಾಟ ಮಾಡುವವರು ಇರ್ಬೋದು, ಇವರು ಎಲ್ಲರ ಬಗ್ಗೆನೂ ಕೂಡ ಬಹುಶಃ ಅವರ ಹೆಸರಿನ ಜೊತೆಗೆ ಊರಿನ ಹೆಸರು ಸುಲಿಬೆಲೆ ಅಂತ ನಾವು ಏನು ಕೇಳ್ತೀವಲ್ಲ, ಸುಲಿದ ಬಾಳೆಹಣ್ಣಿನ ಥರ ನಮಗೆ ತಿನ್ನಿಸ್ತಾರೆ ಪ್ರತಿ ವಿಷಯನೂ. ಅದು ಚಕ್ರವರ್ತಿ ಸುಲಿಬೆಲೆಯವರ ಒಂದು ವಿಶೇಷತೆ ಅಂತ ನನಗನ್ಸುತ್ತೆ. ಹಾಗಾಗಿ ಹೆಮ್ಮೆ ಅನ್ಸುತ್ತೆ ಅವರಿರೋ ವೇದಿಕೆಯಲ್ಲಿ ನಾನು ನಿಂತು ಮಾತನಾಡುವಂಥದ್ದು. ಗೌರವದಿಂದ ಬರ್ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮಾತಿಗೋಸ್ಕರ. जननी शारदा देवी रामकृष्ण गुरुगुरु पादपद्मे तयो श्रुत्वा प्रणमामि रत्नाकराधौतपदां हिमालयकिरीटिनीं ब्रह्मराजर्षिरत्नाभ्यां वंदे भारत. आदरणीय ಪ್ರೇಮಾಮ್ಮನಿಗೆ ಅತ್ಯಂತ ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಲಕ್ಷ್ಮೀಶ ಫೌಂಡೇಶನ್ನ ಮಿತ್ರರಿಗೂ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡಿರುವಂಥ ಎಲ್ಲ ಆತ್ಮೀಯ ಮಿತ್ರರಿಗೂ ಪ್ರೀತಿಪೂರ್ವಕ ನಮಸ್ಕಾರ. ಫ್ಯಾನ್ಸ್ ಆಫ್ ಮಾಡೋದಕ್ಕೆ ಇದು ಸೌಂಡ್ ತುಂಬ ಕಿರಿಕಿರಿ ಮಾಡ್ಬೋದು, ಸ್ವಲ್ಪ ಕಷ್ಟ ಆಗ್ಬೋದು. ಅರ್ಥ ಹೇಳಿದಷ್ಟು ಮಾತಾಡದೇ ಇರೋದ್ರಿಂದ ನೀವು ಈ ಕಷ್ಟವನ್ನು ಸಹಿಸಲಿಕ್ಕೆ ಕಷ್ಟವಾಗಲಾರದು ಅಂತ ಅನಿಸುತ್ತೆ. ಮಿತ್ರರೇ, ಜೀವನ ಕಲೆ
ಅನ್ನೋದ್ರ ಕುರಿತಂತೆ ಮಾತನಾಡಿ ಅಂತ ಅಕ್ಕ ಹೇಳಿದ್ದಾರೆ. ನಾನು ಬ್ಯಾಕ್ ರೂಮಲ್ಲಿದ್ದಾಗ ತಮಾಷೆ ಮಾಡ್ತಿದ್ದೆ. 2 ಜೀವಂತ ಉದಾಹರಣೆಗಳಿವೆ. ಒಂದು ಪ್ರೇಮಾತ್ಮಕ ರೂಪದಲ್ಲಿದೆ, ಇನ್ನೊಂದು ಉಷಾಕನ ರೂಪದಲ್ಲಿದೆ. ಇಬ್ಬರ ಜೀವನ ನೋಡಿ ಜೀವನ ಕಲೆ ಏನು ಅಂತ ತಿಳ್ಕೊಂಡಿದ್ದು ನಾನು ಪ್ರೋಗ್ರಾಮ್ ಇನ್ನೇನು ಕೆಲಸನೇ ಬಾಕಿಲ್ಲ. ಅವರಿಬ್ಬರ ಬದುಕು ಅಷ್ಟು ಸುಂದರವಾಗಿದೆ. ಒಬ್ಬರು ತಮ್ಮ ಬದುಕನ್ನ ಹೇಗೆ ನಡೆಸಬೇಕು ಅಂತ ಕೇಳಿದ್ರು, ಬದುಕಿದ್ದಷ್ಟು ಕಾಲ. ಇನ್ನೊಬ್ರು ತಮ್ಮ ಆತ್ಮೀಯರನ್ನ ಕಳ್ಕೊಂಡಾದ್ರೂ ಕೂಡ ಧೃತಿಗೆಡದೆ ಸಮಾಜಕ್ಕೆ ಬಲವಾಗಿ ನಿಲ್ಲಬಲ್ಲಂತ ಸಾಮರ್ಥ್ಯವನ್ನು ಹೇಗೆ ತೋರಿಸಬೇಕು ಅಂತ ಜೀವಂತವಾಗಿ ತೋರಿಸ್ತಾ ಇದ್ದಾರಲ್ಲ, ವಿಶೇಷವಾದ ಶಕ್ತಿ. ಸ್ವಲ್ಪ ದಿನದಲ್ಲಿ ಶಕ್ತಿ ಮಹೋತ್ಸವ ಇದೆ, ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಆ ಹೊತ್ತಲ್ಲಿ 2 ಶಕ್ತಿಗಳನ್ನ ಒಂದೇ ಸಲ ಒಂದೇ ವೇದಿಕೆಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿರೋದು ಬಹಳ ಸಂತೋಷ ಅಂತ ನಾನಂತೂ ಪ್ರೀತಿಯಿಂದ ಭಾವಿಸ್ತೀನಿ. ಜೀವನ ಕಲೆ ಅನ್ನೋದು ಎಲ್ಲೋ ಒಂದು ಕಡೆ ಅಕ್ಕನ ಮಾತು ಕೇಳ್ತಾ ಇರುವಾಗ ನನಗೆ ಅನ್ಸುತ್ತೆ ಜೀವನ ಕೊಲೆ ಆಗೋದಿಲ್ಲ. ಎಷ್ಟು ಚೆನ್ನಾಗಿ ಕೊಲೆ ಮಾಡ್ತಿದ್ದೀವಿ ಅಂತಂದ್ರೆ ನಮ್ಮನ್ನು ನಾವು ನಾಶ ಮಾಡ್ಕೊಳ್ಲಿಕ್ಕೆ ಏನ್ ಬೇಕೋ ಅವೆಲ್ಲ ಪ್ರಯತ್ನಗಳು ವ್ಯಾಪಕವಾಗಿ ನಡೆದಿದೆ. ನಮ್ಮ ಬದುಕನ್ನ ಕಟ್ಟಿಕೊಳ್ಳುವ ಪ್ರಯತ್ನ ಅಲ್ಲ, ನಮ್ಮ ಬದುಕನ್ನ ಕೆಡವುವ ಪ್ರಯತ್ನವನ್ನ ನಾವೆಲ್ಲರೂ ಮಾಡ್ತಿದ್ದೀವಿ. ನನಗೆ ಯಾವಾಗಲೂ ಅನ್ಸೋದು ಜೀವನ ಅಂದ್ರೆ ಏನು ಅಂತ ಕೇಳಿದ್ರೆ ನಾನು ಫೈಟ್ ಅಂತ ಹೇಳಿ, ಫೈಟ್ ಇಲ್ಲದೆ ಇರೋ ಜೀವನವೇ ಅಲ್ಲ. ಯಾರಿಗಾದ್ರೂ ಒಂದು 15 ದಿನ ಫೈಟ್ ಇಲ್ಲ ಅಂತಂದ್ರೆ ನಿಮಗೆ ಲೈಫೇ ಮಜಾ ಇಲ್ಲ, ಬೋರಾಗಿ ಶುರು ಆಗ್ತದೆ. ಏನಾದ್ರೂ ಒಂದು ಫೈಟ್ ಬೇಕು. ಅದಕ್ಕೆ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಮಾಡೋದು ಅಂದ್ರೆ ಫೈಟ್ ಇರೋದಿಲ್ಲ, ಫೈಟ್ ಇರಲಿಲ್ಲ ಲೈಫ್ ಲಾಂಗ್. ಅವ್ನು ತಗೊಳ್ಳಿಲ್ಲ ಅಂತಂದ್ರೆ ನಾನೇ ಒಂದು ಫೈಟ್ ಅಲ್ಲಿ ರೆಡಿ ಮಾಡ್ಕೊಡೋಣ ಅಂತ ಮದುವೆ ಮಾಡ್ತೀನಿ. ಹೀಗಾಗಿ ಆ ಮದುವೆ ಅನ್ನೋದು ಒಂದು ಫೈಟಿನ ಒಂದು ಭಾಗ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಆದ್ರೆ ಯಾರ ಜೀವನದಲ್ಲಿ ಫೈಟ್ ಇಲ್ವೋ ಅವ್ನು ಸತ್ತಿದ್ದಾನೆ ಅಂತ ಅರ್ಥ. ಶವ ಮಾತ್ರ ಫೈಟ್ ಮಾಡೋದಿಲ್ಲ. ಶವಕ್ಕೆ ಹುಳುಗಳು ಬಂದು ತಿಂತಿರ್ತವೆ, ಫೈಟ್ ಮಾಡೋದಿಲ್ಲ. ಶವಕ್ಕೆ ಅಷ್ಟೊಂದು ಗಾಡಿಗಳು ಹೋಗ್ತವೆ, ಅದು ಹಾರ್ನ್ ಮಾಡ್ತಿರುತ್ತೆ, ಅದು ಕಿರಿಕಿರಿ ಅನ್ಸಲ್ಲ. ಶವಕ್ಕೆ ಮೇಲಿಂದ ಮಳೆ ಬೀಳುತ್ತೆ, ಟೆನ್ಷನ್ ಅನ್ಸ್ಕೊಳ್ಳಲ್ಲ. ತನ್ನ ಎದುರುಗಡೆ ಕರೋನಾದ ಶವಗಳು ಅಥವಾ ಕರೋನಾ ಪೇಷಂಟ್ಸ್ಗಳು ಹೋಗ್ತಿರ್ತಾರೆ, ಈ ಬಿದ್ದಿರೋ ಬಾಡಿ ಯಾವತ್ತೂ ಅದ್ರ ಬಗ್ಗೆ ಕಳಕಳಿ ವ್ಯಕ್ತಪಡಿಸಲ್ಲ, ಬಿಕಾಸ್ ಡೆಡ್ ಬಾಡಿ. ಯಾವ ಮನುಷ್ಯ ಬದುಕನ್ನು ಹಿಂಗ್ ಕಲಿತಾನಂತ ಈಸ್ ಈಕ್ವಲ್ ಟು ಡೆಡ್ ಬಾಡಿ. ಆ ಬದುಕಿನ ಫೈಟ್ ಅನ್ನ ಅನುಭವಿಸ್ಲಿಕ್ಕೆ ಸಾಧ್ಯವಾಗದೆ ಹೋದ್ರೆ ಅದರ ಆಧಾರದ ಮೇಲೆ ಕಟ್ಕೊಳ್ಳಿಕ್ಕೆ ಹೋದ್ರೆ, ನಾನು ತುಂಬಾ ಬಾರಿ ನೆನಪಿಸ್ಕೊಳ್ತೀನಿ ವಿವೇಕಾನಂದ ಮಾತು ಹೇಳ್ತಾ. ಒಬ್ಬ ರಾಜ ಹೇಳ್ತಾನೆ ಸ್ವಾಮಿ ವಿವೇಕಾನಂದರಿಗೆ, ಸ್ವಾಮಿ ಜೀವನ ಅಂದ್ರೆ ಏನು? ಎಷ್ಟು ಚೆನ್ನಾಗಿದೆ ನೋಡಿ. ಸುತ್ತಲಿನ ಪರಿಸ್ಥಿತಿಗಳು ತುಳಿಬೇಕು ಅಂತ ನಿಂತಾಗ ಅದರ ವಿರುದ್ಧ ಫೈಟ್ ಮಾಡ್ಲಿಕ್ಕೆ ನಿಲ್ತೀವಲ್ಲ, ಅದೇ ಜೀವನ ಅಂತ. ಏನ್ ಸುಂದರವಾದ ಡೆಫಿನೇಷನ್! ಇದಕ್ಕಿಂತ ಸುಂದರವಾದ ಡೆಫಿನೇಷನ್ ಬದುಕು ಹಂಗೆ ಇರುತ್ತೆ ಅಂತ. ಅದೇ ಸ್ವಾಮೀಜಿ ಹೇಳ್ತಾರೆ, ಈ ಬದುಕು ಹೆಂಗೆ ಅಂತಂದ್ರೆ ಸುಳ್ಳಿನಿಂದ ಸತ್ಯದ ಕಡೆಗೆ ನಾವೇನು ಹೋಗೋದೇ ಇಲ್ಲ. ನಾವೆಲ್ಲ ಹಂಗೆ ಅನ್ಕೊಳ್ತೀವಿ, ಸುಳ್ಳಿನಿಂದ ಸತ್ಯದ ಕಡೆಗೆ ಹೋಗ್ತಿದ್ದೀವಿ ಅಂತ. ಸ್ವಾಮೀಜಿ ಹೇಳ್ತಾರೆ, ಲೋಯರ್ ಟ್ರೂತ್ ನಿಂದ ಹೈಯರ್ ಟ್ರೂತಿಗೆ ಹೋಗ್ತೀವಿ ಅಷ್ಟೇ, ಸುಳ್ಳು ಅನ್ನೋದ್ರ ಪರಿಕಲ್ಪನೆಯೇ ಇಲ್ಲ ಅಂತ. ಭಗವಂತನ ಸೃಷ್ಟಿಯಲ್ಲಿ ಸುಳ್ಳು ಹೆಂಗೆ? ಟ್ರೂತ್ ಕಡಿಮೆ ಇದೆ ಅಷ್ಟೇ. ನೀನು ಹೇಳಿದ್ರಲ್ಲಿ ಸತ್ಯ ಕಡಿಮೆ ಇದೆ ಅಷ್ಟೇ. ಆ ಕಡಿಮೆ ಸತ್ಯದಿಂದ ಉನ್ನತ ಸತ್ಯದ ಕಡೆಗೆ ಪ್ರಯಾಣ ಇದೆಯಲ್ಲ, ಅದು ಬದುಕು. ನಮ್ಮೆಲ್ಲರ ಬದುಕು ಶುರುವಾಗಿರೋದು ಕಡಿಮೆ ಸತ್ಯದಿಂದಲೇ. ಉನ್ನತ ಸತ್ಯದ ಕಡೆಗೆ ಕೊನೆಗಾದರೂ ನಾವು ಹೋಗಿರ್ಲಿಲ್ಲ ಅಂತಂದ್ರೆ ಈ ಲೈಫ್ ವೇಸ್ಟ್ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಜೀವನದ ಕೊನೆಯಲ್ಲಿ ಕೂತ್ಕೊಂಡು, ಕೊನೆಯಲ್ಲಿ ತುಂಬಾ ಲೇಟ್ ಆಗ್ಬಿಡುತ್ತೆ, ಮಧ್ಯೆ ಮಧ್ಯೆ ಆಗಾಗ ಒಂದೊಂದ್ಸಲ ಕೂತ್ಕೊಂಡು ನಾನು ಆ ದಿಕ್ಕಲ್ಲಿ ಹೋಗ್ತಿದ್ದೀನಾ ಅಂತಂದು ಚೆಕ್ ಮಾಡಿ ನೋಡಿ, ನಮ್ಗೆ ನಾವೇ ನೋಡ್ಕೊಳ್ಳಿ. ನಾನು ಆ ದಿಕ್ಕಲ್ಲಿ ಹೋಗ್ತಿದ್ದೀನಾ, ನಾನು ಹೈಯರ್ ಟ್ರೂತ್ ಕಡೆಗೆ ಸಾಗ್ತಾ ಇದ್ದೀನ ಅಂತ ತಿಳ್ಕೊಳ್ಳೋದಾದ್ರೆ, ಆ ಹೈಯರ್ ಟ್ರೂತ್ ಕಡೆ ನನ್ನ ಪ್ರಯಾಣ ನಡೀತಾ ಇದೆ ಅಂತಾದ್ರೆ, ಬಿಲೀವ್ ಮೀ, ನಮ್ಮ ಬದುಕು ತುಂಬಾ ಚೆನ್ನಾಗಿದೆ. ನಾನು ತುಂಬಾ ಬಾರಿ ಹೇಳಿದೆ, ನಾನೇನು ಹೊಸದಾಗಿ ಹೇಳ್ತಿಲ್ಲ. ಒಂದು ಸುಂದರವಾದ ಇದನ್ನ ಹೇಳ್ತಿದ್ದೇನೆ, ಅವ್ರಿಗೆ ಪ್ರಯೋಗ ಮಾಡಿ ಅಂತ. ಪ್ರಯೋಗ ಏನು ಅಂತಂದ್ರೆ, ಇವತ್ತು ಈ ಪ್ರೋಗ್ರಾಮ್ ಮುಗಿದ್ಮೇಲೆ ಮನೆಗೆ ಹೋಗಿ ಒಬ್ಬೊಬ್ಬರೇ ಕೂತ್ಕೊಂಡ್ಬಿಟ್ಟು, ಮನೇಲಿ ಯಾರಿಗೂ ಬಿಡದೆ ನೀವೇ ಒಬ್ಬೊಬ್ಬರೇ ಕೂತ್ಕೊಂಡು ಒಂದು ಹೊಸ ನೋಟ್ಬುಕ್ ತಗೊಂಡು ಅದ್ರಲ್ಲಿ ಬರೀಬೇಕು. ಅಕಸ್ಮಾತ್ ನಾನು ಇವತ್ತೇ ಸತ್ತೋಗ್ಬಿಟ್ರೆ ನನ್ನ ಅಂತ್ಯ ಸಂಸ್ಕಾರಕ್ಕೆ ಪ್ರಾಮಾಣಿಕವಾಗಿ ಯಾರ್ಯಾರು ಬರ್ತಾರೆ? ಪ್ರಾಮಾಣಿಕತೆ ಇದ್ರು ಬಹಳ ಜನ ಪುಣ್ಯಾತ್ಮರು ಬರ್ತಾರೆ. ಅವ್ರು ಯಾಕೆ ಬರ್ತಾರೆ ಅಂದ್ರೆ ನಾವು ಸತ್ತ ಇವ್ರ ಮನೆ ನಡೆದು ಬರಬೇಕಲ್ಲ, ಅವ್ರು ಮೊದಲೇ ಸೀಟ್ ರಿಸರ್ವ್ ಮಾಡ್ಕೊಳ್ಳಿಕ್ಕೆ ಬರೋದು. ಆದ್ರೆ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ, ನಾನು ಸತ್ತಿದ್ರಿಂದ ಇವನೊಂದು 6 ತಿಂಗಳು ಬದುಕಿದ್ರೆ ಯಾಕೆ ಚೆನ್ನಾಗಿರ್ತಿತ್ತು, ನಾನು ಒಳ್ಳೆ ಮಿತ್ರನನ್ನು ಕಳ್ಕೊಂಡ್ಬಿಟ್ನಲ್ಲ ಅಂತ ನೊಂದುಕೊಂಡು ನನ್ನ ಸಾವಿನ ನೋವನ್ನ ಅನುಭವಿಸುವಂತಹ ಎಷ್ಟು ಜನ ಬರ್ಬೋದು ಅಂತ ಪಟ್ಟಿ ಮಾಡಿ ಬಿಟ್ಬಿಡಿ. ಅದು ಮುಂದಿನ ವರ್ಷ ಇದೇ ಡೇಟ್ಗೆ ಈ ಲಕ್ಷ್ಮೀಶನ 1 ವರ್ಷ ಆಗಿತ್ತು ಅಂತ ನೆನಪಿಸ್ಕೊಂಡು ವಾಪಸ್ ಓಪನ್ ಮಾಡಿ ಸೆಕೆಂಡ್ ಪೇಜ್, ಹಳೆ ಪೇಜ್ ನೋಡ್ಲೇಬೇಡಿ. ಅಕಸ್ಮಾತ್ ಇವತ್ತು ಸತ್ತೋಗ್ಬಿಟ್ರೆ ಪ್ರಾಮಾಣಿಕವಾಗಿ ಯಾರ್ಯಾರು ಬರ್ತಾರೆ ಅಂತ ಪಟ್ಟಿ ಮಾಡಿ, ಎಲ್ಲ ಮುಗಿದ್ಮೇಲೆ ತಾಳೆ ಮಾಡಿ. ಹಳೆ ನಂಬರ್ಗಿಂತ ನಂಬರ್ ಜಾಸ್ತಿ ಆಗಿದ್ರೆ 1 ವರ್ಷ ಬದುಕಿದೀನಿ ಅಂತ, ನಂಬರ್ ಕಡಿಮೆ ಆಗಿದ್ರೆ ಪ್ರಾಬ್ಲಮ್ ಇದೆ ಅಂತ. ನಾನು ನಿಜವಾಗ್ಲೂ ಬದುಕು ಸರಿಯಾಗಿ ಬದುಕು, ಸಿಂಪಲ್. ಆದ್ರೆ ನಾವು ಯಾವತ್ತೂ ಹಾಗೆ ಮಾಡಲಿಲ್ಲ. ನಾವು ಹೇಗಿದ್ದೀವಿ ಅಂತಂದ್ರೆ,
ಈ ಬದುಕನ್ನ ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳ್ತಾ ಹೋಗ್ತೀನಿ. ಹೆಚ್ಚು ಹೆಚ್ಚನ್ನ ಬೇಕು 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 ಅಂತ ಮಾಡ್ಕೊಳ್ತಾ ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಐ ಟೆಲ್ ಯು ದ ಫ್ಯಾಕ್ಟ್. ನನಗೆ ಬಹಳ ಜನ ಬರ್ತಾರೆ, ತುಂಬಾ ಪ್ರೀತಿಯಿಂದ ಮಾತನಾಡ್ತಾರೆ, ಸರ್ ನಿಮ್ದು ಪೇಪರ್ ಎಲ್ಲ ಓದ್ತೀನಿ ಅಂತ ಹೇಳ್ತಾರೆ. ಫೈನ್, ಗುಡ್, ಚೆನ್ನಾಗಿ ಬರೀತೀರಾ ಅಂತ ಹೇಳ್ತಾರೆ. ಸುಳ್ಳೇ ಇರುತ್ತೆ ಮೋಸ್ಟ್ ಆಫ್ ದಿ ಟೈಮ್. ಓದೋದು ಪುರುಸುತ್ತೆ ಇಲ್ಲ ನನಗೆ ಗೊತ್ತಿರುತ್ತೆ. ಹೆಂಗೆ ಹೇಳ್ತಾರೆ ಅಂತಂದ್ರೆ, ನೀವು ವಿಜಯ ಕರ್ನಾಟಕದಲ್ಲಿ ಬರೀತಿರಲ್ಲ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ವಿಜಯ ಕರ್ನಾಟಕದಲ್ಲಿ ಬರೀತಿರಲ್ಲ ಅಂತ. ವಿಜಯ ಕರ್ನಾಟಕ ಬರೆಯೋದು 8 ವರ್ಷ ಆಯ್ತು ನನಗೆ. ಅವ್ರು ಹೇಳ್ತಾರೆ, ನಿಮ್ಗೆ ಎಲ್ಲ ಪುಸ್ತಕ ಓದಿದೀವಿ ಸರ್ ಅಂತಾರೆ. ಎಷ್ಟು ಪುಸ್ತಕ ಓದಿತ್ತು ಅಂತ ಗೊತ್ತಿರಲ್ಲ. ರೀಸೆಂಟ್ ಓದಿದ್ದು ಯಾವುದು ಅಂತ ಹೇಳಿದ್ರೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರಬೇಕು ಅಂತ ಹೇಳೋದೆಲ್ಲ ಸತ್ಯ ಅಲ್ಲ ಅಂತ ನಮ್ಮ ಸ್ವಾಮೀಜಿ ಬಹಳ ಚೆನ್ನಾಗಿ ಹೇಳೋರು. ಅವ್ರು ಮೊದಲನೇ ಬಾರಿಗೆ ಭಜನೆ ಹಾಡಿದ್ರಂತೆ. ಭಜನೆ ಹಾಡಿದಾಗ ಭಕ್ತರೆಲ್ಲ ಎದ್ದು ಬಂದು, ಸ್ವಾಮೀಜಿ ಏನು ಅದ್ಭುತ ಭಜನೆ ಅಂತ ಹೇಳಿದ್ರಂತೆ. ಪಕ್ಕದಲ್ಲಿ ಇನ್ನೊಬ್ಬ ಹಿರಿಯ ಸ್ವಾಮೀಜಿ ಇದ್ರಂತೆ. ಎಲ್ಲ ಮುಗಿದ ಮೇಲೆ ಹೆಗಲ ಮೇಲೆ ಕೈ ಹಾಕೊಂಡು, ನೋಡಪ್ಪ ಈ ಭಕ್ತರು ಹೆಂಗಿರ್ತಾರೆ ಅಂತಂದ್ರೆ, ನೀನು ಬಾಳೆಹಣ್ಣು ತಿಂದು ಸಿಪ್ಪೆ ಅವ್ರ ಕೈಯಲ್ಲಿ ಕೊಟ್ಟರು, ಸ್ವಾಮೀಜಿ ಬಾಳೆಹಣ್ಣು ಚೆನ್ನಾಗಿತ್ತು ಸ್ವಾಮೀಜಿ ಅಂತಾರೆ, ನಂಬಿದೆಯೋ ನಿನ್ ಕತೆ ಮುಗಿದಂಗೆ ಅಂತ. ನಾವು ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದೀವಿ ಅಂತಂದ್ರೆ, ಎದುರಿಗಿರೋರನ್ನ ಮೆಚ್ಚಿಸಲಿಕ್ಕೋಸ್ಕರ ನನ್ನ ಇಡೀ ಬದುಕನ್ನು ರೂಪಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದೀನಿ. ಅಲ್ಟಿಮೇಟ್ ಎಂಡ್, ಲೈಫಿನ ಎಂಡು, ನನ್ನ ನಾನು ಮೆಚ್ಚಿದೀನ? ನನ್ನ ಅಂತರಂಗ ನನ್ನ ಮೆಚ್ಚಿದ್ಯಾ? ನನಗೊಬ್ಬ ಫ್ರೆಂಡ್ ಇದ್ದ, ಸಿಕ್ಕಾಪಟ್ಟೆ ಕುಡಿತಿದ್ದ, ಬಿಟ್ಟಿದ್ದ. ಸಂತೋಷದ ಸಂಗತಿ ಪಾಪ. ಅವನು ಯಾವಾಗಲೂ ಹೇಳೋನು, ನಾನು ಕುಡ್ಕೊಂಡು ಬಂದಾಗ ಮನುಷ್ಯ ಆಗ್ಬಿಡ್ತೀನಿ ಅಂತ. ನಾನು ಕೇಳಿದೆ ಯಾಕೆ ಅಂತ. ಬಹಳ ಚೆನ್ನಾಗಿದೆ, ಕುಡಿದ್ರೆ ಒಂದ್ಸಲ ಮಜವಾದ ಸಂಗತಿ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ನಾನು ಕುಡ್ಕೊಂಡು ಬಂದಾಗ ಅಪ್ಪ ಅಮ್ಮನ ಮುಂದೆ ನಿಂತ್ಕೊಳಕ್ಕಾಗಲ್ಲ, ಡೈರೆಕ್ಟ್ ನನ್ನ ರೂಮಿಗೆ ಹೋಗ್ತೀನಿ. ನನ್ನ ರೂಮಿನಲ್ಲಿ ಕನ್ನಡಿ ಮುಂದೆ ನಿಂತ್ಕೊಳ್ತೀನಿ. ಕನ್ನಡಿಯಲ್ಲಿ ಕಾಣ್ತಾ ಇರುವ ನಾನು ಉಗಿಯುತ್ತೆ ನನಗೆ, ಲವ್ ನೆನ್ನೆ ತಾನೇ ಅವನಿಗೆ ಕೊಡ್ಬೇಕಾಗಿರೋ 3,000 ರೂಪಾಯಿ ಕೊಟ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, 1,000 ರೂಪಾಯಿ ಹೆಂಡ ಕೊಡ್ಕೊಂಡು ಬಂದಿದೆಯಲ್ಲ ಅಂತ ಹೇಳುತ್ತೆ. ನಾಚಿಕೆ ಆಗ್ತಿರುತ್ತೆ ನನಗೆ. ಅಂತರಂಗದೊಂದಿಗೆ ವಾರ್ತಾಲಾಪ ಇದೆಯಲ್ಲ, ಒಂದು 5 ನಿಮಿಷ ಪ್ರತಿನಿತ್ಯ ವಾರ್ತಾಲಾಪ ಮಾಡಿ ನನ್ನ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತೆ. ಇದು ನನಗೆ ಹೇಳಿದ್ದು ನಮ್ಮ ಸ್ವಾಮೀಜಿ ಪುರುಷೋತ್ತಮ. ಬಹಳ ದಿಮಾಕಿತ್ತು ನನಗೆ. ಈಗ ಹೇಳ್ತೀನಿ. ಆ ದಿಮಾಕ್ ಹೆಂಗಿತ್ತು ಅಂತಂದ್ರೆ, ನಾನು ಪೊನ್ನಂಪೇಟೆಗೆ ಹೋಗಿದ್ದೆ. ಪೊನ್ನಂಪೇಟೆ ಸ್ವಾಮೀಜಿ ಇದ್ರು. ನಮ್ಮ ಸ್ಟೈಲ್ ಇರ್ತಾರೆ, ಕಾಲೇಜ್ ಓದ್ತಿರೋ ಹುಡುಗರು ಸ್ಟೈಲ್ ಆಗಿ ಕೈಯಲ್ಲಿ ಒಂದು ಮಂಕುತಿ ಮನಕಗ್ಗ ಪುಸ್ತಕ ಇತ್ತು. ಯಾಕಂದ್ರೆ ಸ್ವಾಮೀಜಿ ಇದಕ್ಕೆ ತೋರಿಸೋಣ ಅಂತ ನಾನು ಓದ್ತಿದ್ದೀನಿ ಮಂಕುತಿ ಮನಕಗ್ಗ ಅಂತ ಇಂಪ್ರೆಸ್ ಮಾಡಿ. ಸ್ವಾಮೀಜಿ ಕೇಳಿದ್ರೆ, ಏನು ಓದ್ತಿದೀಯಾ? ಮಂಕುತಿ ಮನಕಗ್ಗ. ಏನಾದ್ರು ಒಂದು ಹೇಳು ಅಂತಂದ್ರು. ನಂಗೆ ಗೊತ್ತಿತ್ತು ಏನೋ ಕೇಳ್ತಾರೆ ಅಂತ. ಏನು ಹೇಳಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಒಂದು ಹೇಳಿದೆ. ಅವ್ರಿಗೆ ಗೊತ್ತಾಯ್ತು ನನ್ನ ಒಳಗಿರುವಂಥ ಅಹಂಕಾರ ಎದ್ದೆದ್ದು ಕುಣಿತಾ ಇರೋದನ್ನು ನೋಡಿ. ಏನಂದ್ರೆ ಗೊತ್ತಾ ಸ್ವಾಮೀಜಿ, ಒಂದು ವಾರ ನನ್ನ ಜೊತೆ ಇಟ್ಬಿಡು ಪೊನ್ನಂಪೇಟೆಯಲ್ಲಿ, ನಿನ್ನ ಯೋಗ್ಯತೆ ಏನು ಅಂತ ನಿನಗೆ ತೋರಿಸ್ಕೊಡ್ತೀನಿ, ಆಮೇಲೆ ಊರಿಗೆ ಹೋಗು. ಆ ಅಹಂಕಾರಕ್ಕೆ ಒಂದು ಪೆಟ್ಟು ಕೊಟ್ಟಿದ್ದೀಯಲ್ಲ ಸ್ವಾಮೀಜಿ, ಅದು ಸುಲಭಕ್ಕೆ ಹೋಗಲ್ಲ. ರಾಮಕೃಷ್ಣ ಹೇಳ್ತಾರೆ, ಅಹಂಕಾರ ಅನ್ನೋದು ಹೆಂಗೆ ಅಂತಂದ್ರೆ ಆಲದ ಮರ ಇದ್ದಂಗೆ, ನೀವು ಎಷ್ಟೇ ಕಳೆದ್ರು ಒಂದು ಚಿಗುರು ಶುರುವಾಗಿ ಆಗತ್ತದೆ. ಅದಕ್ಕೆ ಸುಮ್ಮನೆ ಹೋಗೋದಲ್ಲ, ಅದು ಮತ್ತೆ ಬರುತ್ತೆ. ಅದೊಂದು ಬೆಳ್ಳುಳ್ಳಿ ವಾಸನೆ ಇದ್ದಂತೆ, ಪಾತ್ರೆಗೆ ಎಷ್ಟು ತಿಕ್ಕಿದ್ರು ವಾಪಸ್ ಉಳ್ಕೊಂಡಿರ್ತೇವೆ. ಹಂಗೆ ಈ ಅಹಂಕಾರ ಹೋಗಲ್ಲ. ಆದರೆ ನಮ್ಮ ಬದುಕನ್ನು ಇದರ ಕಾರಣಕ್ಕಾಗಿ ಎಷ್ಟು ಕಾಂಪ್ಲಿಕೇಟ್ ಮಾಡ್ಕೊಳ್ತಿದ್ದೀವಿ ಅಂತಂದ್ರೆ, ನನಗೆ ಅನೇಕ ಬಾರಿ ಅನ್ಸುತ್ತೆ, ಒಟ್ಟಾರೆ ಬದುಕೇನು ಹೇಳಿ, ಇಲ್ಲದಿಂದ ಇಲ್ಲದರ ಕಡೆ ಹೋಗೋದು ಅಷ್ಟೇ. ಈ ಮಧ್ಯ ಕೂಡಾಕೊಳ್ಳೋ ಪ್ರಯತ್ನ ಹೆಂಗ್ ಮಾಡ್ತೀನಿ ನೋಡಿ. ಇಲ್ಲದ್ದು ಅಂದ್ರೆ ಏನು? ಬರುವಾಗ ಯಾವ ಬಟ್ಟೆ ಹಾಕೊಂಡು ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ವಿ, ಸೀರೆ ಉಟ್ಕೊಂಡಿದ್ವಿ. ಏನ್ ಭಗವಂತ ದಿ ಬೆಸ್ಟ್ ಸೀರೆ ಭೂಮಿಯಲ್ಲಿ ಇರೋದು ನೀವು ಉಳಿಸ್ ಕಳಿಸ್ತೀನಿ ಅಂತ ಹೇಳಿದ್ನೇನು? ಎಲ್ಲ ಬಿಟ್ಕೊಂಡೇ ಬಂದ್ವಿ, ಸಾಯೋದು ಬಿಟ್ಕೊಂಡೇ ಹೋಗ್ತೀವಿ. ಕೆಲವರ ಪ್ರಕ್ರಿಯೆ ಹೆಂಗೆ ಅಂತಂದ್ರೆ, ಸುಟ್ಟು ಭಸ್ಮ ಮಾಡಿಬಿಡ್ತಾರೆ, ಏನೂ ಉಳ್ಕೊಳ್ಳಲ್ಲ. ಕೆಲವರ ಪ್ರಕ್ರಿಯೆ ಭೂಮಿಯಲ್ಲಿ ಕೂತು ಬಿಡ್ತಾರೆ, ಏನೂ ಉಳ್ಕೊಳ್ಳಲ್ಲ. ಕೆಲವರು ಪಕ್ಷಿಗಳಿಗೆ ಆಹಾರವಾಗಿ ಕೊಡ್ತಾರೆ, ತಿಂದುಕೊಂಡು ಹೋಗ್ಲಿ. ಕೆಲವರು ಸತ್ತಾಗ ಹೆಂಗ್ ಸಾಯ್ತೀವಿ ಗೊತ್ತೇನು? ಸಾರಿ, ತುಂಬಾ ಓಡಾಟ ಮಾಡುವಾಗ ಬಹಳ ಸಂಕಟ ಅನಿಸ್ಬಿಡುತ್ತೆ ನನಗೆ. ಎಂಥ ಮೆರೆದ ಬಾಡಿ ಆಕ್ಸಿಡೆಂಟ್ ಅಲ್ಲಿ ಸತ್ತಿರುತ್ತೆ, ಭೂಮಿಗೆ ಅದು ಪೂರ್ತಿ ಹೇಗೆ ಅಂಟುಕೊಂಡ್ಬಿಟ್ಟಿರುತ್ತೆ ಅಂತಂದ್ರೆ, ಕೆರೆದು ಬಾಡಿ ತಗೊಂಡು ಬರ್ಬೇಕಾದ್ರೆ ಯಾವ ಬಾಡಿಯ ವೈಭವಕ್ಕೆ ಮೆರೆದಿದ್ದು ಏನಿಲ್ವಲ್ಲ ನನಗೆ. ಯಾವತ್ತಾದ್ರೂ ಯೋಚನೆ ಮಾಡಿದ್ವಾ ಇದನ್ನ? ಅದಕ್ಕೆ ನಮ್ಮದೊಂದು ಪದನ ಉಪಯೋಗಿಸ್ತಾರೆ. ಹಿಂದೂ ಧರ್ಮ ಇದೆಯಲ್ಲ, ಅದ್ಭುತವಾಗಿರುವಂಥದ್ದು ಇರ್ತದೆ. ಯಾವನಾದರೂ ನೆಗೆಟಿವ್ ಮಾತಾಡಿದ್ರೆ ಕೆನ್ನೆ ಮೇಲೆ 2 ಬಾರಿ ಸಿಕ್ಕ, ಅನ್ನೇ ಕೆಡಿಸ್ಕೋಬೇಡಿ. ಯಾಕಂದ್ರೆ ಅವ್ರು ಏನೂ ಗೊತ್ತಿದ್ದು ಮಾತಾಡ್ತಿದ್ದಾನೆ ಅಂತ. ನಮ್ಮದೊಂದು ಪದವನ್ನು ಬಳಸ್ತಾರೆ, ಸ್ಮಶಾನ ವೈರಾಗ್ಯ ಅಂತ. ಒಂದೊಂದು ಪದವೇ ಸಾಕು. ಜೀವನಾನನೇ ಎಷ್ಟು ಸುಂದರವಾಗಿರುತ್ತದೆ. ಜೀವಾತ್ಮ ಮತ್ತು ಪರಮಾತ್ಮನ ಸಂಯೋಗವಾಗುವ ಈ ಬದುಕನ್ನ ಎಷ್ಟು ಸುಂದರವಾಗಿ ಕಟ್ಕೊಳ್ಬೇಕು ಅನ್ನೋ ಪ್ರಯತ್ನ ಏನ್ ಚೆನ್ನಾಗಿದೆ. ಈ ಪದಗಳೇ ಚಂದ. ಸ್ಮಶಾನ ವೈರಾಗ್ಯ ಏನು ಗೊತ್ತೆ? ಸ್ಮಶಾನಕ್ಕೆ ಹೋದಾಗ ಅವ್ರಿಗೆ ಅನ್ಸುತ್ತಂತೆ, ನಂದು ಇಷ್ಟೇನಾ, ಮತ್ತೆ ಯಾಕೆ ಸಾಯ್ತಿದ್ದೀನಪ್ಪ?
ನಾನು ನಾರ್ಮಲ್ ಆಗಿರೋದು ಒಳ್ಳೆಯದು, ನಾನು ಆರಾಮಾಗಿ ಬದುಕಬೇಕು ಅಂತ ಅನ್ಸುತ್ತೆ ನಮಗೆ. ನಾನು ಯಾಕೆ ಇಷ್ಟೆಲ್ಲ ಒದ್ದಾಡ್ತಿದ್ದೀನಿ? ಫೈನಲಿ ಅಲ್ಲಿ ಶವವನ್ನು ಇಟ್ಟಾಗ ನಮಸ್ಕಾರ ಮಾಡ್ಲಿಕ್ಕೆ ಬರ್ತಾರಲ್ಲ, ಅನೇಕರು ಬೂಟಾಟಿಕೆಗೆ ಬಂದಿರ್ತಾರೆ, ನಮ್ಗೆ ಗೊತ್ತಾಗ್ತಿರುತ್ತೆ ನಾನು ಹೋಗ್ಬೇಕು ನಂಗೆ ಅನಿಸ್ತಿರುತ್ತೆ. ಆದ್ರೆ ಪ್ರಾಬ್ಲಮ್ ಏನು ಗೊತ್ತಾ, ವಾಪಸ್ ಮನೆಗೆ ಬರೋದ್ರ ವೇಳೆಗೆ ಅಹಂಕಾರ ಹೆಂಗ್ ಬೆಳೆದು ನಿಂತಿರುತ್ತೆ ಅಂದ್ರೆ, ಹೋದವ್ರು ಹೋದ, ಒಂದು ಸ್ನಾನ ಮಾಡು, ನಿನ್ನ ಬದುಕು ವಾಪಸ್ ಶುರು ಮಾಡು. ಈ ಇಲ್ಲದಿಂದ ಇಲ್ಲದ ಕಡೆಗೆ ಹೋಗುವ ನಡುವೆ ಈ ಅದ್ಭುತವಾಗಿರುವ ಬದುಕನ್ನು ನಮ್ಮದಾಗಿಸಿಕೊಳ್ಳೋದಿದೆಯಲ್ಲ, ಆ ಪ್ರಯತ್ನವೇ ಸುಂದರವಾಗಿರುವಂಥದ್ದು, ಕಲೆ ಇರುವಂಥದ್ದು ಅಲ್ಲಿ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಸುಮ್ಮನೆ ಯೋಚನೆ ಮಾಡಿದ್ದೀನಿ. ಹಂಪಿ ಹೊಳೆಯುವ ಪುಸ್ತಕ ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ನಾನು ಹೇಳ್ತೀನಿ ಅದು ಯಾಕೆ ನನಗೆ ಖುಷಿ ಕೊಡ್ತೀನಿ. ಸಹಜ ಜೀವನ ಅಂದ್ರೆ ಹೆಂಗಿರಬೇಕು ಅಂತ ಕೇಳಿದ್ರೆ, ಆಶೀರ್ವಾದ ಮಾಡೋದು ಏನ್ ಮಾಡ್ತಾರೆ ಗೊತ್ತಾ? ಚೆನ್ನಾಗಿ ಸಂಪತ್ತನ್ನು ಗಳಿಸು. ವೆಸ್ಟ್ನ ಅವಧಾರಣೆ, ಪಶ್ಚಿಮದ ಅವಧಾರಣೆ ಹಂಗೆ ಇರುತ್ತೆ, ದುಡ್ಡು ಚೆನ್ನಾಗಿ ಮಾಡು. ಯಾವತ್ತೋ ಒಂದಿನ ದೇಶದ ಪ್ರಧಾನಿ ಬರ್ತಾನೆ, 500 ರೂಪಾಯಿ 1000 ರೂಪಾಯಿ ನಡೆಯಲ್ಲ ಅಂತಂದ್ರೆ ಕೂಡಿಟ್ಟಿದ್ದೆಲ್ಲ ಬಾಯಿ ಬರ್ಕೊಂಡು ಸುಟ್ಟಾಕ್ತಾನೆ. ಯಾವ ದುಡ್ಡು ಕೆಲಸಕ್ಕೆ ಬಂತು? ಏನೋ ಬರಲಿಲ್ಲ. ಭಾರತಕ್ಕೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ಭಾರತ ಹೆಂಗೆ ಹೇಳಿದೆ ಗೊತ್ತೇನು? ಯಾವ ದುಡ್ಡಿಗೋಸ್ಕರ ಒದ್ದಾಡ್ತೀಯೋ? ಈ ದೇಶದ ದೊಡ್ಡ ದೊಡ್ಡ ರಾಜರು, ಮೌರ್ಯ ಸಾಮ್ರಾಜ್ಯವನ್ನು ಕಟ್ಟಿದ ಚಂದ್ರಗುಪ್ತ ಮೌರ್ಯ ಏನ್ ಮಾಡಿದ ಗೊತ್ತಾ? ಗುರುಗಳಿಗೆ ಹೇಳಿದ, ಗುರುಗಳೇ ನನ್ನ ಮಕ್ಕಳಿಗೆ ರಾಜ್ಯವನ್ನು ವಹಿಸ್ತೀನಿ, ಸಾಕಾಗಿದೆ ನನಗೆ ರಾಜ್ಯ. ಬೊಕ್ಕಸದಲ್ಲಿ ಯಾರು ಇಮ್ಯಾಜಿನ್ ಮಾಡ್ಲಿಕ್ಕಾಗದಷ್ಟು ಸಂಪತ್ತನ್ನು ನೋಡಿದ ಚಂದ್ರಗುಪ್ತ ಮೌರ್ಯ ಇಲ್ಲಿ ಬರ್ತಾನೆ ಶ್ರವಣ ಬೆಳಗೊಳಕ್ಕೆ. ನಾನು ತಪಸ್ವಿಯಾಗಿರ್ತೀನಿ ಅಂತ ತ್ಯಾಗ ಮಾಡಿ ಬರ್ತಾನೆ. ಯಾವ ದುಡ್ಡು? ನಾನು ನೀವು ಗಳಿಸಿದ ಯಾವ ಲೆಕ್ಕ ಚಂದ್ರಗುಪ್ತ ಮೌರ್ಯ ಬಂದಿದೆ? ಏನ್ ದಿಮಾನು? ದುಡ್ಡು 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 ದುಡ್ಡು. ಪಶ್ಚಿಮದ ಅವಧಾರಣೆ ಇದು. ಪಶ್ಚಿಮದ ಅವಧಾರಣೆ ಪ್ರಾಬ್ಲಮ್ ಏನು ಗೊತ್ತೇನು? ಮನುಷ್ಯ ಹುಟ್ಟುತ್ತಾನೆ, ಬದುಕ್ತಾನೆ, ಸಾಯ್ತಾನೆ. ಲೀನಿಯರ್ ಲೈಫ್. ಅವ್ರ ಅಕ್ಷರಗಳು ಕೂಡ ಲೀನಿಯರ್ ನೋಡಿ. ಎ ಬರೆದ್ರೆ ಒಂದು ಗೀಟು, ಬಿ ಒಂದು ಗೀಟು, ಡಿ ಒಂದು ಗೀಟು, ಈ ಒಂದು ಗೀಟು, ಎಲ್ಲ ಲೀನಿಯರ್ ಲೈಫ್ ಹೋಗುತ್ತೆ. ನಮ್ದು ಆ ಬರದ್ರು ಸುತ್ತು, ಆ ಬರದ್ರು ಸುತ್ತು, ಕ ಬರದ್ರು ಸುತ್ತು, ಎಲ್ಲ ಸುತ್ತಿ ಯಾಕೆ ಅಂತಂದ್ರೆ ಲೀನಿಯರ್ ಲೈಫ್ ಅಲ್ಲ ಮಗು. ಹುಟ್ಟತೀಯಾ, ಬದುಕ್ತೀಯಾ, ಸಾಯ್ತೀಯಾ, ನಿನ್ನ ಕರ್ಮಕ್ಕೆ ಅನುಸಾರ ಮತ್ತೊಂದು ಹುಟ್ಟನ್ನು ಪಡ್ಕೊಳ್ತೀಯಾ ಅಂತ ಪ್ರತಿನಿತ್ಯ ನಮಗೆ ಅಕ್ಷರದ ಮೂಲಕ ಹೇಳಿಕೊಡ್ತಿದ್ದಾರೆ, ಎಚ್ಚರಿಕೆಯ ಸಂದೇಶ ಅಂತ. ಹೀಗಾಗಿ ಸಂಪತ್ತನ್ನು ಗಳಿಸಿದ ಲಾಭ ಇಲ್ಲ, ಆ ಸಂಪತ್ತು ಬಿಟ್ಟು ಹೋಗದೆ. ಹೀಗಾಗಿ ಭಾರತ ತ್ಯಾಗಕ್ಕೆ ಮಹತ್ವವನ್ನು ಕೊಡ್ತು. ನ ಪ್ರಜೆಯಾನ ಧನೇನ ತ್ಯಾಗೇನೈಕೆ ಅಮೃತತ್ವ ಮಾನುಷವು ಅಂತ ಹೇಳಿತು. ಪಶ್ಚಿಮದವರ ಅವಧಾರಣೆ ಹೇಳಿದ್ದೆ, ಸಂಪತ್ತಿಲ್ವಾ, ಕೀರ್ತಿಯನ್ನು ಸಂಪಾದಿಸುವಂತ. ಹೋದವರೆಲ್ಲ ನಮಸ್ಕಾರ ಮಾಡಬೇಕು ನಿನಗೆ ಅಂತ ಪ್ರಾಮಾಣಿಕವಾಗಿ ಹೇಳಿ. ನಿನ್ನೆವರೆಗೂ ಯೂಟ್ಯೂಬ್ನಲ್ಲಿ ಪಾಪ್ಯುಲರ್ ಇದ್ದ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂತೆ ಹೇಳ ಹೆಸರಿಲ್ಲದವನ ಆ ಪಾಪ್ಯುಲಾರಿಟಿಯ ಹಿಂದೆ ಬೆನ್ನತ್ತಿ ಓಡ್ತಾ ಓಡ್ತಾ ಒಂದು ಫೈನ್ ಡೇ ಬಂದರೂ ಗುರು ತಿಳಿದೇ ಇರುವಂತ ಸ್ಥಿತಿಗೆ ತಂದ್ಬಿಡ್ತಾನಲ್ಲ, ಆ ಕೀರ್ತಿಗೋಸ್ಕರ ಒದ್ದಾಡ್ತ ಭಾರತ ಹೇಳ್ತೀನೋ. ಈ ಕೀರ್ತಿಗೋಸ್ಕರ ಭಾರತ ಹೆಂಗ್ ಮಾಡ್ತು ಅಂತಂದ್ರೆ, ಈ ಕೀರ್ತಿಯನ್ನು ಬಿಡಿ ಅಂತ ಕೌಶಿಕ ಮಹಾರಾಜ ತನಗಿದ್ದ ಎಲ್ಲ ಕೀರ್ತಿಯನ್ನು ಬಿಟ್ಟು ನಾನು ಬ್ರಹ್ಮ ತೇಜಕ್ಕೋಸ್ಕರ ಬಡದಾಡ್ತೀನಿ ಅಂತ ಆ ಬ್ರಹ್ಮ ತೇಜಕ್ಕೋಸ್ಕರ ತ್ಯಾಗ ಮಾಡಿ ಬಂದಲ್ಲ. ಯಾವ ಅದ್ಭುತವಾದ ತಪಸ್ಸನ್ನ ಮಾಡಿದ. ಭಾರತ ಕೀರ್ತಿಗೋಸ್ಕರ ಒದ್ದಾಡ್ಲಿಕ್ಕೆ ಕೀರ್ತಿ ಶನಿ ಅಂತ ಕರೀತು. ಅದು ಏರಿದ್ರೆ ಕಷ್ಟ ಅಂತ, ಅದನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಕಷ್ಟ ಅಂತ. ಮಿತ್ರರೆ, ಬಹಳ ಬಹಳ ಸುಲಭ ಹೆಸರು ತಗೊಳ್ಳೋದು. ಈಗಿನ ದುನಿಯಾ ಬಹಳ ಸುಲಭ. ನೀವೊಂದು ಯೂಟ್ಯೂಬ್ ಒಳ್ಳೆ ವಿಡಿಯೋ ಮಾಡಿಬಿಟ್ರೆ ನಾಳೆ ಬೆಳಗ್ಗೆ ವೈರಲ್ ಆಗ್ಬಿಡ್ತೀರ. ವೈರಲ್ ಆಗಿದ್ದೀವಿ ಅಂತ ಹೇಳ್ತಿರ್ತಾರೆ ಎಲ್ಲರೂ. ವೈರಲ್ ಆಗಿದ್ದೀವಿ. ವೈರಲ್ ಎಲ್ಲಿ ಗೊತ್ತಾ? ನಿಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಮಾತ್ರ, ನಿಮ್ ಪರಿಚಯದವ್ರ ಸರ್ಕಲ್ ಅಲ್ಲಿ ಮಾತ್ರ. ಅದರ ಆಚೆಗೆ ದೇವರನಿಗೂ ನಿಮ್ ಯಾರು ಅಂತಾನು ಗೊತ್ತಿರಲ್ಲ. ನಾನು ನಂದೇ ವಿಚಾರ ಹೇಳಿದಾಗ ನನಗೆ ಒಬ್ಬ ಮಿತ್ರ ಒಂದ್ಸಲ ಹೇಳ್ದ, ನೀವು ಸಿಕ್ಕಾಪಟ್ಟೆ ಸೆಲೆಬ್ರಿಟಿ ಅಲ್ಲ, ಅದೊಂದು ಹುಚ್ಚಿದೆ ಜನರಿಗೆ. ನಾನಂದ್ರೆ ಯಾವತ್ತೂ ಈ ರಾಜ್ಯದ, ಕೇಳಿಸ್ಕೊಳ್ಳಿ ಚೆನ್ನಾಗಿ, ಯಾವತ್ತೂ ಈ ರಾಜ್ಯದ 1% ಜನಕ್ಕೂ ಚಕ್ರವರ್ತಿ ಸುಲಿವೆಲೆ ಯಾರು ಅಂತ ಗೊತ್ತಾಗ್ತಾರೋ, ಜಸ್ಟ್ 1%, ಅವತ್ತು ನಾನು ಸೆಲೆಬ್ರಿಟಿ ಅಂತ ಭಾವಿಸ್ಬೋದು ಅಂತ. ಅಷ್ಟಿಲ್ಲ ರೀ. ನನ್ನ ದಿಮಾಕನ್ನ ಆಗಾಗ ಬಾಲ ಕಟ್ ಮಾಡೋರು ಬಹಳ ಜನ ಹಿರಿಯರಿದ್ದಾರೆ. ಅವ್ರ ಮಾತು ನನ್ನ ಕೇಳಿ ಸೈಲೆಂಟ್ ಆಗಿ ಕೂತ್ಕೋತೀನಿ ಯಾಕಂದ್ರೆ ನಂಗೆ ಗೊತ್ತಿರೋದು ಬಾಲ ಕಟ್ ಮಾಡ್ತಿರ್ತಾರೆ ಅವರು. ಅದು ಬಹಳ ಹೆಮ್ಮೆಯ ಸಂಗತಿ, ಬಾಲ ಕಟ್ ಮಾಡಿಸ್ಕೊಂಡು ಬಹಳ ಖುಷಿ ಕೊಡುವಂತ ಸಂಗತಿ. ಬಸವರಾಜ್ ಪಾಟೀಲ್ ಸೇಡಮ್ ಒಂದಿನ ಹೇಳಿದ್ರು, ಎಷ್ಟು ಕೆಲಸ ಮಾಡ್ತೀವಿ ಮಾಡ್ಬಿಡು. ಯಾಕೆ ಹೇಳ್ತಿದ್ದಾರೆ ಅಂತ. ರಾಜ್ಯಸಭಾ ಮೆಂಬರ್ ಆಗಿದ್ದರು. ಅವ್ರೇನಾದ್ರು ಗೊತ್ತಾ, ಚಕ್ರವರ್ತಿ ನಿನ್ನ ಮಾತನ್ನು ಕೇಳೋದು ನಿನಗಿಂತ 20 ವರ್ಷ ದೊಡ್ಡವರು, ನಿನಗಿಂತ 20 ವರ್ಷ ಚಿಕ್ಕವರು ಮಾತ್ರ. ನೀನ್ 20-22ರಲ್ಲಿ ಕೆಲಸ ಶುರು ಮಾಡಿದೀಯಾ, 12-13 ಅವರು ನಿನ್ನ ಮಾತು ನೀನು ಕೇಳ್ತಾರೆ, ಬಹಳ ದಿನ ಕೇಳಲ್ಲ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೆಲಸ ಮಾಡಿ ಯೂತ್ಗಳ ನಡುವೆ ಮುಗಿಸಿ ಆಮೇಲೆ ವಯಸ್ಸಾದವ್ರ ಜೊತೆ ಹೋಗ್ಬೋದು. ಫ್ಯಾಕ್ಟು. ನಾನು ಪ್ರತಿನಿತ್ಯದ ಬದುಕಲ್ಲಿ ನೋಡ್ತೀನಿ, ಏನ್ ಸುಂದರವಾಗಿದೆ ಮಾತು. ನಾನು ಎಷ್ಟು ದಿನ ದಿಮಾಕಲ್ಲಿ ನನ್ನ ಮಾತನ್ನು ಎಲ್ಲರೂ ಕೇಳ್ತಾ ಇರುತ್ತೆ, ನೋವೇ ನಂಗೆ ಗೊತ್ತಿದೆ. ಅದು ತುಂಬಾ ಚೆನ್ನಾಗಿ ಅವರು ಅರ್ಥ ಮಾಡಿಸಿದ್ದಾರೆ. ಯಾಕಂದ್ರೆ ಅವರು ಬದುಕು ಅಷ್ಟು ಸುಂದರವಾಗಿರುವಂತ ಬದುಕು.
ಆ ಬದುಕಿನಿಂದ ತೋರಿಸಿದಾರೆ, ಆ ಬದುಕಿನ ಪಾಠ ಕಲಿಯೋ ಪ್ರಯತ್ನ ಮಾಡ್ತೀನಿ. ಕಲಿಯಕ್ಕಾಗಲ್ಲ, ಕಷ್ಟ ಆಗುತ್ತೆ, ಕಲಿಯೋ ಪ್ರಯತ್ನ ಮಾಡ್ತೀನಿ. ಜೀವನದ ಉದ್ದೇಶ ಏನು? ಆಯಸ್ಸು ಗಳಿಸಬೇಕು ಅಂತ. 100 ವರ್ಷ ಬದುಕಿ ಏನ್ ಸಾಧಿಸಿದ್ವಿ ಗೊತ್ತಿಲ್ಲ. ಕೆಲವರು 20ರಲ್ಲೇ ಸ್ವಲ್ಪ ಎಂಥ ಪುಣ್ಯಾತ್ಮರಾಗೋಗ್ಬಿಟ್ರು ಅಂತಂದ್ರೆ ಕೂತು ಕಡೆ ನಿಂತ ಕಡೆ ನೆನಪಿಸ್ಕೊಳ್ತೀವಿ. 100 ವರ್ಷ ಬದುಕಿದ್ದೀನಿ. ಲಕ್ಷ್ಮೀಶ ಫೌಂಡೇಶನ್ ಯಾರ ಹೆಸರು ಬಂದಿದೆಯಲ್ಲ, ಅವ್ರು ಬಹಳ ಬೇಗ ತೀರ್ಕೊಂಡ್ರು. ಆದ್ರೆ ತೀರ್ಕೊಂಡ ನಂತರವೂ ಕೂಡ ಅವರು ಸುಂದರವಾದ ಬದುಕು ಉಷಾ ಅಕ್ಕನ ಮೂಲಕ ಎಷ್ಟು ಸುಂದರವಾಗಿ ಎಷ್ಟು ಜನರಿಗೆ ಉಪಯೋಗ ಆಗ್ತಾ ಇದೆ. ಬದುಕು ಏನು ಸುಂದರವಾಗಿದೆ. ಆ ಬದುಕನ್ನ ತನ್ನದಾಗಿಸಿಕೊಳ್ಳುವ ಮೂಲಕ ಎಷ್ಟು ಚೆನ್ನಾಗಿರುವಂತ ಬದುಕನ್ನ ಪ್ರದರ್ಶನ ಮಾಡಿದ್ರು. ಆಯಸ್ಸಲ್ಲ. ಹಾಗಿದ್ಮೇಲೆ ಏನು ಭಾರತ ಏನ್ ಹೇಳುತ್ತೆ ಗೊತ್ತಾ? ಕಂಪ್ಯೂಟರ್ ಪುಸ್ತಕ ಬರೆದಿದೆ, ಸಾರ್ಥಕ 50 ಅಂತ. ಸಾರ್ಥಕವಾಯ್ತ ಬದುಕು ಅಂತ. ಏನ್ ಚೆನ್ನಾಗಿದೆ ಮಾತು. ಆಯಸ್ಸಿದೆಯಾ ಅಂತ ಕೇಳಲಿಲ್ಲ, ದುಡ್ಡಿದೆಯಾ ಕೇಳಲಿಲ್ಲ, ನಿಮ್ಮ ಹತ್ರ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸು, ಎಷ್ಟು ಕೀರ್ತಿ ಇದೆ ಕೇಳಲಿಲ್ಲ. ಬದುಕು ಸಾರ್ಥಕ ಆಯ್ತಲ್ಲ, ಅರ್ಥವತ್ತ ಬದುಕಿಗೆ ಅಂತ. ಏನ್ ಚೆನ್ನಾಗಿದೆ ಮಾತು. ನನ್ನ ತಾತ ಒಂದು ಅದ್ಭುತವಾದ ವ್ಯಕ್ತಿ. ನಮ್ಗೆ ತುಂಬಾ ಪಾಠ ಮಾಡಿದ್ ನನ್ನ ತಾತನೇ. ರಜಕ್ಕೆ 1-2 ತಿಂಗಳು ಹೋದ್ರೆ ಅವನ ಜೊತೆ ಇರ್ತಿದ್ದೆ. ಹೋಟ್ಲಲ್ಲಿ ಅಡುಗೆ ಮಾಡ್ತಿದ್ದ. ನಮ್ದೇ ಹೋಟ್ಲಲ್ಲಿ ಅಡುಗೆ ಮಾಡ್ತಿದ್ದ, ಟೇಬಲ್ ಕ್ಲೀನ್ ಮಾಡ್ತಿದ್ದ, ಬಿಲ್ಲು ಕಲೆಕ್ಟ್ ಮಾಡ್ತಿದ್ದ, ಸಪ್ಲೈ ಮಾಡ್ತಿದ್ದ. ಅಟ್ ದ ಸೇಮ್ ಟೈಮ್ 3ನೇ ಕ್ಲಾಸ್ ಓದಿದ ಪುಣ್ಯಾತ್ಮ ಪತ್ರ ಬರೆದ್ರೆ ಹೆಂಗ್ ಬರೀತಿದ್ದ ಅಂತಂದ್ರೆ ಮೋಡಿ ಅಕ್ಷರಗಳಲ್ಲಿ ಉದ್ದನೆಯ ಪತ್ರಗಳನ್ನ ದೊಡ್ಡ ದೊಡ್ಡ ಲೇಖಕರಿಗೂ ಬರೀತಿದ್ದ. 3ನೇ ಕ್ಲಾಸ್ ಓದ್ದವನು. ಎಂಥ ಬದುಕನ್ನು ಬದುಕಿದ್ದ ಅಂತಂದ್ರೆ ಯಾರಿಗೂ ಹೆಸರು ನಾನು ಹೇಳಿದ್ರೆ ಗೊತ್ತಾಗಲ್ಲ ಯಾರು ಅಂತ ಬದುಕೋದು. ಆದ್ರೆ ಪ್ರತಿನಿತ್ಯ ಅಡುಗೆ ಮನೆಯಲ್ಲಿ ಇಡ್ಲಿ ಮಾಡಿದ ತಕ್ಷಣ ಅದನ್ನು ತಗೊಂಡು ಆಚೆ ಬರ್ತಿದ್ದ. ಈ ಟೀನ್ 1 ಕಪ್ಪು, ನೀರು 1 ಕಪ್ ತಗೊಂಡು ರಸ್ತೆಗೆ ಎಸಿತಿದ್ದ. ಆ ಇಡ್ಲಿನ ದನಗಳಿಗೆ ತಿನ್ನಿಸ್ತಿದ್ದ. ನಾನು ಸ್ವಲ್ಪ ಬುದ್ಧಿ ಬಂದ ಮೇಲೆ ಕೇಳಿದೆ, ಅಲ್ಲ ಮೊದಲನೇದು ಬೋಣಿ ಮಾಡಬೇಕು ಅಂತಾರೆ, ನೀನೋಗಿ ದನಗಳಿಗೆ ತಿನ್ನಿಸ್ತಿಲ್ಲ, ನೀನೋಗಿ ನೀರಿಗೆ ರಸ್ತೆಗೆ ಎಸಿತಿಯಲ್ಲ ಅಂತ. ಬುದ್ಧಿವಂತರಲ್ಲ ನಾವೆಲ್ಲ, ಸಿಕ್ಕಾಪಟ್ಟೆ ಓದ್ಕೊಂಡ್ಬಿಟ್ಟಿದ್ವಿ, ಇಂಗ್ಲೀಷ್ ಬೇರೆ ಕಲ್ತ್ಬಿಟ್ಟಿದೀವಲ್ಲ. ನೀನು ರಸ್ತೆಗೆ ಎಸಿತಿಯಲ್ಲ ಅಂತ ಕೇಳಿದ್ರೆ ಅವ್ನು ಹೇಳಿದ, ಬದುಕಿರೋರು ನಾವಷ್ಟೇ ಅಲ್ಲ ಕಣೋ, ಆ ಪ್ರಾಣಿಗಳು ನಮ್ಮೊಂದಿಗೆ ಬದುಕಿವೆ. ಎಲ್ಲಿರುವ ಕ್ರಿಮಿಕೀಟಗಳು ನಮ್ಮ ಬದುಕನ್ನು ಸುಂದರಗೊಳಿಸ್ತಾ ಇವೆ. ಅವರೆಲ್ಲರಿಗೂ ಕೊಟ್ಟ ನಂತರವೇ ನಮ್ಮ ದಿನ ಶುರುವಾಗಬೇಕು. ಬೋಣಿ ಅಲ್ಲಿಂದ ಏನು ಪಾಠ ಆಗ್ತದೆ. ನಮ್ಮ ಅಜ್ಜಿ ಹಂಗಿರಲಿಲ್ಲ. ಕಷ್ಟಪಟ್ಟು ಬುರುಗು ಮಾಡಿ ಮಾರಾಟ ಮಾಡಿ ಅವ್ರ ಫ್ಯಾಮಿಲಿ ಕಟ್ಟಿದ್ರು. 12 ಮಕ್ಕಳು ಅವಳಿಗೆ. ಬುರುಗು ಅಂದ್ರೆ ಕಡಲೆಪುರಿ ಮಾರಾಟ ಮಾಡಿ ಬದುಕು ನಡೆಸಿದವಳು ಆಕೆ. ನಾವೆಲ್ಲ ಬುದ್ಧಿ ಬಂದಾಗ ಕಡಲೆಪುರಿ ಯಾರಾದ್ರೂ ಕೇಳ್ಕೊಂಡು ಬಂದ್ರೆ ನಮ್ಗೆ ಹಾಕು ಅಂತ ಹೇಳಿ ಹೇಳುವಾಗ ಏನೋ ಗೊತ್ತಾ, ಆ ಲೀಟ್ರದು ಕ್ಯಾನ್ ಇರ್ತಿತ್ತಲ್ಲ, ಅದ್ರಲ್ಲಿ ಕಡಲೆಪುರಿ ತಗೋ, ಕಟ್ ಮಾಡೋದು ಮರಿಬೇಡ ಅಂತ. ಕಟ್ ಮಾಡದೆ ಹಾಕಬೇಡ ಅಂತ ಅವಳು ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅದು. ನಮ್ಮ ಅಪ್ಪ ಹೇಳ್ತಾರೆ ಹೆಂಗಿದ್ನವಳು ಅಂತಂದ್ರೆ, ಯಾರಾದ್ರೂ ಅಕ್ಕಿ ತಂದ್ಕೊಟ್ಟು ಮಾಡಿದ್ರೆ ಹುರಿಬೇಕಾದ್ರೆ ಒಂದ್ ಸ್ವಲ್ಪ ತೆಗೆದು ತನ್ನ ತೆಕ್ಕೆಗೆ ಹಾಕೊಳ್ತಿದ್ರು. ಅದು ಆಕೆದು ಬಿಸ್ನೆಸ್ ಟೈಪ್. ನಾನು ಕೇಳಿದೆ ಯಾಕೆ ಅಂತ, ಬಹಳ ಬಡತನದಲ್ಲಿ ಇದ್ವಿ ಕಣೋ, ಕೊಡೋದಕ್ಕೆ ಸಾಕಾಗ್ತಿರ್ಲಿಲ್ಲ. 12 ಮಕ್ಕಳಿಗೆ ಹಿಂಗ್ ಉಳಿಸಿದ ಸ್ವಲ್ಪ ಅಕ್ಕಿಯಲ್ಲಿ ಅನ್ನ ಮಾಡಾಕ್ತಿದ್ಲು ಅಂತ. ನಂಗೆ ಬಹಳ ಗ್ರೇಟ್ ಅನ್ನಿಸ್ತಾ ನೋಡು. ಅಫ್ಕೋರ್ಸ್ ಕೆಲವೊಂದ್ಸಲ ಅವ್ಳು ಮಾಡ್ತಿದ್ದ ತಪ್ಪು ಸರಿಯ, ಇವತ್ತು ನಿಂತ್ಕೊಂಡು ನೋಡಿದಾಗ ತಪ್ಪು ಸರಿಯ ವಿಕಲ್ಪಗಳನ್ನು ಚರ್ಚೆ ಮಾಡ್ಬೋದು. ಬಟ್ ಅವಳು ಮಾಡಿದ ಕೆಲಸ ತನ್ನ ಮಕ್ಕಳನ್ನ ಸಂಭಾಳಿಸಲಿಕ್ಕೋಸ್ಕರ ಎಷ್ಟು ಕೆಲಸ ಮಾಡ್ತಿದ್ದಲ್ಲ ಅಂತ. ಬದುಕು ಹಿಂಗೆ ಸಾರ್ಥಕವಾಯ್ತಾ ಅನ್ನೋದು ಪ್ರಶ್ನೆ. ಮಂಡ್ಯದಲ್ಲಿ ಗುರೂಜಿ ಗೋಳ್ವಲ್ಕರ್ ಶತಮಾನೋತ್ಸವಕ್ಕೆ ಬೌದ್ಧಿಕ ವಿಭಾಗದಿಂದ ಮಾತಾಡಲಿಕ್ಕೆ ಕಳಿಸಿದ್ರು. ಸ್ವಲ್ಪ ಓದ್ಕೊಂಡು ಒಂದು 8 ಜನರ ಕಥೆ ಹೇಳಿ, ಸಾರ್ಥಕ ಬದುಕು ಜೀವನ ಅಂದ್ರೆ ಹೆಂಗಿರ್ಬೇಕು, ಒಂದು ಗುರುಜಿ ಏನ್ ಹೇಳ್ತಾರೆ, ಅವ್ರ ಲೈಫ್ ಹೆಂಗಿತ್ತು ಅಂತೆಲ್ಲ ಹೇಳಿದ್ವಿ. ಪ್ರಶ್ನೋತ್ತರ ಅಂತಿತ್ತು. ಇದ್ರ ಮೇಲೆ ಏನ್ ಪ್ರಶ್ನೆ ಕೇಳ್ತಾರಪ್ಪ ಅಂತ ನಿಂತ್ಕೊಂಡ್ರೆ ಒಬ್ಬ ರೈತ ನಿಂತ್ಕೊಂಡ. ಸ್ವಾಮಿ, ನೀವು ಹೇಳಿದ್ದು ಎಲ್ಲ ಅರ್ಥ ಆಯ್ತು, ಬಟ್ ನಮ್ಮಪ್ಪ ಯಾವತ್ತೂ ಹಿಂಗೆ ಬದುಕಲಿರಲ್ಲ ಸ್ವಾಮಿ. ಎಲೆ ಹಾಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತಿದ್ರು, ಮೈ ಮುರಿದು ತೋಟದಲ್ಲಿ ದುಡಿತಿದ್ರು, ಯಾರಾದ್ರೂ ಬಂದ್ರೆ 2 ತುತ್ತು ಅನ್ನ ಹಾಕ್ತಿದ್ರು, ಯಾರಿಗೂ ತೊಂದರೆ ಕೊಡಲಿಲ್ಲ ಸ್ವಾಮಿಗಳ ಲೈಫಲ್ಲಿ. ಅವ್ರ ಬದುಕು ಚೆನ್ನಾಗಿದೆಯೋ ಇಲ್ವೋ ಅಂತ ನಂಗೆ ಅನುಮಾನ ಆಗಿದೆ ಸ್ವಾಮಿ, ಹೇಳ್ತೀರಾ ಸ್ವಾಮಿ ಅಂದ್ರು. ಸತ್ಯ ಕೈ ಮುಗಿದೆ, ನಿಮ್ಮ ಅಪ್ಪನಷ್ಟು ದೊಡ್ಡವ್ರಿಗೆ ಯಾರು ಇಲ್ಲ. ಯಾರು ದೊಡ್ಡವರಿಲ್ಲ ಅಂತಂದ್ರೆ ಅವ್ರು ತಾವು ಯಾರಿಗೂ ಒಳ್ಳೇದು ಮಾಡಿದ್ರು ಬಿಟ್ರು, ಆದ್ರೆ ಮತ್ತೊಬ್ಬನಿಗೆ ಕೆಡುಕು ಮಾಡಬಾರದು ಎನ್ನುವ ತನ್ನ ಬದುಕಿನ ನಿಯಮವನ್ನ ಉದ್ದಕ್ಕೂ ಪಾಲಿಸಿಕೊಂಡು ಬಂದ್ರಲ್ಲ, ನಂಗೆ ನೆನಪಿಸಿಕೊಂಡಾಗ ಕಣ್ಣು ತೇವವಾಗತ್ತ. ಈ ತರದ 8 ಜನ ಇದ್ದಾರೆ. ಯಾಕೆ ಭಾರತದ ಬದುಕೇ ಸಾರ್ಥಕ ಅಂದ್ರೆ, ನಾನು ವ್ಯಕ್ತಿಗಳ ಬದುಕಿನ ಬಗ್ಗೆ ಮಾತನಾಡ್ತಿಲ್ಲ, ಭಾರತದ ಬದುಕೇ ಸಾರ್ಥಕ ಯಾಕೆಂದ್ರೆ ಅದು ಇತರರೆಲ್ಲರ ಜೀವನವನ್ನ ತನ್ನ ಜೀವನದೊಂದಿಗೆ ಜೋಡಿಸಿಕೊಳ್ತಾ ಎಲ್ರಿಗೂ ಒಳಿತು ಮಾಡ್ತಾ ಹೋಗ್ತು. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಈ ದೇಶದ ವಿದೇಶಾಂಗ ಸಚಿವರ ಭಾಷಣ ಕೇಳ್ಕೊಂಡು ಬರ್ತಿದ್ದೆ, ಇನ್ಫ್ಯಾಕ್ಟ್ ಇಂಟರ್ವ್ಯೂ ಕೇಳ್ಕೊಂಡು ಬರ್ತಿದ್ದೆ. ಅಮೆರಿಕಾದ ಒಬ್ಬ ರಿಟೈರ್ಡ್ ಕರ್ನಲ್ ಅವ್ರನ್ನ ಇಂಟರ್ವ್ಯೂ ಮಾಡ್ತಾನೆ. ಇಂಟರ್ವ್ಯೂ ಏನು ಪ್ರಶ್ನೆ ಕೇಳ್ತಾನೆ ಅಂತಂದ್ರೆ, ಇಂಡಿಯಾ ಸಿಕ್ಕಾಪಟ್ಟೆ ಪ್ರಾಬ್ಲಮ್, ಎಷ್ಟು ಪ್ರಾಬ್ಲಮ್ ಇದೆ ಅಂತಂದ್ರೆ ಈ ಇಂಡಿಯಾದಲ್ಲಿ ಎಥನಿಕ್ ಆಗಿ ಡಿವೈಡ್ ಆಗಿದ್ದಾರೆ, ಭಾಷೆಯಿಂದ ಡಿವೈಡ್ ಆಗಿದ್ದಾರೆ,
ಎಷ್ಟು ಡಿವಿಷನ್ ಇದೆ ಅಂತಂದ್ರೆ ಈ ಟೆರರಿಸ್ಟ್ಗಳಿಗೆ ಅದೇ ಲಾಭ, ಅದೇ ಖುಷಿ. ಮತ್ತೆ ನೀವು ಪೊಲಿಟಿಕಲ್ ಸಿಸ್ಟಮ್ ಅನ್ನು ಸಿಕ್ಕಾಪಟ್ಟೆ ಡಿವಿಷನ್ ಇಟ್ಟಿದ್ದೀರಿ. ಇಂಥದ್ರಲ್ಲಿ ಇಂಡಿಯಾನ ಹೇಗೆ ಕಟ್ತೀರಿ ಅಂತ ಇಡೀ ಪಶ್ಚಿಮ ನಮ್ಮ ಬಗ್ಗೆ ಆಲೋಚನೆ ಮಾಡೋ ರೀತಿಯ ಹಾಗೆ ನೀವು ಕಿತ್ತಾಡ್ಕೊಂಡು ಸಾಯ್ತಿರ್ತೀರಿ. ನೀವು ಹೆಂಗೆ ಬದುಕನ್ನು ಕಟ್ಕೊಳ್ತೀರಿ ಅಂತ. ನಮ್ಮ ರಾಮಕೃಷ್ಣಾಶ್ರಮದ ಸಾಧುಗಳು ಅಮೇರಿಕಾಗೆ ಹೋಗಿದ್ದಾಗ ಅವ್ರಿಗೆ ಪ್ರಶ್ನೆ ಕೇಳಲಾಯಿತು, ನೋಡಿ ಯೇಸುಗೂ ಕೃಷ್ಣನಿಗೂ ಎಷ್ಟು ಡಿಫ್ರೆನ್ಸ್ ಇದೆ, ಕ್ರಿಸ್ತನಿಗೂ ಕೃಷ್ಣನಿಗೂ. ಕ್ರಿಸ್ತ ಹೇಳಿದ, ಬಲಗೆನ್ನೆ ಹೊಡೆದ್ರೆ ಎಡಗೆನ್ನೆ ತೋರಿಸಿ. ಕೃಷ್ಣ ಯುದ್ಧ ಮಾಡುವುದಂದ. ಹೀಗಾಗಿ ನಿಮ್ಮಲ್ಲಿ ಯಾವಾಗಲೂ ಒಳಜಗಳ, ನಾವು ಶಾಂತಿಯಿಂದ ಕೂಡಿದ್ದೀವಿ. ಸ್ಟೇಜ್ ಬಿಟ್ಟು ಬರಬೇಕು, ಏನು ಆನ್ಸರ್ ಮಾಡೋದು ಅಂತ ಸ್ವಾಮಿಗಳು ಹೇಳಿದ್ರು. ಕರೆಕ್ಟ್, ಕೃಷ್ಣ ಯುದ್ಧ ಮಾಡಿ ಅಂತಂದ, ಯೇಸು ಕ್ರಿಸ್ತ ಶಾಂತಿಯನ್ನು ಕಾಪಾಡ್ಕೊಳ್ಳಿ ಅಂತಂದ. ಆದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ ಯೇಸು ಕ್ರಿಸ್ತನ ಸಂದೇಶ ನಾವು ತಗೊಂಡ್ವಿ, ಕೃಷ್ಣನ ಸಂದೇಶ ನೀವು ತಗೊಂಡ್ವಿ. ಆಗ್ತಾನೆ ವರ್ಲ್ಡ್ ಟ್ರೇಡ್ ಸೆಂಟರ್ ಕಟ್ಟಡದ ಮೇಲೆ ಅಟ್ಯಾಕ್ ಆಗಿತ್ತು. ಅಟ್ಯಾಕ್ ಆದಾಗ ಎರಡೇನ ಹೊಡೆದಿದ್ದಪ್ಪ, ಇನ್ನೆರಡು ಹೊಡಿ ಬಾರಪ್ಪ ಅಂತ ಅಮೆರಿಕ ಕರಲಿಲ್ಲ. ಅಫ್ಘಾನಿಸ್ತಾನದಲ್ಲಿ ದಾಳಿ ಮಾಡಿ ಹೇಳ ಹೆಸರಿಲ್ಲದಂತೆ ಮಾಡ್ತೀವಿ ಅಂತ ಹೇಳಿತು. ಆದ್ರೆ ಭಾರತ ಏನ್ ಮಾಡುತ್ತೆ ಗೊತ್ತಾ, ಟೆರರಿಸ್ಟ್ಗಳು ಬಂದ್ರೆ ಅವನಿಗೆ ನಾವು ವಿಚಾರಣೆ ಮಾಡಿಸಿ ಬಿರಿಯಾನಿ ತಿನ್ನಿಸಿ ಚೆನ್ನಾಗಿ ಇಟ್ಕೊಂಡು ಮಾಡ್ತೀವಿ. ನಂಗೊಬ್ಬ ಸ್ವಾಮೀಜಿ ಹೇಳು, ಟೆರರಿಸ್ಟ್ಗಳಿಗೆ ಇನ್ಯಾವತ್ತೂ ಭಾರತಕ್ಕೆ ಬರದೇ ಇರೋ ತರ ಮಾಡ್ಲಿಕ್ಕೆ ಒಂದು ಉಪಾಯ ಮಾಡಬೇಕು ಅಂತ. ಏನು ಅಂತ ಕೇಳಿದ್ರು. ಸ್ವಾಮೀಜಿಗಳ ಹೆಸರೆಲ್ಲ ತುಂಬಾ ಉಗ್ರ ಚಿಂತನೆಯ ಸ್ವಾಮೀಜಿ. ಅವ್ರು ಹೇಳಿದ್ರು, ಏನಿಲ್ಲ ಚಕ್ರವರ್ತಿ, ಅವ್ರನ್ನ ಈ ಸಮಾಧಿ ಮಾಡ್ಲಿಕ್ಕೆ ಬಿಡಲೇಬಾರದು ಅಂತ, ಅಂತ್ಯ ಸಂಸ್ಕಾರ ಮಾಡಬಾರದು ಅಂತ, ಸುಟ್ಬಿಡ್ಬೇಕು ಅಂತ. ನಾನು ಕೇಳಿದ್ರೆ ಯಾಕೆ ಸುಡ್ಬೇಕು? ಅವರಂದ್ರು ಈ ಇಸ್ಲಾಂನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕೊನೆಯಲ್ಲಿ ಎಲ್ಲರೂ ಎಬ್ಬಿಸಿ ಎಲ್ಲ ಗೋರಿಗೆ ಸೇರಿದವ್ರನ್ನ ಎಬ್ಬಿಸ್ಕೊಂಡು ಕೊನೆಯಲ್ಲಿ ಅವ್ರಿಗೆ ಸ್ವರ್ಗ ಅಥವಾ ನರಕ ಕೊಡ್ತಾರೆ. ಇಷ್ಟು ಜನರನ್ನ ಕೊಂದಿರೋದ್ರಿಂದ ನೀನು ನಮ್ಮ ಭಗವಂತನ ವಾಣಿಯನ್ನ ಪಾಲಿಸಿದ್ದೀಯ, ನೀನು ಸ್ವರ್ಗಕ್ಕೆ ಹೋಗು ಅಂತಾರೆ. ಬಾಡಿ ಇದ್ರೆ ತಾನೆ, ಸುಟ್ಟುಬಿಡಿ ಅಂತ. ಯಾವ ಸ್ವರ್ಗಕ್ಕೆ ಹೋಗ್ತಾನೆ? ಇನ್ಯಾವನು ಕೂಡ ಭಾರತದಲ್ಲಿ ಬಂದು ಈ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಪಡಲ್ಲ ಅಂತ. ಐಡಿಯಾ ಚೆನ್ನಾಗಿದೆ. ಆದ್ರೆ ಭಾರತದ ಬದುಕು ಹೆಂಗೆ ಅಂತಂದ್ರೆ, ಅವನ ಬದುಕು ಇಷ್ಟು ದಿನ ಬದುಕಿದ್ದಾನೆ, ಅವನ ಅಂತ್ಯ ಸಂಸ್ಕಾರ ಅವನ ಧರ್ಮಕ್ಕೆ ತಕ್ಕಂತೆ ನಡಿಬೇಕು ಅಂತ ಭಾವಿಸ್ತಲ್ಲ. ಇದು ಭಾರತದ ಬದುಕು. ನಾವು ಕ್ರಿಸ್ತನ ವಾದವನ್ನು ನಾವು ಅನುಸರಿಸ್ತೀವಿ. ಸ್ವಾಮೀಜಿ ಇದನ್ನು ಹೇಳಿ ನನಗೆ ಬಹಳ ಬಾರಿ ಈ ತರದ ಅನೇಕ ಸಂಗತಿಗಳು ಬಂದಾಗ ಅನ್ಸದ್ ನನಗೆ, ಈ ಕೆಳ ಹಂತದಿಂದ ಮೇಲ್ ಹಂತಕ್ಕೆ ನಮ್ಮ ಬದುಕನ್ನು ಸಾಗಿಸ್ಲಿಕ್ಕೆ ನಾವು ಏನನ್ನು ನಮ್ದಾಗಿಸ್ಕೊಳ್ಬೇಕು ಅಂತ ಕೇಳಿದ್ರೆ, ಅದಕ್ಕೆ ಭಾರತ ಹೇಳ್ತು ಒಂದು ಸುಂದರವಾದ ಆಯಾಮವನ್ನು ಕೊಡ್ತು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸವನ್ನ ರೂಢಿಸಿಕೊಳ್ಳಿ. ಮೊದಲ 25 ವರ್ಷ ಕಠಿಣ ಬ್ರಹ್ಮಚರ್ಯವನ್ನು ಆಚರಿಸಿ. ಹೆಂಗಿರಬೇಕು ಅಂತಂದ್ರೆ, ಅಧ್ಯಯನ ಮಾಡ್ತಾ ಮಾಡ್ತಾ ಇರಬಹುದಾದ ಎಲ್ಲ ವಿಚಾರಗಳನ್ನ ತಲೆ ತುಂಬಿಸಿಕೊಳ್ಳೋ ಪ್ರಯತ್ನ. ಆಮೇಲೆ ಒಂದು 25 ವರ್ಷ ಒಳ್ಳೆ ಗೃಹಸ್ಥರ ಬದುಕನ್ನು ನಡೆಸಿ, ಮುಂದಿನ 25 ವರ್ಷ ಕೀನ್ ತೆಗೆದು ಸ್ವಚ್ಛ ಕೊಡಿ. ಸಾಯೋ ಸ್ಥಿತಿಯಲ್ಲೂ ಕೂಡ 50 ಕಳೆದ ಮೇಲೆ ನಮ್ಮ ಬಹುತೇಕರಿಗಿರುವಂತ ರೂಲ್ ಏನು ಅಂತಂದ್ರೆ, ವಾನಪ್ರಸ್ಥಕ್ಕೆ ಸಿದ್ಧತೆ ಅಂತ. ಯಾರಿಗಾದ್ರೂ 40 ದಾಟಿದೆ ಅಂತಂದ್ರೆ ಬದುಕಿನ ಸ್ಪೀಡ್ ಆಗೋದು ಅಂತಲ್ಲ, ಇನ್ಮುಂದೆ ವಾನಪ್ರಸ್ಥಕ್ಕೆ ತಯಾರಿ ಮಾಡಬೇಕು, ಕಡಿಮೆ ವಸ್ತುಗಳಿಂದ ಬದುಕೋದು ಹೇಗೆ ಅಂತ ಕಲಿಬೇಕು ಅಂತ. ಏನ್ ಸುಂದರವಾಗಿರುವಂತ ಕಲ್ಪನೆ. 75 ದಾಟಿದ ಮೇಲೆ ಗಂಡ ಹೆಂಡತಿಯೂ ಕೂಡ ಪ್ರತ್ಯೇಕವಾಗಿ ಸನ್ಯಾಸಿಗಳಂತೆ ಬದುಕಬೇಕು, ಸಾರ್ಥಕ ಬದುಕು 100ಕ್ಕೆ ಮುಗಿಯುತ್ತೆ ಎನ್ನುವಂತ ಕಲ್ಪನೆಯನ್ನ ಭಾರತ ಕಟ್ಟಿಕೊಡ್ತು. ಪಶ್ಯೇಮ ಶರದ ಶತಂ ಜೀವೇಮ ಶರದ. ಭಾರತ 25 ವರ್ಷ ಬದುಕಿ ಸಾಯಿ ಅಂತ ಹೇಳಲೇ ಇಲ್ಲ. ನಮ್ಗೆ ಹೇಳ್ತಾರಲ್ಲ, ನಮ್ಮ ಋಷಿಮುನಿಗಳು ಕಾಡಲ್ಲಿದ್ದು ಮೂಗಿಡ್ಕೊಂಡಿದ್ರು. ಫಾಲ್ಸ್. ಕಾಡಲ್ಲಿದ್ದು ಮೂಗಿಡ್ಕೊಂಡಿದ್ದ ಋಷಿಗಳಿಗೆ 2 ಮದುವೆ ಆಗಿತ್ತು. ಆರ್ಡಿನರಿ ಋಷಿ ಬಗ್ಗೆ ಮಾತಾಡ್ತಿರೋಣ, ಯಾಜ್ಞವಲ್ಕ್ಯರ ಬಗ್ಗೆನೇ ಹೇಳ್ತೀನಿ. ಇಬ್ಬಿಬ್ರು, ಮೈತ್ರೇಯಿ ಮತ್ತು ಕಾತ್ಯಾಯಿನಿ. ಏನು ಲೈಫ್ ಯಾಜ್ಞವಲ್ಕ್ಯರದ್ದು. ಯಾಜ್ಞವಲ್ಕ್ಯರು ತಾನು ಬ್ರಹ್ಮತ್ವವನ್ನು ಪಡ್ಕೊಳ್ಬೇಕು ಅಂತ ಎಲ್ಲ ತನ್ನ ಸಂಪತ್ತನ್ನ ಡಿವೈಡ್ ಮಾಡ್ಕೊಡ್ತೀನಿ ಅಂತಂದ. ಕಾತ್ಯಾಯಿನಿ ಅಗ್ರಿ, ರೆಡಿ, ಕೊಡಿ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಮೈತ್ರೇಯಿ ಕೇಳಿದ್ರು, ಮೈತ್ರೇಯಿ ಇನ್ನರ್ಧ ನೀನು ತಗೋತೀಯಾ? ಅವರದ್ರು, ನೀವು ಎಲ್ಲಿಗೆ ಹೋಗ್ತೀರಾ? ನಾನು ಬ್ರಹ್ಮತ್ವವನ್ನು ಪಡ್ಕೊಳ್ಳಿಕ್ಕೆ ಹೋಗ್ತೀನಿ. ಮೈತ್ರೇಯಿ ಹೇಳಿದ್ರು, ನೀನೇನು ಪಡ್ಕೊಳ್ತಿರಲ್ಲ ಅದರಲ್ಲೂ ಅರ್ಥ ನನಗೆ ಸಿಗೋದಾದ್ರೆ ಇದನ್ನು ತಗೋತೀನಿ, ಇಲ್ಲಾಂದ್ರೆ ಬೇಡ. ಏನು ವೈಸ್ ಹೇಳಿಕೆ ಅವರಿಗೆ. ಯಾಜ್ಞವಲ್ಕ್ಯನ ಪತ್ನಿಯಾಗಿ ಏನ್ ಕೇಳಬೇಕು ಅನ್ನೋ ಪರಿಕಲ್ಪನೆ ಇತ್ತಲ್ಲ ನನಗೆ. ಅನಂತರವೇ ಯಾಜ್ಞವಲ್ಕ್ಯರ ಅದ್ಭುತವಾದ ಉಪನಿಷತ್ ತತ್ವಗಳನ್ನು ಆಕೆಗೆ ಬೋಧಿಸುವುದು. ನಮ್ಮ ಪ್ರೀತಿ ಯಾಕೆ ಆತ್ಮದ ಕಾರಣಕ್ಕೋಸ್ಕರ ಪ್ರೀತಿ ಅಂತ ಹೇಳೋದು. ನಾನು ಯಾಕೆ ಉಷಕ್ತನ ಮೇಲೆ ಅಷ್ಟು ಗೌರವ, ಅಷ್ಟು ಪ್ರೀತಿ ಅಂತಂದ್ರೆ, ನನ್ನ ಚಿಕ್ಕಪ್ಪನ ಮಗಳಲ್ಲ ಆಕೆ. ಆಕೆ ನನ್ನ ಜಾತಿಯವಳಲ್ಲ. ಗೊತ್ತಿಲ್ಲ, ನನ್ನ ಜಾತಿನೂ ನನ್ನ ಮಾತು ಹೋಗ್ತೀನಿ. ಆಕೆ ನಮ್ಮ ಊರಿನವರಲ್ಲ. ಏನು ನಮಗೂ, ನನಗೂ ಮತ್ತು ಉಷಾಕ್ತನಿಗೂ ಸಂಬಂಧ ಕಲ್ಪಿಸಬಹುದಾಗಿರುವಂಥದ್ದು ಏನೂ ಇಲ್ಲ. ಒಂದೇ ಒಂದಿದೆ ಅಂತಂದ್ರೆ, ಒಂದು ಆತ್ಮದ ಸಂಬಂಧ ಇದೆ. ಆಕೆ
ತನ್ನ ಆತ್ಮವನ್ನು ಸುಂದರಗೊಳಿಸಿಕೊಳ್ಳಿಕ್ಕೋಸ್ಕರ, ಆ ಆತ್ಮವನ್ನ ಸಾರ್ಥಕ ಬದುಕನ್ನ ಕಳೀಲಿಕ್ಕೋಸ್ಕರ ಬದುಕ್ತಾರಲ್ಲ, ಆ ಬದುಕನ್ನ ನೋಡಿದಾಗ ಅನ್ಸುತ್ತೆ ಏನೋ ರಿಲೇಷನ್ ಇದೆ, ಯಾವುದೋ ಜನ್ಮದ್ದು ಅಂತ, ಎಳೆಯುತ್ತದು ಅಂತ. ಇಲ್ಲೋದ್ರೆ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತಾರೆ. ನಾನು ಕೇಳ್ಕೊಂಡು ಬಂದಿದ್ದೆ, ಬಹಳ ಒತ್ತಡದಲ್ಲಿ ಬಂದೆ. ಯಾಕೆಂದ್ರೆ ನಮ್ಮ ಹುಡುಗರಿಗೆ ಹೇಳಿದೆ ನಾನು, ನನ್ಗೆ ಇವತ್ತು ರಾತ್ರಿ ಗದಗಿಗೆ ಹೋಗ್ಬೇಕು. ಗದಗಿನ ಪ್ರೋಗ್ರಾಮ್ ಕಷ್ಟ, ಟು ಬಿ ಫ್ರ್ಯಾಂಕ್ ಜ್ವರದಲ್ಲಿದ್ದೆ ನಾನು. ಅವ್ರಿಗೆ ಹೇಳಿದೆ, ನಾನು ಬೇಗ ಬರಲ್ಲ, ಎಲ್ಲರೂ ಮಾತನಾಡಿಸ್ಬೇಕು, ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ಹಿಂದಿನ ಕೋಣೆಯಿಂದ ಬಂದು ಹಿಂದಿನ ಭಾಗದಿಂದ ಬಂದು ಒಳಗೆ ಹೋಗಿ ಕೂತ್ಕೊಡ್ತೀನಿ, ಜ್ವರ ಇದೆ, ಯಾರಿಗೆ ತೊಂದರೆ ಕೊಡೋದು ಯಾಕೆ ಅಂತ. ಯಾವತ್ತೂ ಮಾಸ್ಕ್ ಇಷ್ಟು ಸೀರಿಯಸ್ ಆಗಿ ಹಾಕಿರಲಿಲ್ಲ ನಾನು. ಇವತ್ತು ಮಾಸ್ಕ್ ಹಾಕ್ಕೊಂಡೇ ಕೂತಿದ್ದೆ, ಯಾಕಂದ್ರೆ ನನ್ನಿಂದ ಯಾರಾದರೂ ತೊಂದರೆ ಆಗ್ಬಿಟ್ರೆ ಬಹಳ ಕಷ್ಟ ಅಂತ. ಆದರೆ ಆಕೆ ಅಷ್ಟು ಪ್ರೀತಿಯಿಂದ ಕರೆದಿದ್ದೆ ದೊಡ್ಡದಲ್ಲ. ಆಕೆ ಸ್ಟೇಜ್ ಮೇಲೆ ಕರೀದೆ, ಇಲ್ಲಿ ಬಂದು ಕೂತ್ಕೋಬೇಕು ಅಂತ ಹೇಳಿದ್ರು ಪ್ರೀತಿಯಿಂದ ಬಂದಿರ್ತಿದ್ದೆ. ಯಾಕೆಂದ್ರೆ ಮಾಡುವ ಕೆಲಸಕ್ಕೆ ಕೊಡಬೇಕಾಗಿರುವಂತ ಗೌರವ, ಆಕೆಯ ಆ ಅಂತರಂಗದ ಸೌಂದರ್ಯಕ್ಕೆ ಸಲ್ಲಿಸಬೇಕಾಗಿರುವಂತ ನಮನ ಅಂತ ನಾನು ಶ್ರದ್ಧೆಯಿಂದ ಭಾವಿಸಿದ್ದೆ. ಮಿತ್ರ, ಎಷ್ಟು ಜನ ಗೊತ್ತೇನು, ಎಷ್ಟು ಬಾರಿ ಇಂಥವ್ರು ಪ್ರೇರಣೆ ಕೊಡ್ತಾರೆ ಅಂತಂದ್ರೆ ನನಗೆ ಅನೇಕ ಬಾರಿ ಗಾಬರಿ ಅನ್ಸುತ್ತೆ. ಎಂಥ ಪ್ರೇರಣೆ! ಇತ್ತೀಚೆಗೆ ನಮ್ಮ ಆಫೀಸ್ಗೆ ಹೋಗಿ ಬಂದಿದ್ರು, ಗೊತ್ತಿಲ್ಲ ನಾನು ಹೇಳೋದ್ರಿಂದ ಅವರು ಬೇಜಾರು ಮಾಡ್ಕೊಳ್ತಾರೆ, ಹಿಂಗಾಗಿ ಊರಿನ ಹೆಸರು ಹೇಳಲ್ಲ. ಬೆಂಗಳೂರಿನಲ್ಲೇ ಇದ್ದವರು, ಅವ್ರ ಯಜಮಾನರು LIC ಕೆಲಸ ಮಾಡ್ತಿದ್ರು, ತೀರ್ಕೊಂಡ್ರು ಅಚಾನಕ, ರಿಟೈರ್ ಆಗೋಕ್ಕಿಂತ ಮುಂಚೆ. ದೇ ನೆವರ್ ಎಕ್ಸ್ಪೆಕ್ಟೆಡ್. ಮಗನಿಗೆ ಕೆಲಸ ಸಿಕ್ಬಿಡ್ತು. ಮಗ ಇನ್ನೂ 19 ವರ್ಷ. ಅವನಿಗೆ ಈ ಕೆಲಸ ಮಾಡಲೇಬೇಕು, ಬಿಕಾಸ್ ಅಧ್ಯಯನಕ್ಕೆ ಅಂತ ಅವನನ್ನು ಬಿಡ್ಲಿಕ್ಕಾಗಲ್ಲ, ಆದಷ್ಟು ಬೇಗ ಅವನು ಜಾಬ್ ಮಾಡಲಿ ಅಂತ ತಾಯಿ ಒಂದಿನ ನನಗೆ ಫೋನ್ ಮಾಡಿ ಹೇಳ್ತಾರೆ, ಚಕ್ರವರ್ತಿ ಅವರೇ, ಕೋವಿಡ್ ಪೇಷಂಟ್ಸ್ಗಳಿಗೆ ತುಂಬ ಕೆಲಸ ಮಾಡ್ತಿದ್ದೀರಿ, ನಮ್ಮ ಯಜಮಾನರು ಸ್ವಲ್ಪ ದುಡ್ಡು ಬಂದಿದೆ, ನಾನು ಸ್ವಲ್ಪ ದುಡ್ಡು ಕಳಿಸ್ಲಾ ನಿಮಗೆ ಅಂತ ಕೇಳ್ತಾರೆ. ನಾನು ಕೇಳಿದೆ, ಮತ್ತೆ ತೀರ್ಕೊಂಡಿರೋ ದುಡ್ಡು ಕಷ್ಟ ಕಾಲಕ್ಕೆ ಅಂತ ಕೊಡೋದು ಅಂತಂದ್ರೆ ಏನಂತಾರೆ ಗೊತ್ತಾ? ನಮ್ಮ ಕಷ್ಟಕ್ಕೆ ಭಗವಂತ ನನ್ನ ಮಗನಿಗೆ ಕೆಲಸ ಕೊಟ್ಟಿದ್ದಾನೆ, ಉಳಿದವರ ಕಷ್ಟವನ್ನು ನೋಡುವ ಕಣ್ಣುಗಳನ್ನು ಇಟ್ಟಿದ್ದಾನೆ ಅಂತ ಸಂತೋಷ ನನಗೆ. ವಾಟ್ ನೆಕ್ಸ್ಟ್ ಗೂಸ್ ಬಂಪ್ಸ್ ಅಂತ ಹೇಳಬೇಕು. ಏನು ಹೇಳಿದ್ರು ಅಂತಂದ್ರೆ, ನಿಮ್ಮನ್ನು ನೋಡಬೇಕು ಅಂತ ಕಾರ್ಯಾಲಯಕ್ಕೆ ಬಂದರು. ನಾನೇನೋ ಬರಿತಾ ಕೂತಿದ್ದೆ ಸೀರಿಯಸ್ ಆಗಿ, ಬಟ್ ಸ್ಟಿಲ್ ಆಕೆ ನೋಡಬೇಕು ಅಂತ ಒಂದ್ಸಲ ಹೆಂಗಿದ್ದಾರೆ ಇವ್ರು ನೋಡಬೇಕು ಅಂತ. ಆಕೆ ಬಂದು ಕೂತ್ಕೊಂಡು ಹೇಳಿದ್ರು, ನಾನು ಸ್ವಲ್ಪ ದುಡ್ಡನ್ನ ಯಾರಾದರೂ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳೋರಿಗೆ ಹಿಂಗೆ ಕೊಟ್ಬಿಡೋಣ ಅಂತಿದ್ದೀನಿ, ಆ ದುಡ್ಡನ್ನು ಇಟ್ಕೊಂಡು ನಾನು ಏನು ಮಾಡೋದು, ಅದು ನನಗೊಂದು ಕಮಾಡಿಟಿ ಆಗಬಾರ್ದು, ಯಾರಿಗಾದರೂ ಬಳಕೆ ಆಗಬೇಕು, ಹುಡುಕಿ ಕೊಡಿ, ನಾನು ಕೊಡ್ತೀನಿ ಅಂತ. ಏನು ಬದುಕೋದು? ಶೃಂಗೇರಿಯಿಂದ ಪುಣ್ಯಾತ್ಮ ಫೋನ್ ಮಾಡ್ತಾರೆ, ನನ್ನ ಮಗಳ ಮದುವೆ ಇತ್ತು, ಕೋವಿಡಲ್ಲಿ ಸಿಂಪಲ್ ಆಗ್ಬಿಡ್ತು, ಎತ್ತಿಟ್ಟಿದ್ದೊಂದು 2 ಲಕ್ಷ ರೂಪಾಯಿ ಇದೆ, ಯಾರಾದರೂ ಒಳ್ಳೆ ಹುಡುಗ ಬಿಸ್ನೆಸ್ ಮಾಡ್ತಾನೆ ಅಂದರೆ ಕೊಟ್ಬಿಡಿ, ನಾನು ವಾಪಸ್ ಕೇಳಲ್ಲ ಅಂತಾರ ಅಂತ. ಮಿತ್ರ, ಈಗ ₹1 2 ಮಾತಾಡ್ತಾರೆ. 2 ಲಕ್ಷ ಕೆಲವರಿಗೆ ಇಲ್ಲಿರೋರಿಗೆ ದೊಡ್ಡದಲ್ವೇನೋ, ಏನು ಮಾಡ್ಬಿಡ್ರಿ 2 ಲಕ್ಷ ಕೊಟ್ಟಿದ್ದು ಅಂತ. ಆದರೆ ಶೃಂಗೇರಿಗೆ ಹಳ್ಳಿಯಲ್ಲಿರುವಂತ ಅವರಿಗೆ ಆ 2 ಲಕ್ಷ ರೂಪಾಯಿ ತುಂಬಾ ದೊಡ್ಡ ಅಮೌಂಟು. ಮಗಳ ಮದುವೆ 2 ಲಕ್ಷದಲ್ಲಿ ಮಾಡ್ತಿದ್ದ ಆತ, ಆ ದುಡ್ಡನ್ನೇ ತೆಗೆದು ಯಾರಿಗೋ ಒಳಿತಿಗೆ ಕೊಡ್ತೀನಿ ಅಂತ ಹೇಳುವಾಗ ನನ್ಗನ್ಸುತ್ತೆ, ಎಷ್ಟು ಸುಂದರವಾದ ಬದುಕನ್ನು ಈ ಜನ ತಮಗಾಗಿಸಿಕೊಂಡಿದ್ದಾರಲ್ಲ ಅಂತ. ಈ ಬದುಕೆ ಅವರ ಜೀವನಕ್ಕೆ ಸಾರ್ಥಕ್ಯವನ್ನ ಅದು ಕಲ್ಪಿಸಿಕೊಡೋದು. ನಾನು ಕೋವಿಡ್ ಟೈಮಲ್ಲೂ ಒಂದು ಘಟನೆ ಹೋಗ್ತಿದ್ದೆ, ನೀವೆಲ್ಲರೂ ನೋಡಿದ್ದೀರಿ, ತುಂಬಾ ಪಾಪ್ಯುಲರ್ ಆದ ಘಟನೆ. ವಯಸ್ಸಾಗಿರುವಂಥ ಒಬ್ಬ ತಂದೆ ICUನಲ್ಲಿದ್ದರು. ಡಾಕ್ಟರ್ ಕರೆದು ಹೇಳಿದ್ರಂತೆ, ನಾನು ಸಾಯೋದು ಖಾತ್ರಿ ತಾನೆ ಸತ್ಯ ಹೇಳಿದ್ರು. ಡಾಕ್ಟರ್ ಹೇಳಿದ್ರು, ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ, ಸಾಯ್ತೀರ ಅಂತ ಹೇಳಿಲ್ಲ, ಉಳಿಸ್ಕೊಳ್ಳೋದು ಭಾಳ ಕಷ್ಟ ಆಗ್ತದೆ. ಅವರಂದ್ರು, ಪ್ಲೀಸ್ ICU ಬೆಡ್ ಖಾಲಿ ಮಾಡಿಬಿಡಿ, ಯಾರು ತುಂಬ ಯಂಗ್ ಹುಡುಗರಿದ್ದಾರೋ ಅವ್ರಿಗೆ ಕೊಡಿ, ನಂದು ಮುಗಿದಿದೆ, ಅವ್ರದ್ದು ಜೀವನ ಶುರುವಾಗಬೇಕು, ನನ್ನ ಕಾರಣಕ್ಕೆ ಯಾರಾದರೂ ಬಲಿಯಾಗಬಾರ್ದು ಅಂತ ಡಾಕ್ಟರ್ಗೆ ಹೇಳಿ ಗಲಾಟೆ ಮಾಡಿ ಅವರಲ್ಲಿಂದ ವಾಪಸ್ ಬರ್ತಾರಲ್ಲ, ಏನು ಸುಂದರವಾದ ಬದುಕುವುದು. ತೀರ್ಕೊಂಡ್ರವರು, ಅವ್ರು ಸತ್ತೋದ್ರು, ಆದರೆ ಅವ್ರ ಸಾವಾಗಲಿಲ್ಲ, ಅವರು ಸತ್ತು ಬದುಕಿದ್ರು. ಯಾವಾಗಲೂ ಆ ಥರದ 3 ಬದುಕು ಕಾಣಿಸುತ್ತೆ. ಕೆಲವರು ಪುಣ್ಯಾತ್ಮರು ಬದುಕಿದ್ದಾಗ ಬದುಕಿರ್ತಾರೆ, ಗುಡ್, ಅವ್ನು ಬಂದರೆ ಖುಷಿ ಆಗುತ್ತೆ, ಬಂದ ಹೋದ ರೈಟ್ ಆಯ್ತು ಅಂತ. ಇನ್ನು ಕೆಲವರು ಪುಣ್ಯಾತ್ಮರು ಬದುಕಿದ್ದಾಗಲೇ ಸತ್ತೋಗಿರ್ತಾರೆ, ಯಾಕೆ ಇನ್ನೂ ಸತ್ತಿಲ್ಲ ಇವನು ಅಂತಾನೆ ಮಾತಾಡ್ಕೊಳ್ತಿರ್ತಾರೆ. ಆ ಥರದವ್ರು ಕಾರ್ಯಕ್ರಮಕ್ಕೆ ಬಂದರೆ, ಇವನೊಬ್ಬ ಇನ್ನೂ ಹಂಗೆ ಇದ್ದಾನೆ, ದೇವರು ಯಾರ್ಯಾರನ್ನೋ ಕರ್ಕೊಂಡು ಹೋದಾಗ ಇವನೊಬ್ಬನ ಮಾತ್ರ ಯಾರು ಬಿಟ್ಬಿಟ್ಟಿದ್ದಾನೆ ಅಂತ ಗೊತ್ತಿಲ್ಲ ಮಾತಾಡ್ಕೊಳ್ತಾರೆ. ವೆರಿ ರೇರ್ ಪರ್ಸನಾಲಿಟೀಸ್. ಸಾರ್ಥಕ ಬದುಕನ್ನು ಬದುಕಿದ್ರು ಮಾತ್ರ ಸತ್ತ ಮೇಲೂ ಬದುಕ್ತಾರೆ. ನಾವು ಯಾವ ಕ್ಯಾಟಗರಿಗೆ ಬರಬೇಕು ಅಂತ ಗುರುತಿಸಿಕೊಂಡ್ರೆ ಜೀವನದ ಕಲೆ ನಮಗೆ ರೂಢಿಸ್ಕೊಳ್ತಾ ಹೋಗುತ್ತೆ ಅಂತ. ಬಹಳ ಸಿಂಪಲ್ ಆಗಿರುವಂಥದ್ದು. ನಂಗೆ ಯಾವಾಗಲೂ ಅನ್ಸೋದು, ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಬದುಕನ್ನು. ತುಂಬ ಏನನ್ನೋ ಕೂಡಿಟ್ಟು ಕೂತ್ಕೋಬೇಕು ಅನ್ನೋಂಥ ಕಾಂಪ್ಲಿಕೇಶನ್ ಇರಬೇಡಿ. ಬದುಕು ಹೆಂಗೆ ನಡೀತಿರುತ್ತಲ್ಲ ಹಂಗೆ ನಡ್ಕೊಂಡು ಹಾಯಾಗಿ ಹೋಗ್ತಾ ಇದೆ. ಅದನ್ನು ಎಂಜಾಯ್ ಮಾಡಿ. ಇದ್ದ ಸಂದರ್ಭದಲ್ಲಿ ಯಾರಿಗಾದ್ರೂ ಏನಾದರೂ ಕೊಡ್ಬೋದು ಅಂತಂದ್ರೆ ದಯಮಾಡಿ ಕೊಡಿ. ಕೊಡುವ ಅವಕಾಶ ಎಲ್ಲ ಟೈಮಲ್ಲೂ ಸಿಗಲ್ಲ. ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ, ನೀನು ಕೊಡುವಾಗ ದಿಮಾಕಿನಿಂದ ಕೊಡಬೇಡ, ಸ್ವೀಕಾರ ಮಾಡ್ಲಿಕ್ಕೆ ಯಾವಾಗ ಇದ್ದಾರಲ್ಲಪ್ಪ ಅಂತ ಖುಷಿಯಿಂದ ಕೊಡು ಅಂತ. ನನಗೆ ಆಕ್ಚುಲಿ ಒಂದು ಅರ್ಥ ಆಗಲಿಲ್ಲ. ನಾನು ಕೊಡೋದು
ನಾನು ಯಾಕೆ ಧನ್ಯತಾ ಭಾವದಿಂದ ಕೊಡಬೇಕು, ಅವ್ನು ಸ್ವೀಕಾರ ಮಾಡಬೇಕು, ನಾನು ಮೇಲಿಂದ ಕೊಡ್ತೀನಿ ಅಂತ. ಆಮೇಲೆ ಒಂದಿನ ಒಂದು ದೇವಸ್ಥಾನ ಹತ್ರ ಹೋದಾಗ ಒಂದು 8 ಜನ ಕೂತಿದ್ರು ಭಿಕ್ಷೆಗೆ. ನಾವು ಕಾಯಿನ್ ಹಾಕ್ತೀವಲ್ಲ, ಎಲ್ಲರೂ ಕಾಯಿನ್ ಸ್ವೀಕಾರ ಮಾಡೋದನ್ನು ನೀವು ಹಾಕ್ಲಿಕ್ಕೆ ಬಂದಾಗ ಎದ್ದು ನಿಂತ್ಕೊಂಡು ಯಾರ ಹತ್ರ ಬೇಕಿದ್ರು ತಗೋತೀನಿ, ನಿನ್ನ ಹತ್ರ ಮಾತ್ರ ತಗೊಳಲ್ಲ ಅಂದ್ಬಿಟ್ರೆ ಬದುಕೋರು ಸಾಧ್ಯ ಇದೆ ಅಂದ್ರೆ ನಮಗೆ ಆವತ್ತೇ ಹಾಳು ಬಾಬೆಗೆ ಸತ್ತೋಗ್ಬಿಡ್ಬೇಕಲ್ಲ. ಆ ಭಿಕ್ಷುಕ ಕೂಡ ನಾನು ₹1 ತಗೊಳ್ಳಿಲ್ಲ ಅಂತಂದ್ರೆ ಏನ್ ಬದುಕೋದು? ಅದಕ್ಕೆ ಭಗವಂತ ತಗೊಳ್ಳೋನು ಕೊಟ್ಟಿಯಲ್ಲಪ್ಪ, ನನ್ನ ದುಡ್ಡಿಗೆ ಸಾರ್ಥಕತೆ ತಂದಿಯಲ್ಲಪ್ಪ, ಈ ಬದುಕನ್ನು ಸಾರ್ಥಕಗೊಳಿಸುವಂತ ಕೇಳಿ ಕೊಡಿ ಅಂತ ಸಾರ್ಥಕದ ಲೈಫ್. ಒಂದು ವರ್ಷದ ಕೆಲಸವನ್ನು ಹೇಳಬೇಕಾದ್ರೆ ಇಲ್ಲಿರೋ ನಮಗೆ ಬಹುತೇಕರಿಗೆ ಯಾರಾದ್ರಲ್ಲಿ ಇನ್ವಾಲ್ವ್ ಆಗಿರೋ ಖುಷಿ ಆಗ್ಬೋದು, ಇನ್ವಾಲ್ವ್ ಆಗದೆ ಇರೋರಿಗೆ ಕಿಟ್ ಕೊಟ್ರು, ಔಷಧಿ ಕೊಟ್ರು, ಓದೋರಿಗೆ ದುಡ್ಡು ಕೊಟ್ರು ಅಂತ ಅನ್ಸುತ್ತೆ. ಅದಷ್ಟೇ ಅಲ್ಲ, ಒಂದಿಡೀ ಪರಿವಾರವನ್ನ ಇದರೊಂದಿಗೆ ಬೆಸೆದು, ಒಂದಿಡೀ ಪರಿವಾರ ಮಗನಿಗೆ ₹14,000 ನಮ್ಮಲ್ಲಿ ಬಹುತೇಕರಿಗೆ ಅದು ಒಂದ್ಸಲ ಹೋಟ್ಲಿಗೆ ಹೋದ್ರೆ ಖರ್ಚು ಮಾಡೋ ದುಡ್ಡು. 14,000 ತಗೊಂಡಂತ ತಾಯಿ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ದವಳು ನನ್ನ ಮಗನ ಈ ವರ್ಷದ ಎಜುಕೇಶನ್ ತೊಂದರೆ ಇಲ್ವಲ್ಲಪ್ಪ ಅಂತ ಅನ್ಕೊಳ್ತಾಳಲ್ಲ, ಆಕೆ ಕ್ಯಾನ್ಸರ್ನ ಇನ್ ಸ್ವಲ್ಪ ಹಾರ್ಡ್ ಆಗಿ ಫೈಟ್ ಮಾಡ್ತಾಳೆ. ಸಾಧ್ಯತೆ ಇದೆ. ಒಂದು ಇಡೀ ಪರಿವಾರವನ್ನ ಗಟ್ಟಿ ಮಾಡುವಂತ ಪ್ರಯತ್ನ. ನಂತರ ಬದುಕು ನಿಜವಾಗ್ಲೂ ಇರೋದು ಅಲ್ಲಿ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಅದಕ್ಕೆ ನಾನು ಮತ್ತೆ ಕೋಟ್ ಮಾಡ್ತೀನಿ ಅಂತ ತಿಳ್ಕೊಳ್ಬೇಡಿ. ವಿವೇಕಾನಂದರು ಚೆನ್ನಾಗಿ ಹೇಳ್ತಾರೆ, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್. ಯಾರು ಇತರರಿಗಾಗಿ ಬದುಕ್ತಾರೋ ಅವ್ರು ಮಾತ್ರ ಬದುಕಿರ್ತಾರೆ, ಉಳಿದಿರೋರು ಬದುಕಿರೋಕ್ಕಿಂತ ಹೆಚ್ಚು ಸತ್ತು ಹೋಗಿರ್ತಾರೆ. ಅಕ್ಕ, ನೀವು ಬದುಕಿದ್ದಾಗಲೂ ಬದುಕಿದ್ದೀರಿ, ನಿಮ್ಮ ಯಜಮಾನರು ತೀರ್ಕೊಂಡ ಮೇಲೂ ಇನ್ನೂ ಸುಂದರವಾದ ಬದುಕು ನಡೆಸ್ತಾ ಇದ್ದೀರಿ. ಭಗವಂತ ಎಷ್ಟು ಶಕ್ತಿ ನಿಮಗೆ ಕೊಡ್ಲಿ ಅಂತಂದ್ರೆ, ನನ್ನ ತಮ್ಮನಾಗಿ ಪ್ರಾರ್ಥನೆ ಮಾಡೋದೇನು ಅಂತಂದ್ರೆ, ಎಷ್ಟು ಶಕ್ತಿ ಕೊಡ್ಲಿ ಅಂತಂದ್ರೆ, ಜನ ನಿಮ್ಮನ್ನು ಕೇಳ್ಕೊಂಡು ಬರಲಿ, ನಿಮಗೆ ಕೊಡುವಷ್ಟು ಭಗವಂತ ನಿಮ್ಮ ಕೈಯಲ್ಲಿ ಇದಕ್ಕಿಂತ ಹೆಚ್ಚು ನನ್ನ ತಮ್ಮನಾಗಿ ಮತ್ತೆ ಪ್ರಾರ್ಥನೆ ಮಾಡಲಿಕ್ಕಾಗಲ್ಲ. ಬಹಳ ಜನರಿಗೆ ಇವೆಲ್ಲ ಆಲೋಚನೆಗಳು ಇರ್ತವೆ, ಆದರೆ ಮಾಡುವ ಯೋಗ್ಯತೆಯನ್ನು ಭಗವಂತ ಕೊಟ್ಟಿರಲ್ಲ. ಭಗವಂತ ಇನ್ಸ್ಟ್ರೂಮೆಂಟ್ ಆಗಿ ಕೆಲವರನ್ನು ಮಾತ್ರ ಆರಿಸ್ಕೊಳ್ತಾರೆ, ನಾಟ್ ಆಲ್. ಬೆಂಗಳೂರಿನಲ್ಲಿ 1 ಕೋಟಿಗಿಂತಲೂ ಹೆಚ್ಚು ಜನ ಇದ್ದಾರೆ. ಕೆಲವರು ಮಾತ್ರ ಸೇವಾ ಆಕ್ಟಿವಿಟಿಯಲ್ಲಿ ಯಾಕೆ ಇರ್ತಾರೆ ಅಂತಂದ್ರೆ, ಗಾಡ್ ಹ್ಯಾಸ್ ಡಿಸ್ಕಾರ್ಡೆಡ್ ದನ್. ಬೇಡ ಹೋಗಪ್ಪ ನೀನು, ನನಗೆ ಇವ್ರು ಇದ್ದಾರೆ ಸಾಕು, ನನಗೆ ಉಷಾ ಇದ್ರೆ ಸಾಕು, ನೀನು ಬೇಡ ಪರವಾಗಿಲ್ಲ. ಭಗವಂತ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ ಅಂತಂದಾಗ ಬಿ ಪ್ರೌಡ್. ಭಗವಂತ ಇದ್ದಿದ್ದೆಲ್ಲ ತಗೊಂಡು ನನಗೇನು ಬೇಕಾಗಿಲ್ಲ, ನೀನು ನನ್ನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ಯಲ್ಲ, ಅದೇ ನನ್ನ ಜೀವನದ ಭಾಗ್ಯ ಸಾಕು ಅಂತ ಒಮ್ಮೆ ಅನುಭವಿಸಿ ನೋಡಿ. ನಿಮ್ಗೆ ವಾನಪ್ರಸ್ಥದ ಬದುಕು 20ರಲ್ಲಿ ಶುರು ಆಗುತ್ತೆ. ಬಹಳ ದೂರ ಏನಿಲ್ಲ. ವಾನಪ್ರಸ್ಥ ಅಂದ್ರೆ 50ಕ್ಕೆ ಕಾಯಬೇಕು ಅಂತಿಲ್ಲ. ನೊಂದವರಿಗೆ, ದುಃಖದಲ್ಲಿರುವವರಿಗೆ ಕಣ್ಣೀರು ಒರೆಸುವ ಪ್ರಯತ್ನ ಇರುತ್ತಲ್ಲ, ಅಲ್ಲೇ ವಾನಪ್ರಸ್ಥ. ಹುಡುಗ ಬಂದು ಸ್ವಾಮಿ ಹತ್ರ ಕೇಳ್ತಾನೆ, ಸ್ವಾಮೀಜಿ ನಂಗೆ ಧ್ಯಾನ ಸಿದ್ಧಿಸ್ತಾನೆ ಇಲ್ಲ, ಏನ್ ಮಾಡಿದ್ರು? ಧ್ಯಾನ ಮಾಡಿದ್ರೆ ಆಗ್ತಾನೆ ಇಲ್ಲ. ಸ್ವಾಮೀಜಿ ಕೇಳ್ತಾರೆ, ಧ್ಯಾನ ಹೆಂಗ್ ಮಾಡ್ತೀಯಾ? ವಾಟ್ ಇಸ್ ಯುವರ್ ಮೆಥಡಾಲಜಿ? ಅವನದ ಒಳಗೋಗ್ತೀನಿ, ಕಿಟಕಿ ಬಾಗಿಲು ಹಾಕೋತೀನಿ, ಮೈನ್ ಡೋರ್ ಕ್ಲೋಸ್ ಮಾಡ್ಕೋತೀನಿ, ಕೂತ್ಕೊಂಡು ಮನಸ್ಸಿನಲ್ಲಿ ಯೋಚನೆ ಮಾಡೇ ಮಾಡ್ತೀನಿ. ಬರಬಾರ್ದು ಯೋಚನೆ ಬರುತ್ತೆ, ಬರ್ಬೇಕಾದ್ರೆ ಏನು ಬರಲ್ಲ. ಸ್ವಾಮೀಜಿ ಅಂದ್ರೆ ನಿಮ್ಮ ಮೆಥಡ್ ತಪ್ಪಿದೆ, ಮೆಥಡ್ ಸ್ವಲ್ಪ ಚೇಂಜ್ ಮಾಡಿ. ಏನು ಅಂತ ಕೇಳಿ ಏನು ಕೇಳಿದ್ರೋದಿಲ್ಲ. ಸ್ವಾಮೀಜಿ ಹೇಳಿದ್ರು, ಕಿಟಕಿ ಬಾಗಿಲು ಕ್ಲೋಸ್ ಮಾಡಬೇಡ, ಈಗ ಓಪನ್ ಮಾಡು. ಹೊರಗಡೆ ಯಾರೋ ಅಳ್ತಿದ್ದಾನಲ್ಲ, ಮೈನ್ ಡೋರ್ ಓಪನ್ ಮಾಡಿ ಅವನ ಹತ್ರ ಹೋಗಿ ಅವನ ಕಣ್ಣೀರು ಒರೆಸು. ಬಿಲೀವ್ ಮೀ, ನಿನಗೆ ಅಲ್ಲಿ ಧ್ಯಾನ ಸಿದ್ಧಿಸುತ್ತೆ ಅಂತಂದ್ರು. ಏನು ಚೆನ್ನಾಗಿದೆ. ನಿಜವಾದ ಧ್ಯಾನದ ಸಿದ್ಧಿಯಾಗೋದು ಅಲ್ಲಿ ಅಂತ. ಆಕೆ ಕೇಳಿ ನೋಡಿ, ತುಂಬ ಕಷ್ಟದಲ್ಲಿರೋ ಯಾರೋ ಒಬ್ರು, ಅಮ್ಮ ನೀವು ಬಂದು ಜೀವ ಕೊಟ್ಬಿಟ್ರಿ ಅಮ್ಮ ಅಂತ ಕೇಳಿಬಿಟ್ರೆ 4 ದಿನ ನಿದ್ದೆ ಬರಲ್ಲ ರೀ. ನಾನು ಅನುಭವಿಸಿದ್ದೀನಿ ಇದನ್ನ. ಕಣ್ಣು ಮುಚ್ಕೊಂಡ್ರೆ ಕಾಣ್ತಿರ್ತಾರೆ ಯಾರೋ ಒಬ್ರು ನನ್ನ ಸಂಬಂಧವೇ ಇಲ್ಲದವರು ಜೀವ ಕೊಟ್ಬಿಟ್ರೆ. ಸಿಂಪಲ್, ಬಹಳ ದೊಡ್ಡ ಕೆಲಸ ಅಲ್ಲ. ನಾನು PU ಓದ್ಬೇಕಾದ್ರೆ ಜೈನ್ ಕಾಲೇಜಲ್ಲಿ ನಾನು ಹೊಸಕೋಟೆಗೆ ಹೋಗ್ಬೇಕಿತ್ತು. ಅವಾಗ ನಮ್ಗೆ ಏನು ಚಾಲೆಂಜ್ ಅಂತಂದ್ರೆ ಸೀಟ್ ಹಿಡಿಯೋದು ದೊಡ್ಡ ಚಾಲೆಂಜ್. ಕಷ್ಟಪಟ್ಟು ಸರ್ಕಸ್ ಮಾಡಿ ಸೀಟ್ ಹಿಡಿದು ಹೋಗ್ಬಿಟ್ಟೆ. ರಶ್ ಆಗ್ಬಿಟ್ಟು ಗಾಡಿ. ಒಂದು ವಯಸ್ಸಾಗಿರುತ್ತ ಮುಸ್ಲಿಂ ಅಜ್ಜಿ ಬಂದ್ಬಿಟ್ರು. ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಸೀಟ್ ಹಿಡಿದು ಕೂತ್ಬಿಟ್ಟಿದ್ದಾರೆ. ಈಕೆ ಕೊಟ್ಟಿಲ್ಲ. ನನಗೆ ಗೊಂದಲ, ಈಕೆಗೆ ಬಿಟ್ಕೊಡ್ಲು ಬೇಡ. ಒಂದು ಮನಸ್ಸು ಹೇಳ್ತು, ಮಕ್ಕಳು ಮೊಮ್ಮಕ್ಕಳೇ ಕೊಟ್ಟಿಲ್ಲ, ನೀನ್ ಯಾವ ಹಂಚ್ಕೊಂಡು ಕೂತ್ಕೊಳ್ಳದೆ ಅಂತ. ಇನ್ನೊಂದು ಹೇಳ್ತು, ಅವ್ರು ಕೊಟ್ಟಿಲ್ಲ ಅಂತ ನಾನು ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಅಂತ. ಮತ್ ನನ್ನ ಮನಸ್ಸು ಹೇಳುತ್ತೆ, ಲೈ ನೀನೇನು ಗಾಂಧಿ ಅಲ್ಲ ಬಾಯಿಸ್ಕೊಂಡು ಕೂತ್ಕೊಂಡು ಅಂತ. ಮತ್ತೊಂದು ಹೇಳುತ್ತೆ, ಗಾಂಧಿ ಅಲ್ಲದೆ ಇರ್ಬೋದು ಕಣ, ಯಾವುದೋ ಅಜ್ಜಿ ಪಾಪ ಸುಸ್ತಾಗ್ತಾ ಇದ್ದಾರೆ, ಏನಾದ್ರು ಕೊಡು. ದ್ವಂದ್ವ, ಒಂದ್ 3-4 ನಿಮಿಷ ದ್ವಂದ್ವ. ದೆನ್ ಫೈನಲಿ ನಾನು ಹೇಳಿದೆ, ಬಾಯಿ ಮುಚ್ಕೊಂಡು ಕೂತ್ಕೋ. ಆ ಅಜ್ಜಿ, ನಾನೇನು ಹೊಸಕೋಟೆವರೆಗೂ ನಿಂತ್ಕೊಂಡ್ರೆ ಸತ್ತು ಹೋಗಲ್ಲ, ಆ ಅಜ್ಜಿಗೆ ಏನಾದ್ರು ಆಗ್ಬೋದು ಅಂತ ಅನಿಸ್ತು. ಬಿಡಬೇಕು ಅಂತ ಹೇಳಿ ಬಿಟ್ಟೆ. ಕೂತ್ಕೊಂಡು ಅಜ್ಜಿ ಹೇಳ್ತು, ಬೇಟಾ ಅಲ್ಲ ತುಂಬ ಖುಷಿ ರಕ್ಕೆ ಬೇಟಾ ಅಂತ.
ನಾನು ಅಲ್ಲ ಅನುಯಾಯಿ ಅಲ್ಲ. ಅಲ್ಲ ಎದುರಿಗೆ ಬಂದ್ರು ಕೂಡ ಅದೇ ಅವರದೇ ದೃಷ್ಟಿಯಿಂದ ಆದ್ರೆ ಆತ ನನ್ನ ಸ್ವರ್ಗಕ್ಕೆ ಕಳಿಸ್ತಾರ, ನಮ್ಮನ್ನು ತುಂಬಾ ಬೈದಿದ್ದೀನಿ ಅಂತ ಹೇಳ್ಬೋದೇನು. ಆದ್ರೆ ಆಕೆ ಆ ಮಾತನ್ನು ಹೇಳುವಾಗ ನನ್ಗೆ ಹೆಂಗ ಅನ್ನಿಸ್ತು ಅಂದ್ರೆ, ವಾ, ಒಂದು ಸೀಟ್ ಬಿಟ್ಟು ಕೊಟ್ಟಿದ್ದಕ್ಕೆ ಇಂಥ ಅದ್ಭುತವಾದ ಆಶೀರ್ವಾದ ಅಂದ್ರೆ ಬದುಕು ಎಷ್ಟು ಸಿಂಪಲ್ ಆಗಿದೆ ಕಣಪ್ಪ, ನಾವು ಇದನ್ನು ಅನುಭವಿಸಬೇಕು ಅಷ್ಟೇ ಅಂತ. ಪ್ರತಿ ಬಾರಿ ಯಾರಾದ್ರೂ ಚೆನ್ನಾಗಿದೆ ಏನಾದ್ರೂ ಕೆಲಸ ಅಂತಂದಾಗ ಅಫ್ಕೋರ್ಸ್ ನಾನಲ್ಲ, ಇಡೀ ಒಂದು ಟೀಮ್ ಸೇರ್ಕೊಂಡು ಮಾಡ್ತೀವಲ್ಲ, ನಮ್ಮೊಂಥರ ಖುಷಿ ಅನ್ಸುತ್ತೆ. ಯಾಕೆ ಅಂತಂದ್ರೆ ಧಿಮಾಕು ಬಂದಿರೋದು ಹಣದಿಂದಲ್ಲ, ಧಿಮಾಕು ಬಂದಿರೋದು ಕೀರ್ತಿ ತಲೆಗೇರೋದ್ರಿಂದ ಅಲ್ಲ, ಯಾವುದೋ ಸೇವೆ ಮಾಡಿದ್ದಕ್ಕೆ ಅವ್ರು ಬಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ಸ್ವಲ್ಪ ಹೆಮ್ಮೆ ಅನ್ಸುತ್ತೆ. ಶಬಾಷ್, ಒಳ್ಳೆ ಕೆಲಸ ಆಯ್ತು ಅಂತ. ಅಂಡ್ ತಕ್ಷಣ ಅನ್ಸುತ್ತೆ ಗಾಡ್ ಹ್ಯಾಸ್ ಚೋಸನ್ ಅಂತಲ್ಲ, ಥ್ಯಾಂಕ್ ಯು. ನೀವು ನನ್ನನ್ನು ಎಲ್ಲಿವರೆಗೂ ಸಾಧ್ಯವೋ, ನಾನು ನಮ್ಮ ಹುಡುಗರಿಗೆ ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಮೂಳೆ ಸೌದಿದ್ದು ವಯಸ್ಸಾದ್ಮೇಲೆ ನಮಗೆ ಕಾಣಿಸುತ್ತೆ. 55-60 ಆದ್ಮೇಲೆ ಮಂಡಿ ನೋವು ಯಾವಾಗ ಶುರುವಾಗಲ್ಲ. ತಿನ್ನಬಾರದು ಎಣ್ಣೆ ತಿಂದು, ತಿನ್ನಬಾರದು ಅಕ್ಕಿ ತಿಂದು ಮಂಡಿ ನೋವು ಬರಬಾರದು ಅಂತ ಹೇಳಿದ್ರೆ ಇಟ್ ಇಸ್ ಇಂಪಾಸಿಬಲ್. ಬಂದೇ ಬರುತ್ತೆ, ಮಂಡಿ ನೋವು ಬರುತ್ತೆ, ಎಲ್ಲ ಥರದ ನೋವುಗಳು ಬರ್ತವೆ. ಹಂಗೆ ಬರ್ತಿರ್ಬೇಕಾದಾಗ ನಾವು ಅದು ಯಾಕೆ ನೋವು ಬಂತು ಅಂತ ಯೋಚನೆ ಮಾಡ್ತೀವಲ್ಲ, ನಾನು ಕೆಲಸ ಮಾಡಿ 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 ಸೇವೆಯಲ್ಲಿ ಮೂಳೆ ಸೌದು ಹೋಗಿದೆ ಅಂತ ಕೇಳುವಾಗ ಡೆತ್ ಬೆಡ್ಡಲ್ಲಿ ಏನು ಆನಂದದ ನಿದ್ದೆ ಬರುತ್ತೆ ಅಂತಂದ್ರೆ ಯಾರಿಗೂ ಆ ನಿದ್ದೆ ಸಿಗಲ್ಲ ಅಂತ. ಸೊ ನನ್ನ ಅಲ್ಟಿಮೇಟ್ಲಿ ಏನು ಅಂದ್ರೆ, ಸಾರ್ಥಕ ಬದುಕು ಎಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ, ಈಗಲ್ಲಾಕ ಸಾಯುವ ಬೆಡ್ ಮೇಲೆ ಮಲ್ಕೊಂಡಿದ್ದಾಗ ನನಗೆ ನನ್ನ ಮನಸ್ಸು ಬೈದೆ, ನೀನು ಬಹಳ ಒಳ್ಳೆ ಕೆಲಸ ಮಾಡಿದೀಯಾ, ಆರಾಮಾಗಿ ಮಲ್ಕೊ ಅಂತ ಹೇಳುತ್ತಲ್ಲ, ಅವತ್ತು ನನ್ನ ಬದುಕು ಸಾರ್ಥಕ ಅಂತ ನಾನು ಭಾವಿಸ್ಬೋದು ಅಂತ ನನಗೆ ಯಾವಾಗ ಸಾರ್ಥಕ ಬದುಕನ್ನ ಭಗವಂತ ನಮಗೆಲ್ಲರಿಗೂ ಕರುಣಿಸಿ. ನಮ್ಮ ಸ್ವಾಮೀಜಿ ಒಂದು ಮಾತು ಹೇಳಿದ್ರು. ನಮ್ಮ ಸ್ವಾಮೀಜಿ ಹಾಸ್ಟೆಲ್ ನಡೆಸೋದು, ನನಗೆ ತುಂಬ ಪಾಠಗಳು ಅಲ್ಲೇ ಆಗಿರೋದು. ಹಾಸ್ಟೆಲ್ ನಡೆಸುವಾಗ ಒಂದು ಪತ್ರ ಯಾರೋ ಬರೆದ್ರು, ಒಬ್ಬ ಲೇಡಿ ಬರೀತು. ಬರೆದೇನು ಹೇಳ್ತು ಅಂತಂದ್ರೆ, ಅದ್ರಲ್ಲಿ ಬರೆದಿತ್ತು, ನಮ್ಮ ಯಜಮಾನರು ನಿಮ್ಮ ಹಾಸ್ಟೆಲಲ್ಲೇ ಓದಿದ್ದು, ನಿಮ್ಮ ಹಾಸ್ಟೆಲ್ನಿಂದ ಸಿಕ್ಕ ಸಂಸ್ಕಾರ ಎಂಥದ್ದು ಅಂತಂದ್ರೆ, ನನ್ನ ಯಜಮಾನರು ಬರೀ ಗಂಡ ಆಗಿರಲಿಲ್ಲ, ದೇವರಾಗಿದ್ರು. ನನ್ನ ಯಜಮಾನರು ಯಾವತ್ತೂ ನನಗೂ ಬೈದಿಲ್ಲ, ಯಾರಿಗೂ ಬೈದಿಲ್ಲ. ಎಲ್ಲರ ಬದುಕು ಸುಂದರಗೊಳಿಸ್ಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಿದ್ರು ಅಂತಂದ್ರೆ, ಇವಾಗ ನೀವು ಡೈಮಂಡ್ ಜುಬ್ಲಿ ಆಚರಣೆ ಮಾಡ್ತಿದ್ದೀರಿ, ನಾನು ಅವ್ರು ಕೂಡಿಟ್ಟಿದ್ದ ಸ್ವಲ್ಪ ದುಡ್ಡನ್ನು ಕಳಿಸ್ಕೊಡ್ತಿದ್ದೀನಿ, ದುಡ್ಡು ಕಡಿಮೆ ಇರ್ಬೋದು, ಆದ್ರೆ ಇಂಥ ಯಜಮಾನರನ್ನ ಕೊಟ್ಟ ಸಂಸ್ಥೆಗೆ ನಾನು ಏನಾದರೂ ಕೊಡ್ಲೇಬೇಕು ಅಂತ ಕೊಡ್ತಿದ್ದೀನಿ ಅಂತ ಬರೆದಿದ್ದು. ನಾನು ನೋಡಿದೆ, ಇನ್ನು ಕಾಲೇಜ್ ಹೋಗೋ ಹುಡುಗರಲ್ಲ, ಏನು ವಿಶೇಷ? ಸ್ವಾಮೀಜಿ ವಾಸ್ ವೆರಿ ಮಚ್ ಮೂವ್. ಏನು ವಿಶೇಷ ಸ್ವಾಮೀಜಿ ಇದರಲ್ಲಿ ಇಷ್ಟು ಮೂವ್ ಆಗ್ಬಿಟ್ಟಿದ್ದಾರೆ ನೀವು ಅಂದ್ರೆ ಏನು ಹೇಳಿದ್ರು ಗೊತ್ತಾ? ಹೇಯ್, ಒಬ್ಬ ಗಂಡನ ಬಂಡವಾಳ ಚೆನ್ನಾಗಿ ಗೊತ್ತಿರೋದು ಹೆಂಡತಿಗೆ ಮಾತ್ರ. ನನ್ನ ಯಜಮಾನ ಭ್ರಷ್ಟನೋ, ನನ್ನ ಯಜಮಾನ ಪುಷ್ಟನೋ, ನನ್ನ ಯಜಮಾನ ಕ್ರಿಮಿನಲ್ಲೋ, ನನ್ನ ಯಜಮಾನ ಒಳ್ಳೆಯವನು ಅಂತ ಗೊತ್ತಿರೋದು ಅವಳಿಗೆ ಮಾತ್ರ. ಆ ಹೆಣ್ಮಗಳು ನೀವು ಆಶ್ರಮದಲ್ಲಿ ಕೊಟ್ಟ ಸಂಸ್ಕಾರದಿಂದ ನನ್ನ ಯಜಮಾನ ಗ್ರೇಟ್ ಆದರು ಅಂತ ಬರೀತಾಳಲ್ಲ, ನಿಜವಾಗ್ಲೂ ಆ ಮನುಷ್ಯ ಗ್ರೇಟ್ ಇರಬೇಕು. ಅದಕ್ಕೆ ನಾನು ಮನಸ್ಸಿನಲ್ಲೇ ನಮಸ್ಕಾರ ಮಾಡ್ತಿದ್ದೀನಿ ಅವನಿಗೆ, ಎಂಥ ಪುಣ್ಯಾತ್ಮಪ್ಪ ನೀನು ಅಂತಂದಾಗ ನನಗೆ ಅನಿಸ್ತು, ನಿಜ ಹೋಗ್ಬೇಕು. ನೀವು ಲಕ್ಷ್ಮೀಶಾ ಫೌಂಡೇಶನ್ ಮಾಡಿದಾಗ ನಾನು ಹೇಳಿಲ್ಲ ನಿಮಗೆ, ಆದರೆ ಇದು ತಕ್ಷಣ ನೆನಪಾಯಿತು ನನಗೆ. ತನ್ನ ಯಜಮಾನರ ಕುರಿತಂತ ಇಷ್ಟು ಪ್ರೀತಿಯಿಂದ ಮಾಡ್ತೀರಾ ಅಂತಂದರೆ ಅವ್ರು ಬದುಕಿರುವಾಗ ಸುಂದರವಾದ ಬದುಕನ್ನು ಬದುಕಿದ್ರು ಅಂತ ಸ್ಪಷ್ಟವಾಗಿ ಆ ಬದುಕನ್ನು ನಡೆಸಿದ ಅವರಿಗೂ, ಪ್ರೇರಣೆಯಾದ ನಿಮಗೂ, ನಿಮಗೆಲ್ಲರಿಗೂ ಜೊತೆಯಾಗಿರುವಂಥ ಇಷ್ಟು ಜನರಿಗೂ ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತೀನಿ. ಇನ್ನೂ ಹೆಚ್ಚಿನ ಶಕ್ತಿ ಸಿಗಲಿ ಅಂತ ಆಶಿಸ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು ಸಮರ್ಪಿಸ್ತೀನಿ. ವಂದೇ ಮಾತರಂ. ಮತ್ತೊಮ್ಮೆ ಲಕ್ಷ್ಮೀಶಾ ಫೌಂಡೇಶನ್ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾರೆ. ವೈದ್ಯಕೀಯವಾಗಿ ಒಂದಾದರೆ ಸಾಮಾಜಿಕ ಬದ್ಧತೆಯ ಮಾತು ಇನ್ನೊಂದು ಕಡೆ, ಎರಡನ್ನೂ ಕೇಳಿದ್ವಿ. ಆದರೆ ಇದರ ಮಧ್ಯದಲ್ಲಿ ಚಲನಚಿತ್ರ ಕ್ಷೇತ್ರ ಅಂತ ನೆನಪಿಸ್ಕೊಂಡಿದ ತಕ್ಷಣ ಆ ಕ್ಷೇತ್ರದ ಬಗ್ಗೆ ಸಾಕಷ್ಟು ಮಾತುಗಳು ಬಂದು ಹೋದರೂ ಕೂಡ ಅದರ ಮಧ್ಯದಲ್ಲೂ ಕೂಡ ಚಲನಚಿತ್ರ ಕೂಡ ಸಮಾಜಕ್ಕೆ ಒಂದಷ್ಟು ಸಂದೇಶವನ್ನು ಕೊಡುತ್ತೆ, ಪಾಠ ಹೇಳುತ್ತೆ ಅನ್ನೋದಕ್ಕೆ ಸಾಕ್ಷಿ ಹಲವಾರು ಕಲಾವಿದರು, ಹಲವಾರು ದಿಗ್ಗಜರು ಬೆಳೆದು ಬಂದಿದ್ದಾರೆ. ಎಂ ಡಿ ಕೌಶಿಕ್ ಅವರ ಬಗ್ಗೆ ಈಗ ಸ್ವಾಗತದಲ್ಲಿ ಸರ್ ಹೇಳಿದ್ರು, ಅಷ್ಟು ಹೇಳಿದ್ರು ಕೂಡ ಅಂದ್ರೆ ಅವರ ತಂದೆನ ಜ್ಞಾಪಿಸ್ಕೊಳ್ಬೇಕಾಗತ್ತೆ. ದೊಡ್ಡ ವಿದ್ವಾಂಸರಾಗಿ ಈ ನಾಡಿಗೆ ಕೊಟ್ಟಂತ ಕೊಡುಗೆ ಅವಿಸ್ಮರಣೀಯವಾದದ್ದು. ಬಹುಶಃ ಆ ಹೆಮ್ಮೆ ಅನ್ಸುತ್ತೆ. ಅವರ ತಂದೆ ಹಾಕೊಟ್ಟಂತ ಬುನಾದಿ, ಆ ಸಂಸ್ಕಾರ ಇವತ್ತು ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ಚಿತ್ರರಂಗದಲ್ಲಿ ಎಲ್ಲ ರೀತಿಯ ಕೆಲಸಗಳನ್ನ ಮಾಡ್ತಾರೆ. ಅಂದ್ರೆ ನಿರ್ದೇಶನದಲ್ಲಿ ಕೈ, ಜೊತೆಗೆ ನಿರ್ಮಾಣ, ಅಭಿನಯ, ಅದರ ಜೊತೆಗೆ
ಚಿತ್ರರಂಗಕ್ಕೆ ವಿಶಿಷ್ಟ ಕೊಡುಗೆಯನ್ನು ಕೊಟ್ಟಂತ ಪುಟ್ಟಣ್ಣ ಕಣಗಾಲ್ ಅವರ ಹೆಸರಿನಲ್ಲಿ, ಯಾಕೆಂದ್ರೆ ನಾನು ಅದನ್ನೇ ಹೇಳಬೇಕು, ಅವರೇನೋ ಅವ್ರ ಸಂಬಂಧಿ ಅಲ್ಲ, ಆದ್ರೆ ಚಿತ್ರರಂಗಕ್ಕೆ ಕೊಟ್ಟಂತ ಕೊಡುಗೆಗೆ ಅವರನ್ನ ನೆನಪಿಸ್ಕೊಂಡು ಒಂದು ಸ್ಟುಡಿಯೋ ಮಾಡ್ತಾರೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಅವರ ದೊಡ್ಡತನ ಅಂತ ನನಗನ್ಸುತ್ತೆ. ಎಂ ಡಿ ಕೌಶಿಕ್ ಅವರು ಎಲ್ಲ ರೀತಿ ಕೆಲಸ ಮಾಡಿದ್ರು ಕೂಡ ಕಡೆಗೆ ಬಂದು ಚಕ್ರವರ್ತಿ ಸರ್ ಹೇಳ್ತಿದ್ದಂಗೆ ನಮ್ಮ ಬದುಕನ್ನ ಬೇರೆ ರೀತಿ ಇಷ್ಟು ವಯಸ್ಸಾದ್ಮೇಲೆ ತೊಡಗಿಸ್ಕೊಳ್ಬೇಕು ಅಂತ ಹೇಳ್ತಾರಲ್ಲ, ಬಹುಶಃ ಮಂಕುತಿಮ್ಮನ ಕಗ್ಗ ಪ್ರತಿಯೊಬ್ರು ಕೂಡ ಬದುಕನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಕಗ್ಗದ ಮುಖೇನ ಈ ಯಕ್ಷಿಣಿ ಪ್ರದರ್ಶನವನ್ನ ನೀಡೋದಿದೆಯಲ್ಲ, ನನಗೂ ತುಂಬಾ ಕುತೂಹಲ ಇದೆ ಸರ್, ಹೇಗೆ ಸಾಧ್ಯ ಅದು ಅಂತ. ಬರೀ ಅಂದ್ರೆ ಸಾಕಷ್ಟು ಜನ ಅದನ್ನ ವಿಶ್ಲೇಷಣೆ ಮಾಡೋದನ್ನು ಅಥವಾ ಅದನ್ನ ಓದೋದು, ಪಠಣ ಅಥವಾ ಅದನ್ನ ಹಾಡೋದು, ನೃತ್ಯ ಮಾಡೋದು ಇದೆಲ್ಲವನ್ನು ನೋಡಿದೀವಿ. ಆದ್ರೆ ಅದರ ಮುಖೇನ ಯಕ್ಷಿಣಿಯನ್ನ ಪ್ರದರ್ಶನ ಮಾಡ್ತಾ ತೋರಿಸೋದಿದೆಯಲ್ಲ, ಎಲ್ಲರಿಗೂ ಕುತೂಹಲ ಇದೆ ಸರ್. ಅದಕ್ಕೋಸ್ಕರ ವೇದಿಕೆ ನಿಮಗೆ ಅನುವು ಮಾಡಿಕೊಡ್ತಾ ಇದ್ದೀವಿ. ಮತ್ತೊಮ್ಮೆ ಲಕ್ಷ್ಮೀಶ ಫೌಂಡೇಶನ್ ಪರವಾಗಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಕೂಡ ಹೇಳ್ತಾ, ಸರ್ ನಾವೆಲ್ಲ ಕೆಳಗಡೆ ಹೋಗೋಣ ಸರ್. ಆ ಯಕ್ಷಿಣಿ ಪ್ರದರ್ಶನ ನೋಡಿದ ನಂತರ ವೇದಿಕೆಗೆ ಮತ್ತೊಂದ್ಸಲ ನಿಮ್ಮನ್ನು ಬರಮಾಡ್ಕೊಡ್ತೀನಿ ಸರ್. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಉಷಾ ಅವರು ಶುರು ಮಾಡಿರೋ ಈ ಪ್ರತಿಷ್ಠಾನದ ಮೊದಲನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನಾನು ಒಂದು ಸಣ್ಣ ಫಿಲಾಸಫಿ ಮೂಲಕ ಐ ವಾಂಟೆಡ್ ಟು ಸ್ಟಾರ್ಟ್ ದಿಸ್ ಮ್ಯಾಜಿಕ್ ಶೋ. ಏನಪ್ಪ ಅಂದರೆ ನನ್ನ ಹತ್ರ ಒಂದು ಪುಸ್ತಕ ಇದೆ, ಆಧ್ಯಾತ್ಮಿಕ ಸತ್ಯ ಅಂತ. ಏನಿದೆ ಆಧ್ಯಾತ್ಮಿಕ ಸತ್ಯ? ಏನಿಲ್ಲ ನೋಡಿ, ಈ ಪುಸ್ತಕ ಖಾಲಿ, ನಾವೆಲ್ಲ ಬರ್ತಾನೂ ಖಾಲಿ, ಹೋಗ್ತಾನೂ ಖಾಲಿ, ಮಧ್ಯದಲ್ಲಿ ಏನು ತೊಗೊಂಡೋಗಲ್ಲ. ಅದಕ್ಕೆ ಹೇಳಿದ ಚಕ್ರವರ್ತಿಯವರು ಇದ್ದಿದ್ದೆಲ್ಲ ಕೊಟ್ಟು ಹೋಗ್ಬಿಡಿ ಅಂತ. ಯಾಕೆ ಖಾಲಿ ಇದೆ ಅಂದರೆ, ಬಿಕಾಸ್ ದಟ್ ಈಸ್ ದ ಬ್ಯೂಟಿ ಆಫ್ ಲೈಫ್. ಕೃಷ್ಣನೇ ಹೇಳ್ತಾನಲ್ಲ, ನೀವು ಬರುವಾಗಲೂ ಬೆತ್ತಲೆ ಬರ್ತೀಯಾ, ಹೋಗುವಾಗಲೂ ಬೆತ್ತಲೆ ಹೋಗ್ತೀಯ, ಏನೂ ತಗೊಂಡೋಗಲ್ಲ, ನಿಂದು ಅಂತ ಏನೂ ಇಲ್ಲ ಅಂತ. ಆದರೆ ಈ ಖಾಲಿ ಜೀವನ ನಾವು ಸ್ವಲ್ಪ ಕಷ್ಟಪಟ್ಟು ಶ್ರಮ ವಹಿಸಿ ಪ್ರಾಮಾಣಿಕವಾಗಿ ಇದ್ದುಬಿಟ್ರೆ ಇದ್ದಕ್ಕಿದ್ದಾಗೆ ಕಲರ್ಫುಲ್ ಆಗಿಬಿಡುತ್ತೆ. ಆಯ್ತಪ್ಪ, ಕಲರ್ಫುಲ್ ಆಯ್ತು, ನಮ್ಮ ಹಿಡಿಯೋರು ಯಾರು ನಮಗೆ ಮೆರೆದ್ರೆ ಬಿಡ್ತಾನೆ ದೇವರು, ಪಟ್ಟಂತ ತಲೆ ಮೇಲೆ ಹೊಡೆದು ಸ್ವಲ್ಪ ಆ ಸ್ಪೀಕರ್ನ ಆ ಕಡೆ ತಿರ್ಗಿಸಿದ್ರೆ ಒಳ್ಳೇದು, ಅಥವಾ ಕೆಳಗೆ ಇಟ್ಬಿಟ್ರು ಒಳ್ಳೇದು. ಸೊ ಈ ಖಾಲಿ ಜೀವನ ಕಾರಣಾಂತರದಿಂದ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗ್ಬಿಡುತ್ತೆ, ನೋ ಡೌಟ್. ಆದ್ರೆ ಕಲರ್ಫುಲ್ ಆಯ್ತು ಅಂತ ನಾವು ತುಂಬಾ ಮೆರೆದ್ರೆ ಪಟ್ಟಂತ ದೇವರು ತಲೆ ಮೇಲೆ ಹೊಡೆದು ಈ ಜೀವನ ಬ್ಲ್ಯಾಕ್ ಅಂಡ್ ವೈಟ್ ಮಾಡ್ಬಿಡ್ತಾರೆ. ಸೊ ಎಲ್ಲಿಯ ಕಲರ್, ಎಲ್ಲಿಯ ಬಣ್ಣ, ಎಲ್ಲಿಯ ಬ್ಲ್ಯಾಕ್ ಅಂಡ್ ವೈಟ್, ದಟ್ ಇಸ್ ದ ಬ್ಯೂಟಿ ಆಫ್ ಲೈಫ್. ಅದಕ್ಕೆ ಡಿ.ವಿ.ಜಿ ಕಗ್ಗದಲ್ಲಿ ಒಂದು ಮಾತಾಡ್ತಾರೆ ಡಿ.ವಿ.ಜಿ ಅವರು, ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ. ಹೇಗಿದ್ರೆ ಮದುವೆಯಿಂದ ಸಂಭ್ರಮದಿಂದ ಹೆಂಡತಿನ ಕರ್ಕೊಂಡು ಇಂಪೋರ್ಟೆಡ್ ಕಾಲ ಕೂತ್ಕೊಂಡು ಜುಮ್ ಅಂತ ಹೋಗ್ತೀವಿ, ಮದುವೆ ಮುಗಿಸ್ಕೊಂಡು ಬರ್ತಾ ಫೋನ್ ಬರುತ್ತೆ, ನಿಮ್ಮ ಅಜ್ಜಿ ಬಚ್ಚಲು ಮಂದಿ ಕಾಲ ಸೊತ್ತೋದ್ರು ಅಂತ. ನೆಕ್ಸ್ಟ್ ತಿಥಿಗೆ ರೆಡಿ ಆಗ್ಬಿಡ್ತೀವಿ. ಏನಿದೆ ಲೈಫು? ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ. ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ. ಏನ್ ಮಲ್ಯ ಅವರು ಮೃಷ್ಟಾನ್ನ ತಿಂದಿದ್ದು ನಿಮಗೆಲ್ಲ ಗೊತ್ತಿರಬೇಕು. ಅಲ್ಪ ಸ್ವಲ್ಪ ತಿಂದ್ರೆ ಮೃಷ್ಟಾನ್ನ, ಆದ್ರೆ ಕಟ್ ಮಾಡಿದ್ರೆ ಭಿಕ್ಷಾನ್ನ ಹೇಗೆ ಕೊಟ್ಟೋಗ್ತಾರೆ. ದಟ್ ಈಸ್ ಲೈಫ್. ಸೊ ನಾವೆಲ್ಲರೂ ಜೀವನದ ತತ್ವಗಳನ್ನು ಬಿಟ್ಟು ಬದುಕಿದ್ರೆ ಟೂ ಎಕ್ಸ್ಟ್ರೀಮ್ಸ್. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ. ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ. ಇಂದು ಬರೀ ಉಪವಾಸ, ನಾಳೆ ಪಾರಣೆ ಇದ್ದು ಸಂದಿರುವುದು ಅಮ್ಮ ಋಣ ಮಂಕುತಿಮ್ಮ ಅಂದ್ಬಿಟ್ಟು. ಸೊ ಜೀವನದಲ್ಲಿ ಇದಕ್ಕೆ ಖಾಲಿ ಇರುತ್ತೆ, ಭಯಂಕರವಾಗಿ ಹಣ ಬಂದ್ಬಿಟ್ಟು ನಮ್ಗೆ ಹಿಡಿಯೋದೇ ಇರಲ್ಲ, ವರ್ಣರಂಜಿತ ಜೀವನ, ತಿರ್ಗಾ ತಲೆ ಕೆಟ್ಟರೆ ಮತ್ತೆ ಕಪ್ಪು. ಏನಿದೆ ಲೈಫು? So life is color, life is black and white, life is empty. Enjoy the package of life together. ಕಷ್ಟ ಬರುತ್ತೋ, ಸುಖ ಬರುತ್ತೋ, ನೋವಿರುತ್ತೋ, ನಲಿವಿರುತ್ತೋ, just face it. ಅದು ಯಾವುದನ್ನು ಅತಿ ಮಾಡ್ಕೋಬೇಡಿ ಅಂತಾರೆ ಡಿ.ವಿ. ಗುಂಡಪ್ಪನವರು. ಈಗ ಒಂದು ವಿಚಿತ್ರ ನೋಡಿ, ಇಲ್ಲಿ ನಮ್ಮ ಹತ್ರ ಒಂದು ಬ್ಯಾಗ್ ಇದೆ. ಈ ಬ್ಯಾಗಲ್ಲಿ ಒಂದಷ್ಟು ಹೂಗಳನ್ನು ತಂದಿದ್ದೀನಿ. ತಗೊಂಡು ಇವ್ರ ಕೈಯಲ್ಲಿ ಒಂದು ಶೂ ಇದೆ, ಫ್ಲವರ್ಸ್. ಇದರಲ್ಲಿ ಏನಾಗಿದೆ ನೋಡಮ್ಮ, ಬಂತು ಶೋಭದ ಇದು ಖಾಲಿ, ಒಳಗಡೆ ಏನೂ ಇಲ್ಲ. ಈ ಹೂಗಳನ್ನು ಒಂದೊಂದೇ ಹಾಕ್ತಾಳೆ. ನಾನೊಂದು ಸುಭಾಷಿತದ ಅಥವಾ ಸಂಸ್ಕೃತಿಗೆ ಸಂಬಂಧಪಟ್ಟ ಒಂದು ಪದ್ಯ ಹೇಳ್ತೀನಿ, ಒಂದೊಂದೇ ಹಾಕಮ್ಮ. ಆಕಾಶಾತ್ಪತಿ ತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಶ್ರೀ ಕೇಶವಂ ಪ್ರತಿ ಗಚ್ಚತಿ. ಎಲ್ಲ ಹೂವು ಹಾಕೋಣ. ಸೊ ನೋಡಿ, ಹೂವೆಲ್ಲ ಹಾಕಿದ್ರು, ಅದರ ಅರ್ಥ ಇದೆ ಗೊತ್ತಿರಬೇಕು. ಆಕಾಶದಿಂದ ಬೀಳೋ ನೀರು ಹೇಗೆ ಹಳ್ಳಕೊಳ್ಳಗಳಿಗೆ ಸೇರಿ, ಕೆರೆಗಳಿಗೆ ಸೇರಿ, ಕೆರೆ ಯಾವುದೋ ನದಿಗೆ ಸೇರಿ, ನದಿಯಿಂದ ಕಡೆಗೆ ಸಮುದ್ರವನ್ನು ಸೇರುತ್ತೋ, ಹಾಗೆ ನಾವು ಮಾಡೋ ಪ್ರತಿ ಸೇವಾ ಕಾರ್ಯ, ಒಳ್ಳೆಯ ಕೆಲಸಗಳು, ಪೂಜೆ ಪುರಸ್ಕಾರಗಳು ಶ್ರೀಮನ್ ನಾರಾಯಣನ ಸೇರುತ್ತೆ ಅಂತ ಸುಮ್ಮನೆ ಅಪ್ಪಕ್ಕೆ ಡಬ್ಬರ ಅಂತ ಹೇಳಿ ಆ ಹೂಗಳನ್ನೆಲ್ಲ ಅವಳಿಗೆ ಕೊಟ್ಬಿಡ್ತೀನಿ. ಮುಚ್ಚಿಟ್ಕೊಂಬ ಹೂವು, ಮುಚ್ಚಿಟ್ಕೊಂಬ. ನೋಡಿ, ಆ ಹೂ ಒಂದು ಇಲ್ಲಿಲ್ಲ, ಹಾಗೆ ಕೈ ಕೊಟ್ಬಿಟ್ಟಿದ್ದೀನಿ, ತಗೊಂಡು ಅವನ್ನ ಹಾಗೆ ಇಟ್ಕೋ. 1 2
3 ಆಕಾಶಾತ್ಮನಿ ತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಶ್ರೀ ಕೇಶವಂ ಪ್ರತಿ ಗಚ್ಚತಿ. ಹೂವು ಒಂದು ಸುಂದರವಾದ ನಾರಾಯಣ ಮೂರ್ತಿ ಆಗಬೇಕು. ಅಂದ್ರೆ ಸಂಕೇತ ಇಷ್ಟೇ, ಇಲ್ಲಿ ನಾವು ಮಾಡೋ ಸೇವೆನೇ ಜನಾರ್ದನ ಸೇವೆ. ಬಡವರಿಗೆ ಏನ್ ಮಾಡ್ತಾ ಇದ್ರು ಪ್ರತಿಷ್ಠಾನ, ಅದು ಕರೋನಾ ಹೆಸರಲ್ಲಿ ಇರ್ಬೋದು, ಇನ್ನೊಂದು ವಿಷಯ ಇರ್ಬೋದು. ಹಾಗೆ ಉಷಾ ಮತ್ತು ಅವರು ತಂಡ ಮಾಡ್ತಾ ಇರೋ ಪ್ರತಿಯೊಂದು ಕೆಲಸ ನೇರವಾಗಿ ಭಗವಂತನ ತಲುಪ್ತಿದೆ. ಲೆಟ್ ದೆಮ್ ಹ್ಯಾವ್ ಮೋರ್ ಪವರ್, ಮೋರ್ ಎನರ್ಜಿ ಅಂಡ್ ಮೋರ್ ಸಕ್ಸಸ್ ಇನ್ ಲೈಫ್. ಐ ವಿಶ್ ದ ಹೋಲ್ ಟೀಮ್ ಆಸ್ ಎ ಸಕ್ಸಸ್ಫುಲ್. ಡಿ ವಿ ಗುಂಡಪ್ಪನವರ ಒಂದು ಬ್ಯೂಟಿ ಏನಂದ್ರೆ ಅವ್ರು ಬರೆಯೋ ಪ್ರತಿ ಪದ್ಯದಲ್ಲೂ ಜಗತ್ತಿನ ವಿಸ್ತಾರವನ್ನು ಹೇಳ್ತಾ ಹೋಗ್ತಾರೆ. ನಿಮ್ಗೆ ಗೊತ್ತಿರಬೇಕು, ಮಾತೆತ್ತಿದ್ರೆ ಈ ಟೆರರಿಸ್ಟ್ಗಳು ನಾವು ಇಂಡಿಯಾ ಹಾಳು ಮಾಡ್ತೀವಿ, ಅಮೆರಿಕ ಹಾಳು ಮಾಡ್ತೀವಿ, ಇಸ್ರೇಲ್ ಹಾಳು ಮಾಡ್ತೀವಿ, ಜಾಸ್ತಿ ಮಾತಾಡೋದು ನಮ್ಮ ನಾವೇ ಸೇರ್ಕೊಂಡು ಹಾಳು ಮಾಡ್ಕೊಂಡು ಅವರೇ ಸೂಸೈಡ್ ಬಾಂಬ್ ಹಾಕೊಂಡು ಸಾಯ್ತಾ ಇರ್ತಾರೆ. ಇಷ್ಟು ದೊಡ್ಡ ಜಗತ್ತಲ್ಲಿ ಯಾರೂ ಇಲ್ಲ. ಯಾರನ್ನೂ ಸಾಯಿಸಕ್ಕೆ ಅವರೇ ಸಾಯೋದಿಲ್ಲ, ಅದರಷ್ಟು ಮೂರ್ಖತನ ಎಲ್ಲರೂ ಇದೆ ಜಗತ್ತಲ್ಲಿ. ಅದು ಡಿ ವಿ ಜಿ ಅವ್ರ ಕಡೆ ಹೇಳ್ತಾರೆ, ದೊಡ್ಡ ಮುಂಡೆವಾ, ನೀವು ಜಗತ್ತಿನ ಏನೂ ಮಾಡೋಕ್ಕಾಗಲ್ಲ. ನೀವು ಭಾರತ ನಾಶ ಮಾಡ್ತಿದ್ರೆ ಭಾರತ ನಾಶ ಮಾಡಲ್ಲ. ನೀವು ಭಾರತದಲ್ಲಿರೋ ಬಿಲ್ಡಿಂಗ್ಗಳು, ಮಂದಿರಗಳು, ಮಸೀದಿಗಳು ಅಥವಾ ಬ್ರಿಡ್ಜ್ಗಳನ್ನು ಹಾಳು ಮಾಡ್ತೀರಾ ಅಷ್ಟೇ. ಬಟ್ ಯು ಕೆನಾಟ್ ಡೆಸ್ಟ್ರಾಯ್ ದ ಫ್ಯಾಬ್ರಿಕ್ ಆಫ್ ಅರ್ತ್. ಭೂಮಿ ನೀವೇನು ಮಾಡೋಕ್ಕಾಗಲ್ಲ. ನೀವು ಮಾಡೋದಲ್ಲ ಬರೀ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಮಾತ್ರ. ಆದ್ರೆ ಭೂಮಿ ಬಹಳ ಅವಿರತವಾದಂತ ಒಂದು ಅತ್ಯುನ್ನತವಾದಂತ ನಿರಂತರ ಕ್ರಿಯೆ. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ ಅವರು, ನೋಡಿ ಇದನ್ನ ಭೂಮಿ ನೋಡ, ಇದನ್ನ ಬ್ರಹ್ಮಾಂಡ ನೋಡ. ಈಗ ಈ ಭೂಮಿಯನ್ನು ತೆಗೆದು ನಾನು ಬ್ರಹ್ಮಾಂಡದೊಳಗಡೆ ಇಟ್ಟಿದ್ದೀನಿ. ಆದರೆ ಹುಚ್ಚು ಟೆರರಿಸ್ಟ್ಗಳು ನಾಶ ಮಾಡ್ತೀವಿ ಅಂತಾರೆ. ಬಟ್ ಅದು ನಾಶ ಅಲ್ಲ. ಅದಕ್ಕೆ ಡಿ ವಿ ಹೇಳ್ತಾರೆ, ಹುಳು ಹುಟ್ಟಿ ಸಾಯುತ್ತಿದೆ, ನೆಲ ಸವೆದು ಕರಗುತ್ತಿದೆ, ಕಡಲಲೆತ್ತಲು ಹೊಸ ದ್ವೀಪ ಮೇಲೆ ಇರುವುದು, ಕಳೆಯುವುದೊಂದಿರದಲ್ಲಿ ಬೆಳೆಯುವುದಿಂದೊಂದಿಲ್ಲಿ ಅಳಿಲಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ. ಹಾಗೆ ನೋಡೋಣ ಅವ್ರ ಮಾತು ನಿಜಾನ ಅಂತ. ನಾನು ಈ ಭೂಮಿ ತಗೋತೀನಿ, ಆಸ್ ಎ ಟೆರರಿಸ್ಟ್ ತಗೊಂಡು ನಮ್ಮ ಸ್ಟೂಡೆಂಟ್ಸ್ ಕೊಟ್ಬಿಡ್ತೀನಿ. ಈಗ ಹೇಳಿ, ಭೂಮಿ ನನ್ನ ಹತ್ರ ಇದೆಯಾ, ಅಲ್ಲಿದೆಯಾ? ಎಲ್ಲಿದೆ ಅಂದ್ರೆ ಅಲ್ಲಿದೆ. ಆದ್ರೆ ನಾನು ಟೆರರಿಸ್ಟು ನಾಶ ಮಾಡ್ತೀನಿ ಅಂತ ಭ್ರಮೆಯಲ್ಲಿ ಇರ್ತೀನಿ. ನೋಡೋಣ, 1 2 3 ಭೂಮಿ ಇಲ್ಲ. ಹಾಗಾದ್ರೆ ಟೆರರಿಸ್ಟ್ ಏನು ನಾಶ ಮಾಡೋಕ್ಕಾಗಲ್ಲ. ಇಲ್ಲ, ಡಿ ವಿ ಜಿ ಹೇಳೋದು, ಅಳಿಲಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ, ಭೂಮಿ ಇಲ್ಲೇ ಇದೆ. ಸೊ ಇವತ್ತು ಸುಲಭವಾಗಿ ಭೂಮಿ ನಾಶ ಮಾಡೋಕ್ಕಾಗಲ್ಲ. ನಾವು ನಾಶ ಆಗ್ತೀವಿ ಅಷ್ಟೇ. ಮನುಷ್ಯನ ಪ್ರಯತ್ನಗಳು ನಾಶವಾಗುತ್ತೆ, ಮನುಷ್ಯ ಸಂತತಿ ನಾಶವಾಗುತ್ತೆ. ಆದ್ರೆ ಸೃಷ್ಟಿ ವಸುಂಧರೆಯನ್ನು ಯಾರು ನಾಶ ಮಾಡೋಕ್ಕಾಗಲ್ಲ. ಹಾಗಾಗಿ ನೇಚರ್ ಇಸ್ ಅವರ್ ಟೀಚರ್ ಅನ್ನೋದನ್ನು ನಂಬಿ ಜಗತ್ತನ್ನು ಉಳಿಸ್ಕೊಂಡು ಅದು ಉಳಿದ್ರೆ ನಾವು ಉಳಿತೀವಿ, ಇದರ ಮನುಕುಲನೇ ಹಾಳಾಗುತ್ತೆ ಅನ್ನೋ ತತ್ವನ ಡಿ ವಿ ಜಿ ತುಂಬಾ ಸುಂದರವಾಗಿ ಅವ್ರ ಪದ್ಯಗಳಲ್ಲಿ ಹೇಳ್ತಾವೆ. ಎಷ್ಟು ಬೇಕಾದ್ರೂ ತೊಂದರೆ ಕೊಡಿ, ಯಾವ ಥರ ಬೇಕಾದ್ರೂ ಹಿಂಸೆ ಮಾಡಿ, ಆದರೆ ಅಂಥವ್ರು ಯಾರು ಏನ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅವರೆಲ್ಲ ಬಹಳ ಎಟರ್ನಲ್ ಅಂಡ್ ವೆರಿ ಎಫಿಷಿಯಂಟ್ ಪೀಪಲ್. ಅನ್ನ ಅದನ್ನು ವ್ಯಕ್ತಿನ ಯಾರು ನಾಶ ಮಾಡೋಕ್ಕಾಗಲ್ಲ. ನೀವು ಎಷ್ಟು ಬೇಕಾದ್ರೆ ಕಾಟ ಕೊಡಿ, ಅವ್ರು ಮತ್ತೆ ಮತ್ತೆ ಫೀಲಿಂಗ್ಸ್ ತರ ಹುಟ್ಟು ಬರ್ತಾನೆ ಇರ್ತಾರೆ. ಅದೇ ಭಾರತದ ಮಣ್ಣಿನ ಶಕ್ತಿ, ಆಧ್ಯಾತ್ಮವೇ ನಮ್ಮ ಉಸಿರು. ದಟ್ ಇಸ್ ದ ಬ್ಯೂಟಿ ಆಫ್ ಇಂಡಿಯಾ. ಥ್ಯಾಂಕ್ ಯು. ಈಗ ಯಾರು ಇನ್ನೊಂದು ಹುಡುಗಿ ಇದ್ದಾರೆ, ನೀನೇ ಬಾಬು ಕಟ್ಟಿ ನೀ ಬರೋಜ ಹುಡುಗಿ ಕಳಿಸಿ ಬರ, ನೀ ಬರ. ಎಸ್, ಸಣ್ಣ ಮ್ಯಾಜಿಕ್ ಮಾಡೋಣ. ಬರೀ ನಾವು ಆಧ್ಯಾತ್ಮ ಕಗ್ಗ ಅನ್ಕೊಂಡಿದ್ರೆ ಪಾಪ ಮಕ್ಕಳಿಗೆ ಇಂಟ್ರೆಸ್ಟ್ ಇರಲ್ಲ. ಊಟ ಮಾಡಿಸೋದು ರಕ್ಷಾ. ನನ್ನ 3 ಬಟ್ಟೆ ಇದೆ, 3 ಬಟ್ಟೆಲಿ ನಿನ್ಗೊಂದು ಕೊಡ್ತೀನಿ, ನೀನು ತಗೊಳ್ಳಿ, ನೀನೊಂದು ತಗೊಳ್ಳಿ. ಆ ಬಟ್ಟೆನ ಅಥವಾ ಯಾವ್ದಾದ್ರು ಡ್ರೆಸ್, ಅದು ಇಟ್ ಇಸ್ ಜಸ್ಟ್ ಎ ಕ್ಲಾತ್, ಯು ಕ್ಯಾನ್ ಶೋ. ನೋಡಿ, ಇದೊಂದು ಖಾಲಿ ಬ್ಯಾಗ್. ಈ 3 ಜನಕ್ಕೆ ಒಂದು ಮ್ಯಾಜಿಕ್ ಹೇಳ್ಕೊಡ್ತೀನಿ, ಮತ್ತೆ ವಾಪಸ್ ಹಾಕಿ ಹಾಕೋದಿಲ್ಲ. ಇದೇನಪ್ಪ ಈ ಬ್ಯಾಗಿನ ಸ್ಪೆಷಾಲಿಟಿ ಅಂದ್ರೆ, ನೀವು ಬರೀ ಖರ್ಚೀಫ್ಗಳನ್ನು ತಗೊಂಡು ಹಾಕ್ಬಿಟ್ರೆ ವಾಟ್ ಎವರ್ ಡ್ರೆಸ್ ಯು ಲೈಕ್ ದಟ್ ವಿಲ್ ಕಮ್ ಫ್ರಮ್ ದಿ ಬ್ಯಾಗ್. ದಟ್ ಇಸ್ ದ ಬ್ಯೂಟಿ ಆಫ್ ಮ್ಯಾಜಿಕ್. ಈಗ ನೋಡೋಣ, ಇಷ್ಟಪಡೋ ಡ್ರೆಸ್ ಏನೋ ಮನಸ್ಸಲ್ಲಿ ಅನ್ಕೋ, ಬಟ್ ಜಸ್ಟ್ ಐ ವಿಲ್ ಗಿವ್ ಯು ಒನ್ ಥಿಂಗ್. ನಿನ್ಗೆ ಕೊಟ್ಟಿದ್ದು ಖರ್ಚೀಫ್ನ ನಿಮಗೆ ಕೊಡ್ತೀನಿ, ಮುಚ್ಚಿಟ್ಕೋ. ನಿನಗೇನಮ್ಮ ಕೊಟ್ಟಿದ್ದೆ ನಾನು? ಎಸ್, ನಿನಗೆ ಕೊಟ್ಟಿದ್ದಲ್ಲ ಕಲರು ಅಲ್ಲ, ತಗೊಂಡು. ಎಸ್, ರೆಡ್ ನೀರು ತಗೊಂಡು ಕೊಟ್ಟಿದ್ದು ಇಟ್ಕೋ. ಇನ್ನು ನಿನ್ನ ಕಲರ್ ತಾನೇ ಇದು, ಮುಚ್ಚಿಟ್ಟು. ನೋಡಿ, ಇಲ್ಲಿ ಖಾಲಿ. ಅವ್ರು 3 ಜನಕ್ಕೂ 3 ಬಟ್ಟೆ ಕೊಟ್ಟಿದ್ದೆ. ಏನಾಗುತ್ತೆ ನೋಡೋಣ. 1 2 3. ನಿನಗೆ ಡ್ಯಾನ್ಸ್ ಅಂದ್ರೆ ಇಷ್ಟ? ಇಲ್ಲ ಡ್ಯಾನ್ಸ್
ಎಷ್ಟು ಚೆನ್ನಾಗಿದೆ ಡ್ಯಾನ್ಸ್ ನೋಡಿ ಇದು ಮಾಡೋಣ. ನೋಡಿ ಇವ್ರು ಕೊಟ್ಟಿದ್ದ ಬಟ್ಟೆನಲ್ಲಿ ಒಂದು ಬ್ಯೂಟಿಫುಲ್ ಡ್ಯಾನ್ಸ್ ಫ್ರಾಕ್ ಮಾಡ್ಕೊಂಡಿದ್ದಾರೆ ಓದಿ ಅವರು ಟ್ರಾನ್ಸ್ಫರ್ ಇಟ್ಟಿದೆ ನಿಮಗೆ ಲೈಕ್ ಟಾಪ್ಸ್ 1 2 3 ಓಪನ್ ಮಾಡು. ನೋಡಿ ಅವ್ರು ಟಾಪ್ ಇಷ್ಟ ಆಗುತ್ತೆ. ಆ ಕರ್ಚಿಪ್ ಒಂದು ಬ್ಯೂಟಿಫುಲ್ ಟಾಪ್ ಮಾಡ್ಕೊಂಡಿದ್ದಾರೆ. ಕೆಲಸ ಇತ್ತು ಅವ್ರಿಗೆ ಯಾವ್ದ್ರೆ ಇವನ್ ಕತೆ ಏನು ಇಷ್ಟ ಹೇಳುತ್ತ ಕ್ರಿಕೆಟ್ ಆಡುವಾಗ ಏನೋ ಹಾಕಬೇಕು. 1 2 3 ಅಬ್ರ ಕಿಡಬ್ರಾನು ಕರೆಕ್ಟ್. ಕ್ರಿಕೆಟ್ ಆಡುವಾಗ ತೊಂದರೆ ಆಗ್ಬಾರ್ದು ಅಂತ ಒಂದು ಬ್ಯೂಟಿಫುಲ್ ಅಂಡರ್ವೇರ್. Magicians of the day, give them a big round of applause. Thank you. Last but one magic, but this magic is dedicated to Usha and her team. I am requesting all the members to come on the dais. Please, ಬನ್ನಿ ಉಷಾ, ಇದೊಂದು ಅವಕಾಶ ನಮ್ಮ ಜೊತೆ ಇರೋದಕ್ಕೆ. ಬನ್ನಿ ಸರ್, ನೀವು ನಿರೂಪಕರು ಬರಬೇಕು. ಅದ್ಭುತವಾದಂಥ ನಿರೂಪಣೆ ಮಾಡಿದ್ರು. You have to give me a big round of applause. ಎಷ್ಟು ಚೆನ್ನಾಗಿ ಪ್ರತಿಯೊಬ್ಬರ ಭಾಷಣ, ಅವರ ವ್ಯಕ್ತಿತ್ವ, ಸಾಮರ್ಥ್ಯವನ್ನು ಎಷ್ಟು ಚೆನ್ನಾಗಿ ಅವರ ಮೇಲೆ ಇದು ಮಾಡೋದು ಬಂದಿತ್ತು. ಸರ್ ಪ್ಲೀಸ್ ಕಮ್. ಈ ದಿನದಲ್ಲಿ ಎಲ್ಲರಿಗೂ ಗೊತ್ತಾಗಲಿ ಆಡಿಯನ್ಸ್ಗೆ ಈ ಹಿಂದಿನ ಶಕ್ತಿ ಯಾರ್ಯಾರಿದ್ದಾರೆ. ನಮ್ಮ ತಕ್ಷಣಕ್ಕೆ ಉಷಾ ಅವ್ರು ಕಾಣಿಸ್ತಾರೆ, ಬಟ್ ಟೆಂಟಕಲ್ಸ್ ತರ 16 ಕಡೆಯಿಂದ ಶಕ್ತಿಗಳಿದೆ. ಅವ್ರನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮ್ಯಾಜಿಕ್ ಮಾಡಬೇಕು ಅಂತ ಆಸೆ. ಇದ್ರಲ್ಲಿ ಏನಾದ್ರು ಇದೆಯಾ? ಪ್ರಥಮ ವಾರ್ಷಿಕೋತ್ಸವಕ್ಕೆ ಕೇಕ್ ತರಿಸೋಣ. ಓಕೆ ಸರ್, ಕೇಕ್ ಪ್ರಥಮ ವಾರ್ಷಿಕೋತ್ಸವ ಕೇಕ್. ಮಕ್ಕಳಿಗೆ ಯಾವ ಥರ ಕೇಕ್ ಇತ್ತು ಇಷ್ಟ? ವೆನಿಲಾನ ಇಲ್ಲ ಸ್ಟ್ರಾಬೆರಿನ ಯಾವುದು? ನಾವಿನ್ನು 10 ವರ್ಷದಿಂದ ಇದ್ದೀವಿ. ಚೆನ್ನಗಿರಿಯಲ್ಲ ಇರ್ಬೋದಲ್ವಾ? ಚೆನ್ನಗಿರಿ ಓಕೆ. ಅದೊಂದು ಕೇಳಲ್ಲ ನೋಡಿ. ಈಗ ಇದಕ್ಕೆ ಮೇಲೆ ನಾನು ಒಂದು ಕ್ಯಾಪ್ ಮುಚ್ತೀನಿ. ಸುಮ್ಮನೆ ನೀವೆಲ್ಲ ಒಂದ್ಸತಿ ಜೋರಾಗಿ ಪ್ರತಿಷ್ಠಾನದ ಹೆಸರು ಹೇಳಿದ್ರೆ ನಾನು ಖುಷಿ ಆಗಿದೆ. ಏನು ಪ್ರತಿಷ್ಠಾನದ ಹೆಸರು? ಸಾಮಾನ್ಯ ಲಕ್ಷ್ಮೀಶಾಂತ ನಮ್ಮ ಮನದೇವರು ಗೊತ್ತಾ ದೇವರಲ್ಲಿ ಲಕ್ಷ್ಮೀಶಾಂತ ಎಂಬ ಓಣ್ಮಾಯಕರ ಉಡೇವರಿಗೆ ಲಕ್ಷ್ಮೀಶ ದೇವರ ಹೆಸರಿಗಿಂತ ಜಾಸ್ತಿ ಲಕ್ಷ್ಮೀಶ ಕವಿ ಇದಾನಲ್ಲ ಅವನು ನಮ್ಮ ರಾಜ್ಯದ ಸ್ವತ್ತು. ಅದ್ಭುತವಾಗಿ ಆತ ಬಂದಿರೋ ಭಾರತ ಓದ್ಬಿಟ್ರೆ ಮೈ ಚುಪ್ಪು ಅನ್ನತ್ತೆ. ಅಂತ ಅದ್ಭುತವಾದ ಭಾರತ. ಪದವಿಟ್ಟೋಳು ಪದೊಂದ ಗಳಿಗೆ ಅಂತ ನಾವು ಒಂದು ಪದ ರಿಪೀಟ್ ಮಾಡಲ್ಲ, ಒಂದು ಪದ ನಳಿಸಲ್ಲ, ಒಂದು ಪದ ನಿಂದು ಇನ್ನೊಂದು ಕಡೆ ಕಲಿಯಲ್ಲ. ಅಂತ ಕವಿ, ಅಂತ ಕವಿಯ ಹೆಸರನ್ನು ಇಟ್ಟಿದ್ದೀರಾ. ಸಾರ್ಥಕವಾಗಿ ಫೌಂಡೇಶನ್ ಇದ್ರು. ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಮೇಡಮ್ ಕೈಗೆ ಮುಖದಂಡ ಕೊಡ್ತೀನಿ ನೋಡೋಣ. ದಿಸ್ ಇಸ್ ದ ಲಾಸ್ಟ್ ಮ್ಯಾಜಿಕ್ ಆಫ್ ದ ಡೇ. ತುಂಬ ಟೈಮ್ ಆಗಿದೆ. ಐ ಡೋಂಟ್ ವಾಂಟ್ ಟು ಟೇಕ್ ಟೈಮ್. ಏನಾದ್ರು ಇದೆಯಮ್ಮ ಇದರಲ್ಲಿ? ಈಗ ಮುಚ್ಚಳ ತಗೋತೀನಿ. ಒಂದು ಮ್ಯಾಜಿಕ್ ಬ್ಯಾಂಡ್ ತಗೊಳ್ಳಿ. ಮುಚ್ಚಳ ಮುಚ್ತೀನಿ. ಅಬ್ರಕಡಬ್ರ ಅಂತ ದೇವಳಿ. ಸರ್ ಅಬ್ರಕಡಬ್ರ ರೆಡಿ ಆಗ್ತಾ ಇದೆ. ಫ್ಲೇವರ್ ಇದೆ ಬಾರ ನೋಡು. ನಾವು ವಿಟ್ನೆಸ್ ಅವನೇ ಫ್ಲೇವರ್ ನೋಡಿ. ಮಕ್ಕಳಿಗೆ ಎಷ್ಟು ಜನ ಫ್ಲೇವರ್ ಬೇಕಾಗುತ್ತೆ. ಥ್ಯಾಂಕ್ ಯು. ಇಲ್ಲೇ ಇದೆ ನೋಡೋಣ. 1 2 3 ಕೂತೀರಿ. ಎಲ್ಲ ನಿಂತ್ಕೊಂಡ್ಬಿಡ್ತಾರೆ. ನಾನು ಬೇಡ ಎಲ್ಲರೂ ಕೊಡ್ಸ್ಬಿಟ್ಟು ಕೆಲ ಆಮೇಲೆ ಕೊಡ್ತೀನಿ. 1 2 3 ನೋಡಿ. ಬ್ಯೂಟಿಫುಲ್ ಫ್ರೂಟ್ ಕೇಕ್. ಅವರಿಗೆ ಚೆರ್ರಿ ಚೆರ್ರಿ ಇಸ್ ದೇರ್ ಲೈಕ್ ದಿಸ್. ಬರೋಣ ಚೆರ್ರಿ ತಿನ್ನು. ಚೆರ್ರಿ ಕಮ್ ಜಾಯ್ ಬಾಯ್ಲಿ ಸೋಟಿ ಇದನ್ನ ಆಮೇಲೆ ಮಕ್ಕಳು ಯಾರು ನೋಡ್ಕೊಂಡಿದ್ದಾರೆ ಅವ್ರು ಬಂದು ತಗೊಳ್ಳಿ. ಗಿವ್ ದೆಮ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ದಿಸ್ ಇಸ್ ಲಕ್ಷ್ಮೀಶಾ ಫೌಂಡೇಶನ್. ಅವ್ರಿಗೆ ಶಕ್ತಿ, ಸಾಮರ್ಥ್ಯ ಮತ್ತು ಸಪೋರ್ಟ್ ಇಡೀ ಸಮುದಾಯ ಕೊಡ್ಲಿ. ನನ್ನ ಪ್ರೀತಿಯಾಗಿ ಕರೆದು ಒಬ್ಬ ಸಮುದಾಯದವನು ಹೌದು, ಸಮಾಜಕ್ಕೆ ಸೇರಿದವನು ಹೌದು, ಒಂದು ಮ್ಯಾಜಿಕ್ ಮಾಡೋ ಅವಕಾಶ ಕೊಡ್ತಿದ್ರಿ. ನಿಮಗೆಲ್ಲ ತುಂಬ ಆಭಾರಿ. ನನಗೆ ನನ್ನ ಸ್ನೇಹಿತನ ಸಿಸ್ಟ್ರು ಪ್ರೇಮ ಅನ್ನೋದು ಬಹಳ ಹೆಮ್ಮೆ ವಿಷಯ. ಅದ್ಭುತವಾಗಿ ಮಾತಾಡಿದ್ರು. ಅದೆಷ್ಟು ನಿಷ್ಠುರವಾಗಿದ್ರು ಕೂಡ ಸತ್ಯವನ್ನು ಬಿಚ್ಚಿ ಬಿಚ್ಚಿ 6 ಲಕ್ಷದ ಸಮರ್ಥ ಹೇಳಿದ್ದಾರೆ. ಮೇಡಮ್, ಇಟ್ಸ್ ಎ ಪ್ಲೆಷರ್ ಟು ಬಿ ಹಿಯರ್ ಟುಡೇ ಟು ಹಿಯರ್ ಯುವರ್ ಸ್ಪೀಚ್. ಥ್ಯಾಂಕ್ ಯು ಆಲ್. ಹ್ಯಾವ್ ಎ ಗುಡ್ ಡೇ. ಥ್ಯಾಂಕ್ ಯು.
ಬಹುಶಃ ಸ್ವಲ್ಪ ದೀರ್ಘವಾಗುವುದು ತಡ್ಕೋಬೇಕಾಗುತ್ತೆ. ಮೇರು ಪರ್ವತ ಲಿಖವು 108 ಶಿಖರಗಳು, ದಾರಿ 100 ಇರಬಹುದು, ನಿಲ್ಲುವ ಕಡೆ 100. ಸಾಧು ಯಾತ್ರಿಕರಿಗೆಲ್ಲ ಕೆಳೆಯಾಗಿರುತ್ತೆ ಮೇರು ಸಂಸ್ಕೃತಿಯ ಬಲ. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಆಹಾರದ ಬಗ್ಗೆ ಒಂದು ಅರಿವನ್ನು ಉಂಟು ಮಾಡಿಸಿದಂತಹ ಬಹಳ ಕಾಲದ ನಮ್ಮ ಒಡನಾಟ ಪ್ರೇಮ ಹಾಗೂ ಪ್ರೇಮನ ಮೇಡಮ್ ಅಂದ್ರೆ ಮೇಡಮ್ ಅನ್ಕೊಡ್ದು ಉಷಾ ಅಂತ ನಮ್ಗೆ ಹೇಳ್ತಾರೆ. ಮತ್ ಬಹಳ ಮೊದಲೇ ನಾವು ಈ ಕಾರ್ಯಕ್ರಮನ ಫಿಕ್ಸ್ ಮಾಡಿದ್ವಿ. ಆದ್ರೆ ಅವರು ನೇರ ಪ್ರಸಾರದಲ್ಲಿ ಅಂದ್ರೆ ಲ್ಯಾಪ್ಟಾಪ್ ಮುಂದೆ ಕೂತು ನಾನು ಮಾತೇ ಆಗಲ್ಲ, ನನ್ಗೆ ಹೊಳೆಯುವ ಕಣ್ಣುಗಳು ಬೇಕು ಮಾತಾಡಕ್ಕೆ ಅಂತ ಹೇಳ್ತಾ ಇದ್ರು. ಆ ಹೊಳೆಯುವ ಕಣ್ಣುಗಳು ಅವರಿಗೆ ಸಿಕ್ಕಿದೆ. ಅದ್ರ ನಮ್ಮನ್ನೆಲ್ಲ ಬಹಳ ಚೆನ್ನಾಗಿ ಅರಿವನ್ನ ಉಂಟು ಮಾಡಿದ್ದಾರೆ. ಆಹಾರ ಅಂದ್ರೆ ಏನು, ಸ್ವದೇಶಿ ಆಹಾರ ಎಷ್ಟು ಮುಖ್ಯ ಅನ್ನೋದನ್ನ ಹೇಳಿದ್ದಾರೆ. ಅವರಿಗೆ ನಮ್ಮ ಲಕ್ಷ್ಮೀಶಾ ಫೌಂಡೇಶನ್ ಸಂಸ್ಥೆಯಿಂದ ಪೂರ್ವಕ ವಂದನೆಗಳು. ಇವತ್ತು ಸೂಲಿಬೆಲೆ ಚಕ್ರವರ್ತಿಯವರ ಆರೋಗ್ಯ ಸ್ಥಿತಿ ಅಷ್ಟಾಗಿ ಚೆನ್ನಾಗಿರ್ಲಿಲ್ಲ. ಆದರೂ ಕೂಡ ಮಾತು ಕೊಟ್ಬಿಟ್ಟಿದ್ದೇನೆ, ನಾನು ಆ ಮಾತಿಗೆ ತಪ್ಪಬಾರದು ಅನ್ನೋ ಕಾರಣಕ್ಕೆ ಅನಾರೋಗ್ಯವಿದ್ರೂ ಕೂಡ ಬಂದರು. ಹಾಗಾಗಿ ಅವರು ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಮೊದಲೇ ಹೋದ್ರು. ಅವರು ದೇಶಕ್ಕಾಗಿ ತಮ್ಮ ಇಡೀ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ. ಅಂತಹ ಅದ್ಭುತ ವ್ಯಕ್ತಿ, ಸರಳ ವ್ಯಕ್ತಿ ನಮ್ಮ ಸಂಸ್ಥೆಗೆ ಬಂದು ನಮ್ಮೊಟ್ಟಿಗೆ ಕೆಲವು ಕಾಲ ಕಳೆದು ಉತ್ತಮವಾದ ಮಾತುಗಳನ್ನಾಡಿದ್ದಾರೆ. ಅವರಿಗೂ ಕೂಡ ನಾವು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮಗುವಿನ ಕರ್ಗ ಅನ್ನುವಂಥದ್ದು ಭಗವದ್ಗೀತೆಯ ತರಹ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗ್ತಾ ಇರ್ಬೋದು. ಸರಳವಾಗಿರುವಂತಹ ಕನ್ನಡ, ಎಲ್ಲರಿಗೂ ಅರ್ಥವಾಗುವಂತಹ ಕನ್ನಡ, ಅದನ್ನ ಮ್ಯಾಜಿಕ್ ಮೂಲಕ ಮಾಡಿ ತೋರಿಸಿ ಮತ್ತಷ್ಟು ಅರ್ಥವನ್ನು ನಮಗೆಲ್ಲ ತಿಳಿಸಿದಂತಹ MD ಕೌಶಿಕ್ ಹಾಗೂ ಅವರ ತಂಡಕ್ಕೆ ಲಕ್ಷ್ಮೀಶಾ ಫೌಂಡೇಶನ್ ವತಿಯಿಂದ ಅನಂತಾನಂತ ವಂದನೆಗಳು. ಡಾಕ್ಟರ್ ಮೂರ್ತಿ ಅನ್ನೋರ ಹೆಸರನ್ನ ಬಹುಶಃ ಬಹಳಷ್ಟು ಜನ ಕೇಳಿರ್ಬೋದು. ಅವರು ಅಮೆರಿಕಾದಲ್ಲಿ ಸರ್ಜನ್ ಇನ್ ಜನರಲ್ ಆಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅಪ್ಪಟ ಕನ್ನಡಿಗ, ಮಂಡ್ಯದವರು. ಅವರಿಗೆ ನಮ್ಮ ಫೌಂಡೇಶನ್ ಬಗ್ಗೆ ಮಂಡ್ಯದಿಂದ ನಮ್ಮ ಸ್ನೇಹಿತರೊಬ್ಬರು ತಿಳಿಸಿದ್ರು. ನಮ್ಮನ್ನೂ ಕೂಡ ಗುರುತಿಸಿ ಅವರು ಮಾಸ್ಕ್ಗಳನ್ನ ಗಳಿಸಿದ್ದಾರೆ. ಸ್ಕೋಪ್ ಫೌಂಡೇಶನ್ ಇಂಡಿಯಾ ಅನ್ನುವಂತಹ ಸಂಸ್ಥೆಯ ಮೂಲಕ ನಮ್ಮ ಸಣ್ಣ ಸಂಸ್ಥೆಯನ್ನು ಗುರುತಿಸಿ ಮಾಸ್ಕ್ಗಳನ್ನ ಕೊಟ್ಟಿದ್ದಾರೆ. ಜೊತೆಗೆ ಅಗತ್ಯವಿದ್ದಲ್ಲಿ ನಿಮಗೆ ಏನಾದರೂ ವೈದ್ಯಕೀಯ ಔಷಧಿಗಳು ಹಾಗೇನಾದರೂ ಬೇಕಿದ್ದಲ್ಲಿ ಖಂಡಿತ ನಮ್ಮ ಸಂಸ್ಥೆಯಿಂದ ನಾವು ಕೊಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಅವರಿಗೂ ಕೂಡ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಕೋವಿಡ್ ಸಂಕಷ್ಟ ಕಾಲದಲ್ಲಿ ಮತ್ತೊಬ್ಬರ ಸಂಕಷ್ಟಕ್ಕೆ ಕಿಟ್ ವಿತರಣೆಗೆ ನನ್ನ ಜೊತೆಗೆ ದಿನವೂ ಬರ್ತಾ ಇದ್ದಂತಹ ಸುರಭಿ ಅವಳಿಗೆ ನಾನು ವಿಶೇಷ ವಂದನೆಗಳನ್ನ ಸಲ್ಲಿಸಲೇಬೇಕು. ಖಂಡಿತ ಸುರಭಿ ದಿನ ನನ್ನ ಜೊತೆ ಬರೋದು. ಇಡೀ ಕಿಟ್ಗಳನ್ನ ನಾನು ಹಾಗೂ ಅವ್ರಿಗೆ ವಿತರಣೆ ಮಾಡಿದ್ದೀವಿ ಬೆಂಗಳೂರಲ್ಲಿ. ಮತ್ತೆ ಮೋಹನ್ ಕುಮಾರ್ ಅವರು ವಿತರಣೆ ಮಾಡಿದ್ದಾರೆ. ಹಾಗೆಯೇ ರಮಾಶೇಖರ್ ಅವರು, ಹೇಮ, ಭಾಟಿ ಸರ್, ಪ್ರಸಾದ್ ಸರ್, ಬಹಳಷ್ಟು ಜನ ನಮಗೆ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ಲಕ್ಷ್ಮೀಶಾ ಫೌಂಡೇಶನ್ ಇಂದ ಹೃತ್ಪೂರ್ವಕ ವಂದನೆಗಳು. ಮೈಸೂರಿನಲ್ಲಿ ಕಿಟ್ ವಿತರಣೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ವಿಜಯಲಕ್ಷ್ಮಿ ಹಾಗೂ ಅವರ ಪುತ್ರ ಅನೂಪ್ ಅವರಿಗೂ ಕೂಡ ಲಕ್ಷ್ಮೀಶಾ ಫೌಂಡೇಶನ್ ತಂಡದಿಂದ ವಂದನೆಗಳನ್ನು ಹೇಳಿದ್ದೇವೆ. ವಿಜಯಲಕ್ಷ್ಮಿ ದೀಪಾವಳಿ ಮೈಸೂರಿನಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಅವರು ಬಂದಿದ್ದಾರೆ. ಗದಗ, ರಾಯಚೂರು ಇಲ್ಲೆಲ್ಲ ಸಂಪೂರ್ಣ ಲಾಕ್ಡೌನ್ ಇತ್ತು. ಅಲ್ಲೂ ಕೂಡ ನಮ್ಮ ಪರವಾಗಿ ಕಿಟ್ ಅನ್ನು ವಿತರಿಸಿದಂತಹ ಪತ್ರಕರ್ತ ಮಿತ್ರರಾದ ರಾಘವೇಂದ್ರ ಕುಲಕರ್ಣಿ, ಅರವಿಂದ್ ಕುಲಕರ್ಣಿ ಅವರಿಗೂ ಕೂಡ ನಾವು ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೆ ದಾವಣಗೆರೆಯಲ್ಲೂ ಕೂಡ ನಮಗೆ ಸಹಾಯ ಮಾಡಿದಂತಹ ದಂಪತಿಗಳಿಗೆ ನಾವು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ನಾನು ಗೋಪಾಲ್ ಕೃಷ್ಣ ಅನ್ನೋ ಹೆಸರನ್ನ ಹೇಳ್ತಾ ಇದ್ದೀನಿ. ಇವರು ನಮ್ಮ ಲೇಔಟ್ ನಲ್ಲೇ ಇರುವಂತರು. ನಾವು ಕೋವಿಡ್ ಸಂದರ್ಭದಲ್ಲಿ ಒಂದು ಸಣ್ಣ ಮೆಸೇಜ್ ಅನ್ನ ವಾಟ್ಸ್ಆಪ್ ಅಲ್ಲಿ ಹಾಕಿದ್ವಿ, ಹೀಗೆ ಕಿಟ್ಗಳನ್ನ ಕೊಡ್ತೀವಿ ಅಂತ. ಅವರು ಮಕ್ಕಳ ಹೆಸರಿನಲ್ಲಿ ನಮಗೆ ದೇಣಿಗೆಯನ್ನು ಕೊಟ್ಟರು. ಯಾಕೆ ಅಂದ್ರೆ ಅವರೇನು ಫಸ್ಟ್ PU ಓದ್ತಾ ಇರುವಂತಹ ಮಕ್ಕಳಿಗೂ ಕೂಡ ಇನ್ನೊಬ್ಬರಿಗೆ ನೆರವಾಗೋದನ್ನ ಕಲಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಅವರು ಕೊಟ್ಟಂತಹ ಪಾಕೆಟ್ ಮನಿಯಿಂದಾನೇ ಅವರ ಹೆಸರಲ್ಲೇ ಅವರೇ ಮಾಡೋ ಹಾಗೆ ಮಾಡಿದ್ರು. ನಿಜವಾಗ್ಲೂ ಇದು ಬಹಳ ಉತ್ತಮವಾದ ಕೆಲಸ ಅಂತ ನನಗೆ ಅನಿಸ್ತು. ಅವರಿಗೂ ಕೂಡ ವಂದನೆಗಳು.
ಕಿಟ್ ವಿತರಣೆಗೆ ಧನ ಸಹಾಯ ನೀಡಿದ ಎಲ್ಲ ಸಹೃದಯ ದಾನಿಗಳಿಗೂ ಲಕ್ಷ್ಮೀಶಾ ಫೌಂಡೇಶನ್ ತಂಡದಿಂದ ಅನಂತ ವಂದನೆಗಳು. ಹಾಗೆಯೇ ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ನಾವು ಆಪ್ತ ಸಲಹೆಗಾಗಿ ನನ್ನೊಂದಿಗೆ ಸೇವೆ ಸಲ್ಲಿಸುತ್ತಿರುವಂತಹ ಚೈತ್ರ, ಭಾರತಿ ಹಾಗೂ ಇನ್ನು ಅನೇಕರಿದ್ದಾರೆ. ಚೈತ್ರ ಪ್ಲೀಸ್ ಬಂದಿದ್ರು, ಬಹುಶಃ ಲೇಟ್ ಆಗಿದೆ ಅಂತ ಗೊತ್ತಿರಬೇಕು. ದಿನ ಅವರು ನನ್ನ ಜೊತೆಗೆ ಬರ್ತಾರೆ. ಬನ್ನೇಘಟ್ಟ ರೋಡಿಂದ ಬಂದು ನನ್ನ ಜೊತೆಯಲ್ಲಿ ಪೂರ್ತಿ ಇದ್ದು ಮನೆಗೆ ಹೋಗ್ತಾ ಇದ್ದಾರೆ. ಅವರ ಸೇವೆ ನಿಜವಾಗ್ಲೂ ಶ್ಲಾಘನೀಯ. ಅವರಿಗೂ ಕೂಡ ಬರಬೇಕು. ನಾವು ಬಟ್ಟೆ ವಿತರಣೆ ಮಾಡ್ತಾ ಇರೋದು ಜಸ್ಟ್ ಒಂದು ಪೋಸ್ಟ್ ಮ್ಯಾನ್ ಕೆಲಸ ಅಷ್ಟೇ ಅಂತ ನನಗನ್ಸುತ್ತೆ. ಆದರೆ ಬಟ್ಟೆನೆಲ್ಲ ಕಲೆಕ್ಟ್ ಮಾಡಿ ನಮ್ಮ ಮನೆಗೆ ತಲುಪಿಸಿ ಬಹಳಷ್ಟು ಜನ ಅದಕ್ಕೆ ಹಿಂದೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವು ಹೆಸರುಗಳನ್ನ ಅಷ್ಟೇ ಹೇಳ್ತೀನಿ, ಕೆಲವು ಹೆಸರು ಬಿಟ್ಟೋಗಿರ್ಬೋದು, ತಪ್ಪು ತಿಳ್ಕೊಬೇಡಿ. ಸ್ಮಿತಾ ಅವರಂತೂ ಅವರ ಇಡೀ ಫ್ಲಾಟ್ ನಲ್ಲಿ ಪ್ರತಿ ಇದರಲ್ಲೂ ಹೋಗಿ ನಿಮ್ಮಲ್ಲಿ ಬಟ್ಟೆ ಇದೆಯಾ, ನಮಗೆ ಕೊಡಿ ಕೇಳಿ ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಮಗೆ ತಲುಪಿಸುವಂತಹ ಜವಾಬ್ದಾರಿ ತಗೊಂಡಿದ್ದಾರೆ. ಸ್ಮಿತಾ ಅವರಿಗೆ ವಿಶೇಷ ವಂದನೆಗಳು. ಎಲ್ಲಿಕೊಳ್ಳಿ ಸ್ಮಿತಾ. ಹಾಗೆ ಬಟ್ಟೆ ವಿತರಣೆಗೆ ನೆರವಾಗ್ತಾ ಇರುವಂತಹ ಜಯ ಭಟ್ ಅವರಂತೂ ಪ್ರತಿ ತಿಂಗಳು ನಮ್ಮ ಮನೆಗೆ ಬರ್ತಾರೆ. ನಾವೆಲ್ಲವನ್ನು ಡಿವೈಡ್ ಮಾಡ್ತೀವಿ, ಏಜ್ ವೈಸ್ ಅದನ್ನ ಸೆಪರೇಟ್ ಮಾಡ್ತೀವಿ, ಐರನ್ ಮಾಡ್ತೀವಿ. ಹೊಂದಿದ್ರೆ ಅವ್ರ ಮಿಷನ್ ಇದೆ, ಹರಿದೋಗಿದ್ರೆ ಅದನ್ನೆಲ್ಲ ಒಂದು ಕೂಡ ತಂದುಕೊಡ್ತಾರೆ. ಆ ಮಟ್ಟದ ಒಂದು ಸಹಾಯ ದೊರಕುತ್ತಿದೆ. ಹಾಗಾಗಿ ನಮ್ಗೆ ಯಾವುದೇ ಕೆಲಸವನ್ನು ಮಾಡೋಕ್ಕೂ ಇಷ್ಟೊಂದು ಜನರ ಸಹಾಯ ಇರೋದ್ರಿಂದ ಅದು ದೊಡ್ಡದು ಅಂತ ಅನ್ನಿಸ್ತಾನೆ ಇಲ್ಲ. ಪ್ರತಿ ತಿಂಗಳು ಬಟ್ಟೆ ವಿತರಣೆಗೆ ನಮ್ಮ ಲೇಔಟ್ನಿಂದಲೂ ಕೂಡ ಶ್ರೀಧರ್ ದಂಪತಿ ಇರ್ಬೋದು, ಪ್ರಸಾದ್ ದಂಪತಿ ಅವರು, ಭಾಟಿಯವರು, ದೇಶಪಾಂಡೆ ಎಲ್ಲರೂ ಈಗ ಬರ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಲಕ್ಷ್ಮೀಶಾ ಫೌಂಡೇಶನ್ನ ಎಲ್ಲರಿಂದ ಕೂಡ ನಿಮಗೆ ಅನಂತ ವಂದನೆಗಳು. ಇವತ್ತು ನಮ್ಮ ಕಾರ್ಯಕ್ರಮವನ್ನು ಮಾಡಲು ಅನುಮತಿ ನೀಡಿ ಸ್ಥಳಾವಕಾಶ ನೀಡಿದಂತಹ ಕೊಡವ ಗೌಡ ಸಮಾಜದ ಅಧ್ಯಕ್ಷರು ನಾರಾಯಣ ಕೇಕಡ ಹಾಗೂ ಕಾರ್ಯದರ್ಶಿ ತೇಜ ಬಾಳೆಯಂಡ ಹಾಗೂ ಪದಾಧಿಕಾರಿಗಳು ಇವರೆಲ್ಲರಿಗೂ ಕೂಡ ವಂದನೆಗಳು. ನಮ್ಮ ಫೌಂಡೇಶನ್ಗೆ ಪ್ರತಿ ತಿಂಗಳು ಹಣವನ್ನ ಆನ್ಲೈನ್ ಮೂಲಕ ಕಳಿಸುತ್ತಿರುವಂತಹ ಸ್ಪೀಡ್ ಮೋಟರ್ಸ್ನ ಮಾಲೀಕರಾದ ಸುಧೀರ್ ಅವರಿಗೆ ಲಕ್ಷ್ಮೀಶಾ ಫೌಂಡೇಶನ್ ತಂಡದಿಂದ ಹೃತ್ಪೂರ್ವಕ ವಂದನೆಗಳು. ಹಾಗೆ ನಿಮ್ಮ ಜೊತೆ ನಾವಿದ್ದೇವೆ, ಸಮಾಜಕ್ಕೆ ಒಳಿತು ಮಾಡುವ ಕೆಲಸ ಮಾಡಿ ಅಂತ ಹೇಳ್ತಾ ಅವರವರಿಗೆ ಸಾಧ್ಯವಾದಷ್ಟು ತನ್ನ ಮನ ಧನ ಸಹಾಯವನ್ನು ನೀಡ್ತಾ ಇರುವಂತಹ ಎಲ್ಲ ದೇವರುಗಳಿಗೂ ನಮ್ಮ ಇಡೀ ತಂಡದ ಹೃತ್ಪೂರ್ವಕ ವಂದನೆಗಳು. ಮತ್ತೊಂದು ಕಾಲದ ಸಾಲ ಹೇಳ್ತಾ ನನ್ನ ವಂದನಾರ್ಪಣೆಯನ್ನ ಮುಗಿಸ್ತಾ ಇದ್ದೀನಿ. ಮುಳುಗದಿರು ಜೀವನದ ತೆರೆಯ ಮೇಲೆ ಈಜುತ್ತಿರು, ಒಳಿತ ನಾವಿಸು ಕೊಡುತ್ತ ಕೊಡುವ ಸಂತಸವ, ಕಳವಂ ಬಿಡದೆ ನಡೆ ಕಡೆಯ ಕರೆ ಬಂದನು, ಮಿಳಿತಲಿರು ವಿಶ್ವದಲ್ಲಿ ಮೊಬ್ಬುತ್ತ. ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲು ಕಾರಣರಾದ ನಿಮಗೂ ಕೂಡ ವಿಶೇಷ ವಂದನೆಗಳು.